ಸ್ನೇಹಿತರೆ, ಇವತ್ತು ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆಯಿಂದ ಆನ್ಲೈನ್ ತರಬೇತಿಗಳನ್ನ ಇಟ್ಕೊಂಡಿದ್ದೇವೆ. ಇವತ್ತಿನ ಒಂದು ತರಬೇತಿ O&M ಆಫ್ ಸ್ಟಾರ್ಮ್ ವಾಟರ್ ಡ್ರೈನ್ಸ್ ಇನ್ ULBs. ಸೊ ಈ ವಿಷಯದ ಬಗ್ಗೆ ನಮ್ಮ ಫ್ಯಾಕಲ್ಟಿನೂ ಕೂಡ ಆಗಿದ್ದಾರೆ. ಒಬ್ಬ ಬಹಳಷ್ಟು ಅನುಭವವನ್ನು ಹೊಂದಿರುವಂತಹ ವಿಶೇಷ ತಜ್ಞರು. ಇವರು ಈ ವಿಷಯದ ಬಗ್ಗೆ ತಮ್ಮೊಂದಿಗೆ ಚರ್ಚೆ ಮಾಡ್ತಾರೆ. ಈ ಸ್ಟಾರ್ಮ್ ಡ್ರೈನ್ಸ್, ಪ್ರಿಪರೇಷನ್ ಆಫ್ ಮಾಸ್ಟರ್ ಪ್ಲಾನ್ ಫಾರ್ ಸ್ಟಾರ್ಮ್ ಡ್ರೈನ್ ವರ್ಕ್, ರಿಮಾಡೆಲಿಂಗ್, ರಿಹ್ಯಾಬಿಲಿಟೇಷನ್, ಇಂಪ್ರೂವ್ಮೆಂಟ್ ಆಫ್ ಸ್ಟಾರ್ಮ್ ಡ್ರೈನ್ಸ್ ನೆಟ್ವರ್ಕ್, ಇವೆಲ್ಲವನ್ನ ಒಂದೊಂದಾಗಿ ತಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ತಮ್ಮ ಅಹವಾಲುಗಳನ್ನ ಮತ್ತು ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋದಕ್ಕೆ ಇದು ಅತ್ಯಂತ ಉಪಯುಕ್ತವಾದ ಒಂದು ತರಬೇತಿ ಅಂತ ತಿಳಿದು ಈ ಒಂದು ತರಬೇತಿಗೆ ನಾನು ಚಾಲನೆಯನ್ನ ಕೊಡ್ತಾ ಇದ್ದೇನೆ. ರಮೇಶ್ ಅವರು. Good afternoon. ಇವತ್ತಿನ ಒಂದು ಅಧಿವೇಶನ ಸ್ಟಾರ್ಮ್ ವಾಟರ್ ಡ್ರೈನ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ. ಬಹುಶಃ ನೀವೆಲ್ಲ ನೋಡ್ತಾ ಇದ್ದೀರಾ, ಸ್ಟಾರ್ಮ್ ವಾಟರ್ ಡ್ರೈನ್ದು ಯಾವ ತರ ಸಮಸ್ಯೆಗಳಿದೆ, ಯಾವ ತರ ಇದು ಮಾಡ್ಬೇಕು. ಅದರಲ್ಲೂ ವಿಶೇಷವಾಗಿ ಮಳೆಗಾಲದಲ್ಲಿ ಇರೋದು ಸೀರಿಯಸ್ನೆಸ್ ಇರುತ್ತೆ. ಅಂದ್ರೆ ನಾವು ಯಾವ ರೀತಿ ನಮ್ಮ ಅರ್ಬನ್ ಫ್ಲಡ್ ನ ಮ್ಯಾನೇಜ್ ಮಾಡ್ಬೇಕು, ಸೊ ಇದ್ರ ಬಗ್ಗೆ ನೋಡ್ತಾ ಹೋಗಿ. ಸೊ ಇಲ್ಲಿ ಮೊದಲನೇದಾಗಿ ಫಸ್ಟ್ ಏನೇನ್ ಸಮಸ್ಯೆ ಇದೆ ನೋಡೋಣ. ಈ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಬೇಕು ಅದನ್ನ ನೋಡೋಣ. ಮತ್ತೆ ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂದ್ರೆ IRC ಅವರು ಗೈಡ್ಲೈನ್ಸ್, ಅದರಲ್ಲಿ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಏನ್ ಗೈಡೆನ್ಸ್ ಕೊಟ್ಟಿದ್ದಾರೆ, ಆ ಗೈಡ್ಲೈನ್ಸ್ ಪ್ರಕಾರ ಏನೇನ್ ಮಾಡ್ಬೋದು, ಸಾಧ್ಯತೆಗಳಿದೆ. ಸ್ಟಾರ್ಮ್ ಡ್ರೈನ್ ಕಂಟ್ರೋಲ್ ಮಾಡಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಸೊ ಇದನ್ನೆಲ್ಲ ನಾವು ಫುಲ್ ಅಂಡ್ ಕ್ವಶನ್ ಚರ್ಚೆ ಮಾಡ್ತಾ ಹೋಗೋಣ. ಸೊ ನಿಮ್ಗೆ ಏನೇನು ಡೌಟ್ಸ್ ಇದ್ರೆ ಒಂದ್ ಕಡೆ ಪಾಯಿಂಟ್ ಮಾಡ್ಕೊಂಡ್ರಿ. ಸೊ ಸೆಷನ್ ಮುಗಿದ್ಬಿಟ್ಟಿದಂಗೆ ನಾವು ಕ್ವಶನ್ ಆನ್ಸರ್ಸ್ ಸೆಷನ್ ಮಾಡೋಣ. ಸೊ ನಿಮ್ಗೆ ಏನೇನು ಇದಿದೆ, ಫೈಂಡಿಂಗ್ಸ್ ಇದೆ, ಅದನ್ನ ಚರ್ಚೆ ಮಾಡೋಣ. ಈಗ ಮೊದಲನೇದಾಗಿ ಸ್ಟಾರ್ಮ್ ವಾಟರ್ ಡ್ರೈನ್ದು ಏನೇನ್ ಸಮಸ್ಯೆಗಳಿದೆ, ಏನೇನ್ ಫೈಂಡಿಂಗ್ಸ್ ಇದೆ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ಅನ್ಯಾಚುರಲ್ ಕಂಡೀಷನ್ಸ್ ಇರುತ್ತೆ ಎಷ್ಟೋ ಕಡೆ, ಅಂದ್ರೆ ನ್ಯಾಚುರಲ್ ಇದರಲ್ಲಿ ಇರಲ್ಲ. ಎಷ್ಟು ಒರಿಜಿನಲ್ ಅಲೈನ್ಮೆಂಟ್ ಮಾಡಿಫಿಕೇಶನ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಒತ್ತುವರಿ ತರ ಆಗ್ಬಿಡುದು, ಒತ್ತರಿಸಿರ್ತಾರೆ, ಈ ತರದೆಲ್ಲ ಸಮಸ್ಯೆಗಳು ಆಗ್ಬಿಟ್ಟಿರ್ತದೆ. ಇಲ್ಲ ಮಣ್ಣು ಫಿಲಪ್ ಆಗ್ಬಿಟ್ಟಿರುತ್ತೆ, ಈ ತರ ಆಗಿರುತ್ತೆ. ಮತ್ತೆ ಡ್ರೈನ್ ವಾಲ್ ಅಂಡ್ ಕಲ್ವರ್ಟ್ಸ್ ಕನ್ಸ್ಟ್ರಕ್ಟೆಡ್ ಬೈ CMC ಅಥಾರಿಟೀಸ್ ಆರ್ ಇನ್ಅಡೆಕ್ವೇಟ್ ವೆಂಟ್, ಅಂದ್ರೆ ಒತ್ತರಿಸಿ ಸ್ವಲ್ಪ ಸೈಜ್ ಸಣ್ಣ ಮಾಡಿರುವಂತ ಚಾನ್ಸ್ ಇರುತ್ತೆ. ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಸಫಿಶಿಯಂಟ್ ಸೈಜ್ ಆಫ್ ದಿ ವೆಂಟ್ ನ ನಿರ್ಧಾರ ಮಾಡ್ಬೇಕು. ಅದನ್ನ ಡಿಸೈನ್ ಚೆಕ್ ಮಾಡ್ಬೇಕು. ಇಷ್ಟು ವೆಂಟು ಇಷ್ಟು ಏರಿಯಾಗೆ ಸಾಕಾತಂತ ಚೆಕ್ ಮಾಡಿ ಅದನ್ನ ಹಾಕ್ಬೇಕಾಗ್ತದೆ. ಇದನ್ನ ನೋಡಿ ಚರ್ಚೆ ಮಾಡೋಣ. ಬಟ್ ಡ್ರೈನ್ ವಿತ್ ಡ್ರಾಸ್ಟಿಕಲಿ ರೆಡ್ಯೂಸ್ಡ್ ಅಟ್ ಮೆನಿ ಪ್ಲೇಸಸ್. ಕೆಲವು ಕಡೆ ಏನಿರ್ತದೆ, ಕೆಲವು ಕಡೆ 2 ಮೀಟರ್ ಇರುತ್ತೆ, ಕೆಲವು ಕಡೆ 1 ಮೀಟರ್ ಆಗ್ಬಿಟ್ಟಿರುತ್ತೆ, ಮತ್ತೆ 2 ಮೀಟರ್ ಆಗುತ್ತೆ, 3 ಮೀಟರ್ ಆಗುತ್ತೆ. ಈ ತರ ಎಲ್ಲ ಫ್ಲಕ್ಚುಯೇಷನ್ಸ್ ಆಗ್ತಿರುತ್ತೆ. ಈ ತರ ಆಗಬಾರ್ದು. ಆಕ್ಚುಲಿ ಡ್ರೈನ್ ಹೋಗ್ತಾ ಸ್ವಲ್ಪ ದೊಡ್ಡದಾಗಬೇಕೆ ಹೊರತು ರಿಸ್ಟ್ರಿಕ್ಟ್ ಆಗ್ಬಾರ್ದು. ರಿಸ್ಟ್ರಿಕ್ಟ್ ಆದ್ರೆ ನಮಗೆ ಫ್ಲಡ್ಡಿಂಗ್ ಆಗಕ್ಕೆ ಅವಕಾಶ ಆಗುತ್ತೆ. ನೆಕ್ಸ್ಟ್ ಡ್ಯೂ ಟು ಚೇಂಜ್ ಇನ್ ಲ್ಯಾಂಡ್ ಯೂಸ್, ಮತ್ತೆ ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಮತ್ತೆ ಕಲ್ವರ್ಟ್ಸ್ ಗಳು ಏನು ಅಂತ ಕರೆಕ್ಟ್ ಆಗಿ ಮಿಸ್ ಮ್ಯಾಚ್ ಆಗ್ತಿರುತ್ತೆ, ಕರೆಕ್ಟ್ ಆಗಿ ಇದಾಗ್ತಿರಲ್ಲ, ಅಂತ ಸಂದರ್ಭಗಳು ಒಂದೊಂದ್ಸರಿ ಇರುತ್ತೆ. ಮತ್ತೆ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಸಿವರೇಜ್ ಸಿಸ್ಟಮ್, ಅಂದ್ರೆ ಕೆಲವು ಕಡೆ UGD ಸಿಸ್ಟಮ್ ಇಲ್ದರಿಂದ ಅಲ್ಲಿ ಸಿವರೇಜ್ ಸಿಸ್ಟಮ್ ನ ಸ್ಟಾರ್ಮ್ ಡ್ರೈನ್ ಗೆ ಕನೆಕ್ಷನ್ ಕೊಟ್ಬಿಟ್ಟಿರ್ತಾರೆ. ಇದರಿಂದ ಏನಾಗ್ತದೆ, ಅನ್ಹೆಲ್ತಿ ಕಂಡೀಷನ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಸೊ ಅನ್ಹೈಜಿನಿಕ್ ಕಂಡೀಷನ್ ಇದ್ದಷ್ಟ ಅದ್ರದ್ದು ಕಂಡೀಷನ್ ಮೇಂಟೈನ್ ಮಾಡಿರಲ್ಲ. ಸೊ ಡೈಲಾಪೇಟೆಡ್ ಕಂಡೀಷನ್ ಇರುತ್ತೆ, ಅಂದ್ರೆ ಬ್ಯಾಡ್ ಕಂಡೀಷನ್ ಇರುತ್ತೆ. ಮತ್ತೆ ಇದರಿಂದ ಚೋಕ್ ಆಗುವಂತ ಸಂದರ್ಭ ಇರುತ್ತೆ. ಡೆಬ್ರೀಸ್ಗಳು, ಮರದ ಕೊಂಬೆಗಳಿರ್ಬೋದು, ಈ ರೀತಿ ಬಂದು ಬ್ಲಾಕ್ ಆಗುವಂತ ಚಾನ್ಸ್ ಇರುತ್ತೆ. ಮತ್ತೆ ಇನ್ಅಡೆಕ್ವೇಟ್ ಮೇಂಟೆನೆನ್ಸ್ ಈಸ್ ಎವಿಡೆಂಟ್, ಅಂದ್ರೆ ನಮ್ಗೆ O&M ನಾವು ಸಾಕಷ್ಟು ಎಸ್ಪೆಷಲಿ ಈ ಮಳೆಗಾಲದಲ್ಲಂತೂ ಈ ಬಗ್ಗೆ ಬಹಳ ಪ್ರಾಮುಖ್ಯತೆ ಕೊಡಬೇಕು. ಸೊ ಯಾವ ರೀತಿ ಪ್ರಾಮುಖ್ಯತೆ ಕೊಡ್ಬೋದು, ಯಾವ ರೀತಿ ಮಾಡ್ಬೋದು, ಎಸ್ಪೆಷಲಿ ULBಗಳಲ್ಲಿ ಇರ್ತಕ್ಕಂಥ ಸ್ಟಾರ್ಮ್ ಡ್ರೈನ್ಗಳಲ್ಲಿ ಯಾವ ತರ ಸಿಚುವೇಶನ್ ನೋಡ್ತಾ ಹೋಗೋಣ.
ಇದು ನೋಡ್ತಾ ಇದೀರ, 4 ಹಾಕಿದೀವಿ. ಸ್ಟಾರ್ ಅಂಡ್ ಡ್ರೈನ್ ನಾವು ಟ್ರೇಸ್ ಔಟ್ ಮಾಡ್ಬೇಕು, ಆತರ ಇದೆ. ಅಂದ್ರೆ ಒತ್ತುವರಿನೇ ಇರ್ಬೋದು, ಇಲ್ಲ ಮತ್ತೆ ಸರಿಯಾದ ಒಂದು ಅಲೈನ್ಮೆಂಟ್ ಏನಿದೆ, ಆ ಅಲೈನ್ಮೆಂಟ್ ಅಲ್ಲಿ ಡೆವಲಪ್ಮೆಂಟ್ ಗಳಾಗ್ಬಿಟ್ಟಿದೆ ಸುಮಾರಷ್ಟು. ಮತ್ತೆ ಕೆಲವು ಕಡೆ ಇನ್ಅಡೆಕ್ವೇಟ್ ಸೈಜ್ ಆಫ್ ದಿ ವಿಂಟ್ ಗಳಿದೆ. ಸೊ ಈ ರೀತಿಯ ಸಂದರ್ಭಗಳನ್ನ ಸುಮಾರಷ್ಟು ನಾವು ನೋಡ್ತಾ ಇರ್ತೀವಿ. ಮತ್ತೆ ಒತ್ತುವರಿಗಳು ಯಾವ ಮಟ್ಟಕ್ಕೆ ಹೋಯ್ತಂದ್ರೆ ಡ್ರೈನ್ ಮೇಲೆನೆ ಎರಡು ಸ್ಟೋರಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಸೊ ಈ ರೀತಿ ಒಂದು ಎನ್ಕ್ರೋಚ್ಮೆಂಟ್ ಲೆವೆಲ್ ಈ ತರ ಇದೆ. ಇನ್ನೊಂದು ಬಲ್ಗಡೆ ಬನ್ನಿ, ಇದು ಅಷ್ಟು 4 ಫ್ಲೋರ್ ಬಿಲ್ಡಿಂಗು, ಇದನ್ನ ಆಲ್ಮೋಸ್ಟ್ ಒತ್ತುವರಿ ಮಾಡ್ಬಿಟ್ಟಿದ್ದಾರೆ, ಅದು ಸ್ಟಾರ್ ಅಂಡ್ ಡ್ರೈನ್. ಈ ರೀತಿ ಮಾಡಿ ಒತ್ತುವರಿ ಈ ತರ ಜಾಸ್ತಿ ಆದಷ್ಟು ಈ ಫ್ಲಡ್ಡಿಂಗ್ ಆಗೋದು ಜಾಸ್ತಿ ಆಗುತ್ತೆ. ಇನ್ನೊಂದ್ ಕಡೆ ಹೌಸ್ ಕನೆಕ್ಷನ್ ಸ್ಯಾನಿಟರಿ ಮನೆಯದೆಲ್ಲ ಸಂಬಂಧಪಟ್ಟಂತೆ ಅದನ್ನ ಸ್ಟಾರ್ ಅಂಡ್ ಡ್ರೈನ್ಗೆ ಬಿಟ್ಬಿಟ್ಟಿರ್ತಾರೆ. ಇದ್ರಿಂದ ಏನಾಗ್ತಿದೆ, ಸ್ಟಾರ್ ಅಂಡ್ ಡ್ರೈನ್ ಆಕ್ಚುಲಿ ಮಳೆ ನೀರು ಹೋಗ್ಬೇಕಿತ್ತು, ಆದ್ರೆ ಮಳೆ ನೀರು ಹೋಗದೇನೆ ಕಲುಷಿತ ನೀರು ಅಂದ್ರೆ ಸಿವೇಜ್ ವಾಟರ್ ಹೋಗುವಂತ ಪರಿಸ್ಥಿತಿ ಕೆಲವು ಕಡೆ ನಿರ್ಮಾಣ ಆಗಿದೆ. ಸೊ ಇದು ಆಗಬಾರ್ದು. ಇದು ಸೊ ಇದನ್ನು ಬಹಳ ಎಚ್ಚರಿಕೆ ತಗೋಬೇಕಾಗ್ತದೆ. ಮತ್ತೆ ಈ ಕೆಲವು ಕೆರೆಗಳಿಗೆ ಬಿಟ್ಟಿದ್ದಾರೆ, ಸ್ಟಾರ್ ಅಂಡ್ ಡ್ರೈನ್ ಎಲ್ಲ ಹೋಗಿ ಕೆರೆಗೆ ಕೆಳಗಡೆ ಇರುತ್ತೆ, ಅಥವಾ ಯಾವ್ದಾದ್ರು ಹಳ್ಳಗಳಿದ್ರೆ ಕನೆಕ್ಟ್ ಆಗಿರುತ್ತೆ. ಸೊ ಇಂಥ ಕಡೆ ಏನಾಗ್ತದೆ, ಈ ಸ್ಟಾರ್ ಅಂಡ್ ಡ್ರೈನ್ ಡೆಬ್ರಿಸ್ ಎಲ್ಲ ಬಂದು ಮತ್ತೆ ವೀಡ್ಸ್ ಅಂದ್ರೆ ಎಷ್ಟಾ ಗ್ರೋತ್ ಎಲ್ಲ ಬೆಳೆದು ಅದೆಲ್ಲ ಫುಲ್ ಕವರ್ ಆಗ್ಬಿಡುತ್ತೆ, ವೆಲಾಸಿಟಿ ಇರಲ್ಲ, ಸ್ಟಾಗ್ನೆಟ್ ಆಗ್ಬಿಟ್ಟಿರುತ್ತೆ ನೀರು, ಮತ್ತೆ ಫ್ಲೋ ಇರಲ್ಲ ಸ್ಪೀಡ್ ಆಗಿ. ಸೊ ಇದರಿಂದ ಏನಾಗ್ತದೆ, ಫ್ಲಡ್ಡಿಂಗ್ ಆಗಕ್ಕೆ ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಇನ್ನೊಂದು ಇದರಲ್ಲಿ ಅರ್ಥ ಮಾಡ್ಕೊಳ್ಳೋಣ, ರೀಸನ್ಸ್ ಫಾರ್ ಫ್ಲಡ್ಡಿಂಗ್. ಸೊ ಫ್ಲಡ್ಡಿಂಗ್ ಏನೇನು ಕಾರಣಗಳಿರ್ಬೋದು, ಒಂದು ರಿಡಕ್ಷನ್ ಇನ್ ನಂಬರ್ ಆಫ್ ಲೇಕ್ಗಳ ಸಂಖ್ಯೆ ಕಡಿಮೆ ಆಗಿರ್ಬೋದು, ಬ್ಲಾಕೇಜ್ ಡ್ಯೂ ಟು ವೆಜಿಟೇಷನ್ ಗ್ರೋತ್, ಡಂಪಿಂಗ್ ಆಫ್ ಡೆಬ್ರೀಸ್, ನೆಕ್ಸ್ಟ್ ವಾಟರ್ ಬಾಡೀಸ್ ನಾಟ್ ಫಂಕ್ಷನಿಂಗ್ ಅಟ್ ರಿಟೆನ್ಷನ್ ಬೇಸಿಸ್. ಅಂದ್ರೆ ಅದು ವಾಟರ್ ಬಾಡೀಸ್ ಅಂತೇನಿದೆ ಅಂದ್ರೆ ಲೇಕ್ಗಳು ಏನಿದೆ, ಅದು ಕೆರೆಗಳ ತರ ಏನಿದೆ, ಅದು ಸರಿಯಾಗಿ ರಿಟೆನ್ಷನ್ ಬೇಸಿನ್ ಅಂತ ಹೇಳ್ತೀವಿ, ಅಂದ್ರೆ ಹಿಡಿದಿಟ್ಟುವಂತ ಬೇಸಿನ್ ತರ ವರ್ಕ್ ಆಗ್ಬೇಕಿತ್ತು, ಆದ್ರೆ ಆಗ್ತಾ ಇಲ್ಲ. ಮತ್ತೆ ಹೋಲ್ಡಿಂಗ್ ಕೆಪಾಸಿಟಿನೂ ಕಡಿಮೆ ಆಗ್ಬಿಟ್ಟಿರುತ್ತೆ, ಯಾಕೆಂದ್ರೆ ಸಿಲ್ಟ್ ಅಪ್ ಆಗ್ಬಿಟ್ಟಿರುತ್ತೆ, ವೀಡ್ಸ್ ಬೆಳ್ಬಿಟ್ಟಿರುತ್ತೆ. ಹಾಗಾಗಿ ನೆಕ್ಸ್ಟ್ ನಾನ್ ಎಕ್ಸಿಸ್ಟೆನ್ಸ್ ಆಫ್ ರೆಗ್ಯುಲೇಟರಿ ಗೇಟ್ ಅರೇಂಜ್ಮೆಂಟ್. ಎಷ್ಟೋ ಕಡೆ ಗೇಟ್ ಅರೇಂಜ್ಮೆಂಟ್ ಇರುತ್ತೆ, ಬಟ್ ಎಲ್ಲ ಏನಂತೆ ಮೇಂಟೆನೆನ್ಸ್ ಇದೆ, ಎಲ್ಲ ತುಕ್ಕಿಡ್ದು ಹಾಳಾಗಿರುತ್ತೆ, ಮತ್ತೆ ಗೇಟ್ ಕಿತ್ತೋಗಿರುತ್ತೆ. ಈ ತರ ಸಂದರ್ಭಗಳು ಬರುತ್ತೆ. ಸೊ ಇದರಿಂದನೂ ಸಹ ಫ್ಲಡ್ ಆಗಕ್ಕೆ ಅವಕಾಶ ಆಗುತ್ತೆ. ಮತ್ತೆ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಇಂಟರ್ ಕನೆಕ್ಟಿವಿಟಿ ಬಿಟ್ವೀನ್ ವಾಟರ್ ಬಾಡೀಸ್. ಅಂದ್ರೆ ಒಂದು ವಾಟರ್ ಬಾಡಿ ಇಂದ ಇನ್ನೊಂದು ವಾಟರ್ ಬಾಡಿಗೆ ಒಂದು ಹಳ್ಳದ ಮೂಲಕ, ದೊಡ್ಡ ಮರಿ ಮೂಲಕ ಕಾಂಟ್ಯಾಕ್ಟ್ ಇರುತ್ತೆ, ಅಥವಾ ರಾಜಕಾಲುವೆ ಮೂಲಕ ಕಾಂಟ್ಯಾಕ್ಟ್ ಇರುತ್ತೆ. ಆದ್ರೆ ನಾವು ಅದನ್ನ ಡಿಲಿಂಕ್ ಮಾಡಿದ್ರೆ, ಅಂದ್ರೆ ಎಂಕ್ರೋಚ್ಮೆಂಟ್ ಅಥವಾ ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಬಿಟ್ರೆ, ಅದ್ರ ಮೇಲೆ ಮಾಡ್ತಿದ್ರೆ ಅದಕ್ಕೆ ಹೋಗಕ್ ದಾರಿ ಇಲ್ಲ, ಅವಾಗ ಫ್ಲಡ್ಡಿಂಗ್ ಅಕರೆನ್ಸ್ಗೆ ಈಸಿಯಾಗಿ ಅಪ್ರೋಚ್ ಆಗುತ್ತೆ. ನೆಕ್ಸ್ಟ್ ಡ್ರೈನ್ ಡೈವರ್ಷನ್ ಅಥವಾ ಬೈಪಾಸ್ ಅರೇಂಜ್ಮೆಂಟ್ ಮೇಡ್ ಟು ಆಲ್ ವಾಟರ್ ಬಾಡೀಸ್. ಸೊ ಇದು ಡ್ರೈನ್ ಡೈವರ್ಷನ್ಗೆ ಮತ್ತೆ ಬೈಪಾಸ್ ಮಾಡೋಕೆ ತುಂಬಾ ಕಷ್ಟ ಇದೆ, ಯಾಕಂದ್ರೆ ಅರ್ಬನ್ ಲಿಮಿಟ್ ಎಲ್ಲ ಬೆಳೆದು ಬಿಟ್ಟಿರುತ್ತೆ, ನಾವು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಅದ್ರ ಮೂಲಕನೇ ಹೋಗ್ಬೇಕು, ಈ ತರ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಡ್ರೈನೇಜ್ ನೆಟ್ವರ್ಕ್ ಬಹಳ ಇಂಪಾರ್ಟೆಂಟ್. ಸೊ ಇದೊಂದು ಉದಾಹರಣೆ ನೋಡಿ, ಈ ಡ್ರೈನೇಜ್ ನೆಟ್ವರ್ಕ್ ಅಲ್ಲಿ ಈ ಸಾಲಿಡ್ ವೇಸ್ಟ್ ತಂದು ಜನ ಡಂಪ್ ಮಾಡಿ ಎಲ್ಲ ಬ್ಲಾಕ್ ಆಗ್ತದೆ. ನೀರ್ ಬಂದ್ರೆ ಈಗ ನೀರು ಹೋಗೋಕೆ ಕಷ್ಟ, ಈಗ ಈ ತರ ಪರಿಸ್ಥಿತಿ ಬಂದಿದೆ. ಇದು ಸುಮಾರಷ್ಟು ಎಲ್ಬಿಗಳಲ್ಲಿ ಎಲ್ಲಾ ಕಡೆ ಇದೆ. ಈ ಸಮಸ್ಯೆ ಒಂಥರ ಯೂನಿವರ್ಸಲ್ ಪ್ರಾಬ್ಲಮ್ ತರ ಆಗ್ಬಿಟ್ಟಿದೆ, ಆದ್ರೆ ನಮ್ಮ ಇಂಡಿಯಾದಲ್ಲಿ ಅಷ್ಟೇ. ಬಟ್ ಇದನ್ನ ನಾವು ಅಲ್ಲಲ್ಲೇ ಕ್ಲಿಯರ್ ಮಾಡ್ತಾ ಇದ್ರೆ, ಯಾವಾಗ ಮಾಡ್ಬೇಕು ಅದನ್ನ ಹೇಳ್ತಾ ಹೋಗ್ತೀನಿ. ಪ್ರೀ ಮಾನ್ಸೂನ್ ಹೇಳ್ತೀವಿ, ಅಂದ್ರೆ ಮಾನ್ಸೂನ್ ಶುರು ಆಗೋಕ್ ಮುಂಚೆ ಇದನ್ನ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡಿರ್ಬೇಕು ಅಂತ ಒಂದು ಇದಿದೆ, ನಿರ್ದೇಶನ ಇದೆ. ಸೊ ಈ ರೀತಿ ಒಂದು ಪೀರಿಯಾಡಿಕಲ್ ಮೇಂಟೆನೆನ್ಸ್ ಬೇಕು. ಇದು ಮಾಡ್ತಾ ಹೋದ್ರೆ ಇದು ಸ್ವಲ್ಪ ಸಮಸ್ಯೆ ಸಾಲ್ವ್ ಆಗುತ್ತೆ. ಅದೇ ರೀತಿ ಕೆಲವು ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್, ಅಂದ್ರೆ ಈ ಕೇಬಲ್ಗಳು ಬಂದಿರುತ್ತೆ, ಟೆಲಿಫೋನ್ ಇರ್ಬೋದು, ವಾಟರ್ ಸಪ್ಲೈ ಲೈನ್ ಇರ್ಬೋದು, ಅಥವಾ ಬೇರೆ ಕೇಬಲ್ ಡಕ್ಟ್ಗಳು ಬಂದಿರುತ್ತೆ, ಇವೆಲ್ಲ ಬಂದ್ಬಿಟ್ಟಿರುತ್ತೆ. ಇದೆಲ್ಲ ಬಂದು ಅಬ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ಇದರಿಂದ ಡೆಬ್ರಿಸ್ ಬ್ಲಾಕ್ ಆಗಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಕೆಲವು ಕಡೆ ಪೈಪ್ಗಳು ಸಣ್ಣ ಪೈಪ್ಗಳು ಹಾಕ್ಬಿಡ್ತಾರೆ, ಅದು ಹಿಂದೆ ಹಾಕಿದಾಗ ಸರಿ ಇತ್ತು, ಆದ್ರೆ ಈಗ ಸಿಟಿ ಬೆಳೆದ್ಬಿಟ್ಟಿಂದ ರನ್ ಆಫ್ ಜಾಸ್ತಿ ಆಗ್ತಿದೆ, ನೀರು ಹಿಂಗಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ 80-50 ಸೈಟ್ ಕೊಟ್ಟರು ಸಹ ಫುಲ್ ಮನೆ ಕಟ್ತಾರೆ. ಇವತ್ತಿನ ಪರಿಸ್ಥಿತಿ ಆತರ ಇದೆ ಮನಸ್ಥಿತಿ. ಹಾಗಾಗಿ ಇದನ್ನ ಬರ್ತಕ್ಕಂಥ ನೀರೆಲ್ಲ ಈಚೆ ಬಿಟ್ಬಿಡ್ತಾರೆ. ಈಚೆ ಬಂದಾಗ ರನ್ ಆಫ್ ಜಾಸ್ತಿ ಆಗುತ್ತೆ, ರೋಡಲ್ಲಿ ಬರುತ್ತೆ. ರೋಡಲ್ಲಿ ನೋಡಿದ್ರೆ ಇಂಟರ್ಲಾಕಿಂಗ್, ಇದು ಫುಟ್ಪಾತ್ ಅಲ್ಲಿ ನೋಡಿದ್ರೆ ಇಂಟರ್ಲಾಕಿಂಗ್ ಪೇಮೆಂಟ್ ಮಾಡ್ಬಿಟ್ಟಿರ್ತಾರೆ. ಸೊ ಅಲ್ಲೂ ಸಹ ನೀರು ಹೋಗಕ್ಕೆ ಅವಕಾಶ ಇಲ್ಲ. ನೆಕ್ಸ್ಟ್ ಬರೋದು ದಾರಿಗೆ, ಇದಕ್ಕೆ ರಸ್ತೆಗೆ ಬರುತ್ತೆ. ಈ ರಸ್ತೆ ಬಂದಾಗ ಏನಾಗ್ತದೆ, ಮತ್ತೆ ಫ್ಲಡ್ಡಿಂಗ್ ಆಗಕ್ಕೆ ಅವಕಾಶ ಆಗುತ್ತೆ. ಸೊ ಪೈಪ್ಗಳ ಸೈಜ್ ಸಣ್ಣ ಇರುತ್ತೆ, ಅದು ರಿಕ್ವೈರ್ಡ್ ಡಿಸ್ಚಾರ್ಜ್ ಹೋಗೋದಿಲ್ಲ. ಸೊ ಈಗಳ ಸಮಸ್ಯೆಗಳೆಲ್ಲ ಇರುತ್ತೆ. ಸೊ ಅದೇ ರೀತಿ ಡ್ರೈನೇಜ್ ಮೇಲೆ ಮನೆ ಕಟ್ಟುವಂತ ಪರಿಸ್ಥಿತಿಗಳನ್ನ ಸುಮಾರು ಕಡೆ ನೋಡಿದ್ವಿ. ಇದುಗಳನ್ನ ಸ್ವಲ್ಪ ತೆರವುಗೊಳಿಸ್ಬೇಕು. ಮತ್ತೆ ಬರೀ ಇದಕ್ಕೆ ಕಸ ಹಾಕದೇ ಇರೋ ರೀತಿಯಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಯಾವ ರೀತಿ ಮಾಡ್ಬೋದು ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ.
ಇದರಿಂದ ಏನಾಗ್ತಿದೆ, ಪೌರ ಕಾರ್ಮಿಕರ ಮೇಲೆ ಸಿಕ್ಕಾಬಿಟ್ಟೆ ಪ್ರೆಷರ್ ಇದೆ. ಪಾಪ ಅವ್ರಿಗೆ ಮಾಡೋ ಕೆಲಸದ ಜೊತೆಗೆ ಇದು ಬೇರೆ ಅಡಿಷನಲ್ ವರ್ಕ್ ಆಗುತ್ತೆ. ಸೊ ಇದನ್ನ ರಿಮೂವ್ ಮಾಡೋದು, ಇದು ಮಾಡೋದು ತುಂಬಾ ತುಂಬಾ ಟಿಡಿಯಸ್ ಟಾಸ್ಕ್. ಇದು ಒಂದು. ಆಮೇಲೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇನ್ನೊಂದು ಏನಪ್ಪಾ ಅಂದ್ರೆ, ಈ ಸ್ಟಾರ್ಮ್ ಡ್ರೈನ್ ಅಂತ ಏನಿದೆ, ಸ್ಟಾರ್ಮ್ ಡ್ರೈನ್ ಒಳಗೇನೆ ಮ್ಯಾನುವಲ್ ಗಳನ್ನ ಕಟ್ಬಿಟ್ಟಿರ್ತಂತ. ಸೊ ಈ ಮ್ಯಾನುವಲ್ ಈ ತರ ಕಟ್ಟಿದಾಗ ಏನಾಗ್ತದೆ, ಸ್ಟಾರ್ಮ್ ಡ್ರೈನ್ ಓವರ್ಫ್ಲೋ ಆಗ್ತದೆ ಸಾಕು, ಮತ್ತೆ ಸ್ಟಾರ್ಮ್ ಡ್ರೈನ್ ವಾಟರ್ ಜೊತೆ ಮಿಕ್ಸ್ ಆಗುತ್ತೆ. ಆಕ್ಚುಲಿ ಸ್ಟಾರ್ಮ್ ಡ್ರೈನ್ ಈಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ದಿ UGD ನೆಟ್ವರ್ಕ್. UGD ನೆಟ್ವರ್ಕ್ ಸೆಪರೇಟ್ ಇರಬೇಕು, ಸ್ಟಾರ್ಮ್ ಡ್ರೈನ್ ನೆಟ್ವರ್ಕ್ ಸಪರೇಟ್ ಪಾತ್ ಇರಬೇಕು. ಆದ್ರೆ ಇಲ್ಲಿ ಎರಡು ಮಿಕ್ಸ್ ಅಪ್ ಆಗ್ಬಿಟ್ಟು ಈ ರೀತಿ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಸೊ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಎಂಕರೇಜ್ಮೆಂಟ್ಗಳು, ಈಗ ಫಾರ್ ಎಕ್ಸಾಂಪಲ್ ಈ ಕೆರೆಗಳು ಅಂತಂದ್ರೆ ಕೆಲವು ಲೇಕ್ಗಳು ಅಂತಂದ್ರೆ ಅವಕ್ಕೆ ಮೂಲಕ ಸ್ಟಾರ್ಮ್ ಡ್ರೈನ್ ನೆಟ್ವರ್ಕ್ ಹೋಗ್ಬೇಕಿತ್ತು. ಆದ್ರೆ ಆ ಲೇಕ್ಗಳೆಲ್ಲ ಬಹಳಷ್ಟು ಎಂಕರೇಜ್ಮೆಂಟ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬೆಂಗಳೂರಿನ ಬಸ್ ಸ್ಟ್ಯಾಂಡ್, ಸಿಟಿ ಬಸ್ ಸ್ಟ್ಯಾಂಡ್ ಧರ್ಮಾಂಬುದಿ ಟ್ಯಾಂಕ್ ಆಯ್ತು ಒನ್ಸ್ ಅಪಾನ್ ಎ ಟೈಮ್, ಒಂದಾನೊಂದು ಕಾಲದಲ್ಲಿ. ಆದ್ರೆ ಈಗ ಇದು ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಸಂಪಂಗಿ ಟ್ಯಾಂಕ್ ಏನಿತ್ತು ಅಲ್ಲಿ ಹಿಂದೆ, ಈಗ ಕಂಠೀರವ ಸ್ಟೇಡಿಯಂ ಆಗ್ಬಿಟ್ಟಿದೆ. ಸೊ ಚಾಗ್ಲಟ್ ಟ್ಯಾಂಕ್ ಗಾಲ್ಫ್ ಕೋರ್ಸ್ ಆಗಿದೆ. ಕೋರಮಂಗಲ ಲೇಕು ಹೌಸಿಂಗ್ ಕಾಂಪ್ಲೆಕ್ಸ್ ಬಂದ್ಬಿಟ್ಟಿದೆ. ಇದು ಬರೀ ಬೆಂಗಳೂರು ಉದಾಹರಣೆ ಇಲ್ಲ, ಚಾಮರಾಜನಗರ ಇರ್ಬೋದು, ಹಾಸನ ಇರ್ಬೋದು, ಹಾವೇರಿ ಇರ್ಬೋದು, ಮತ್ತೆ ಚಾಮರಾಜನಗರ ಎಲ್ಲ ಎಷ್ಟೋ ಕಡೆ ಆಲ್ಮೋಸ್ಟ್ KSRTC ಬಸ್ ಸ್ಟ್ಯಾಂಡ್ ಗಳೆಲ್ಲ ಇಟ್ ಇಸ್ ಲೊಕೇಟೆಡ್ ಆನ್ ದಿ ಟ್ಯಾಂಕ್ ಬೆಡ್, ಟ್ಯಾಂಕ್ ಅಲ್ಲೇ ಲೊಕೇಟ್ ಆಗಿದೆ. ಸೊ ಈ ತರದ ಸಮಸ್ಯೆಗಳು ಜಾಸ್ತಿ ಆಗಿ ನಮ್ಗೆ ನೀರ್ಗೆ ಒಂದು ಹಿಂಗಕ್ಕೂ ಅವಕಾಶ ಇಲ್ಲ, ಮತ್ತೆ ಮಳೆ ನೀರು ರೀಚ್ ಆಗಕ್ಕೆ ಅವಕಾಶ ಇಲ್ಲ, ಜೊತೆಗೆ ಅದು ಡಿಟೋರಿಯೇಷನ್ ಆಗ್ತಾ ಇದೆ ಅದು ಕೆರೆಗಳು. ಇದು ಬೆಂಗಳೂರಿನ ಒಂದು ಸ್ಟಾರ್ಮ್ ಡ್ರೈನ್ ಎಷ್ಟು ರಿಸ್ಕ್ ಅಲ್ಲಿ ಇದೆ ನೋಡಿ. ಅದು ಹರಿತಿರೋ ಮಟ್ಟ ನೋಡಿ. ಸ್ಟಾರ್ಮ್ ಡ್ರೈನ್ ನಿಂತ ಕೆಳಭಾಗದಲ್ಲಿ ಮನೆಗಳಿದೆ, ಅಬ್ಸರ್ವ್ ಮಾಡಿ. ಸ್ಟಾರ್ಮ್ ಡ್ರೈನ್ ಕೆಳಭಾಗದಲ್ಲಿ ಮನೆಗಳಿದೆ. ನಾಳೆ ದಿವಸ ಎಷ್ಟು ಫ್ಲಡ್ಡಿಂಗ್ ಆಗ್ಬೋದಲ್ಲಿ ಸಮಸ್ಯೆ ಆದ್ರೆ, ಎಷ್ಟು ಫೋರ್ಸ್ ಅಲ್ಲಿ ಬರ್ತಾ ಇದೆ. ಸೊ ಅದೇ ರೀತಿ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಟಿವಿ ಚಾನೆಲ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಇದ್ದವಂತದ್ದು ಸ್ಟಾರ್ಮ್ ಡ್ರೈನ್ ಅಲ್ಲಿ, ಅದರಿಂದ ಕೊಚ್ಕೊಂಡು ಹೋಗುವಂತದ್ದು. ಮತ್ತೆ ಫ್ಲಡ್ಡಿಂಗ್ ಆದಾಗಂತೂ ಎಷ್ಟು ಮಟ್ಟಿಗೆ ಅಂದ್ರೆ, ಒಂದ್ ಕಡೆ ಮಳೆ ಸೇರ್ಬಿಡುತ್ತೆ, ಒಂದ್ ಕಡೆ ಫ್ಲಡ್ಡಿಂಗ್ ಆಗುತ್ತದೆ, ಒಂದ್ ಕಡೆ ರೈಲ್ವೆ ಟ್ರ್ಯಾಕ್ ಮೂವ್ ಆಗೋದು ಕಷ್ಟ. ರೈಲ್ವೆ ಟ್ರ್ಯಾಕ್, ರೋಡ್ಗಳೆಲ್ಲ ಒಂಥರ ಹೊಳೆ ತರ ಆಗ್ಬಿಟ್ಟಿರುತ್ತೆ. ಈ ತರ ಪರಿಸ್ಥಿತಿಗಳು ಸಾಕಷ್ಟು ಕಡೆ ನೋಡ್ತಾ ಇರ್ತೀವಿ. ಇದು ಬೆಂಗಳೂರ್ದು ಒಂದು ಫೋಟೋ ಉಲ್ಟಾ ಬಿಟ್ಟಿದೆ. ಸ್ವಲ್ಪ ಕತ್ತಿನ ತಿರುಗಿಸಿ ನೋಡ್ಕೋಬೇಕು ಯಾವ ರೀತಿ ಸಬ್ಬರ್ಜೆನ್ಸ್ ಆಗಿದೆ. ಬಿಲ್ಡಿಂಗ್ಗಳು, ಬಸ್ಗಳು, ವೆಹಿಕಲ್. ಇದು ಒಂದು ಬೆಂಗಳೂರಿಗೆ ಕೆಂಗೇರಿ ಹತ್ರ ಇರತಕ್ಕಂತ ಒಂದು ಪ್ಲೇಸ್ ಇದು. ಸೊ ಅದೇ ತರ ಇದು ಬರೀ ಬಸ್ ಸ್ಟ್ಯಾಂಡ್ ಅಂತಲ್ಲ, ಏರ್ಪೋರ್ಟ್ ಗಳಲ್ಲೂ ಇದೇ ಸಮಸ್ಯೆ ಇದೆ. ತುಂಬಾ ಸಿಕ್ಕಾಪಟ್ಟೆ ಮಳೆ ಬಂತಾಗ ಅಲ್ಲೂ ಬ್ಲಾಕ್ ಆಗಂತ ಸಂದರ್ಭಗಳು ಕೆಲವೊಮ್ಮೆ ನೋಡ್ತಾ ಇರ್ತೀವಿ. ಸೊ ಇದೆಲ್ಲ ಎಸ್ಪೆಷಲಿ ಅಂಡರ್ ಪಾಸ್ ಇರ್ತಕ್ಕಂಥ ಕಡೆ ಇದು ಸರ್ವೇ ಸಾಮಾನ್ಯ. ಯಾಕೆಂದ್ರೆ ತಗ್ಗಲ್ಲಿ ಇರುತ್ತೆ, ಡಿಪ್ಪ ಇರುತ್ತೆ. ಆ ಡಿಪ್ಪಲ್ಲಿ ಬಂದು ನೀರು ಸೇರ್ಕೊಳ್ಳಿಕ್ಕೆ ಅವಕಾಶ ಜಾಸ್ತಿ ಆಗ್ತದೆ. ಸೊ ಅಂದ್ರೆ ಇದನ್ನ ಈ ಸ್ಟಾರ್ಮ್ ಡ್ರೈನ್ ಸರಿಯಾಗಿ ಮೇಂಟೈನ್ ಮಾಡಿದ್ರೆ, ಸರಿಯಾದ ರೀತಿಯಲ್ಲಿ ಇಲ್ಲದೋದ್ರೆ ಅದನ್ನ ಏನೇನು ಇಂಪ್ಯಾಕ್ಟ್ ಅಂದ್ರೆ ಅದ್ರ ಮೇಲೆ ಏನ್ ಪ್ರೆಷರ್ ಬೀಳುತ್ತೆ. ಇಂಪ್ಯಾಕ್ಟ್ ಆನ್ ಹೆಲ್ತ್, ಅನ್ಹೆಲ್ತಿ ಕಂಡೀಷನ್ಸ್ ಫಾರ್ಮೇಶನ್ ಆಗುತ್ತೆ. ಯಾಕೆಂದ್ರೆ ಸುಮಾರಷ್ಟು ಬ್ಯಾನರ್ಗಳು ಇದೆಲ್ಲ ರಸ್ತೆಗೆ ಬರುತ್ತೆ. ಆಮೇಲೆ ಇಂಪ್ಯಾಕ್ಟ್ ಆನ್ ಎಕನಾಮಿ ಅಂದ್ರೆ O&M ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಅದು ಬ್ಲಾಕೇಜ್ ಆಗಿರುತ್ತೆ. ಮತ್ತೆ ಯಾರೋ ಕೋರ್ಟ್ಗೆ ಹೋದ್ರೆ ಅದು ಕೋರ್ಟ್ಗೆ ಅಲಿಬೇಕಾಗುತ್ತೆ. ಮತ್ತೆ ಅದಕ್ಕೆ ದುಡ್ಡು ಸಾಕಷ್ಟು ಸ್ಪೆಂಡ್ ಮಾಡ್ಬೇಕಾಗತ್ತೆ, ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಈ ತರ ಎಲ್ಲ ಸಮಸ್ಯೆ ಇದೆ. ಮುಖ್ಯವಾಗಿ ಇಂಪ್ಯಾಕ್ಟ್ ಆನ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಅಂದ್ರೆ ಪಬ್ಲಿಕ್ ಹೆಲ್ತ್ಗೆ ಮತ್ತೆ ಪಬ್ಲಿಕ್ ಗೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಸಂಬಂಧಪಟ್ಟಂತೆ, ಮತ್ತೆ ಕಮ್ಯುನಿಕೇಶನ್ಗೆ ಟೆಲಿಫೋನ್ ನೆಟ್ವರ್ಕ್ ಇರ್ಬೋದು, ಕೇಬಲ್ ನೆಟ್ವರ್ಕ್ ಇರ್ಬೋದು, ಇವುಗಳ ಭಾರಿ ಹೆಜಾರ್ಡ್ ಅಂದ್ರೆ ತುಂಬಾ ತೊಂದರೆ ಕೊಡುತ್ತೆ. ಮತ್ತೆ ಇಂಪ್ಯಾಕ್ಟ್ ಆನ್ ಎನ್ವಿರಾನ್ಮೆಂಟ್, ನಮ್ಮ ಪರಿಸರದ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಏನಿದೆ ಸಿಚುಯೇಷನ್ಸ್, ಆ ಪಾರ್ಕ್ಗಳಲ್ಲಿ ಏನಾದ್ರು ಇತ್ತು ಅಂದ್ರೆ, ಅಲ್ಲಿ ಇದಿತ್ತು ಅಂದ್ರೆ ಎಲ್ಲ ಒಂಥರ
ಬೇಡದಿರುವಂತ ನೀರೆಲ್ಲ ಸೇರಿ ಮತ್ತಷ್ಟು ಆ ವಾತಾವರಣನ ಹಾಳು ಮಾಡುತ್ತೆ. ಸೊ ದಿಸ್ ವಿಲ್ ಲೀಡ್ ಟು, ಅಂದ್ರೆ ಇದರಿಂದ ಏನಪ್ಪಾ ಆಗುತ್ತೆ ಅಂದ್ರೆ ರಿಡಕ್ಷನ್ ಇನ್ ಓಪನ್ ಸ್ಪೇಸ್ ಕಡಿಮೆ ಮಾಡುತ್ತೆ. ರಿಡ್ಯೂಸ್ ಟೈಮ್ ಆಫ್ ಕಾನ್ಸಂಟ್ರೇಷನ್, ಅಂದ್ರೆ ಮಳೆ ನೀರಿದು ಕಾನ್ಸಂಟ್ರೇಟ್ ಗೆ ರಿಡ್ಯೂಸ್ ಆಗೋ ಟೈಮ್ ಕಡಿಮೆ ಈ ರೀತಿ ಅರ್ಬನ್ ಫ್ಲಡ್ಡಿಂಗ್ ಆಗುತ್ತೆ. ಮತ್ತೆ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದಿ ಲೇಕ್ಸ್ ಅದು ಕಡಿಮೆ ಮಾಡುತ್ತೆ, ಯಾಕೆಂದ್ರೆ ಸಿಲ್ಟೇಷನ್ ಡೆಬ್ರಿಸ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಕನ್ಸ್ಟ್ರಕ್ಷನ್ ಅಂಡ್ ಡಿಟೆನ್ಷನ್ ಪಾಯಿಂಟ್ಸ್ ಫಂಕ್ಷನ್ ಆಗೋದೆಲ್ಲ ಲಿಮಿಟೆಡ್ ಅವೈಲಬಿಲಿಟಿ ಇರುತ್ತೆ. ಮತ್ತೆ ಡ್ರೈನ್ಸ್ ನ ಇಂಪ್ರೂವ್ ಮಾಡ್ಲೇಬೇಕಾಗ್ತದೆ, ಇದರಿಂದ ಇಲ್ಲಿವರೆ ಮೋರ್ ಫ್ಲಡ್ಡಿಂಗ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಪಬ್ಲಿಕ್ ಇದ್ರದ್ದು ಎಕ್ಸ್ಪೆಂಡಿಚರ್ ಇತ್ತು ಸಿಕ್ಕಾಪಟ್ಟೆ ಶೂಟ ಪಡುತ್ತೆ. ಈಗ ಸ್ಟಾರ್ ವಾಟರ್ ಟ್ಯಾಂಕಿನೇ ಸಿಕ್ಕಾಪಟ್ಟೆ ಸ್ಪೆಂಡ್ ಮಾಡುವಂತ ಪರಿಸ್ಥಿತಿ ಇರುತ್ತೆ. ಈಗ ಕಂಪ್ಯಾರಿಸನ್ ಆಫ್ ಪ್ರೀ ಅಂಡ್ ಪೋಸ್ಟ್ ಡೆವಲಪ್ಮೆಂಟ್ ಆಫ್ ಹೈಡ್ರೋಗ್ರಾಫ್ಸ್. ಏನಪ್ಪಾ ಹೈಡ್ರೋಗ್ರಾಫ್ ಅಂದ್ರೆ, ಈಗ ಮಳೆ ನೀರು ಎಷ್ಟು ಬಿತ್ತು, ಮಳೆ ನೀರು ಎಷ್ಟು ಬಿದ್ದಿದೆ, ಎಷ್ಟು ಇದಾಗಿದೆ, ಮತ್ತೆ ಬಿದ್ದಂತ ಮಳೆ ಯಾವ ತರ ರೆಸಿಡ್ಯೂ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಮೊದ್ಲೇ ಯಾವ ತರ ಇತ್ತು, ಯಾವ ತರ ಈಗ ಬ್ರೌನ್ ಲೈನ್ ನೋಡಿ, ಆ ಬ್ರೌನ್ ಲೈನ್ ಅಲ್ಲಿ ಇದೇನಿದೆ ಏನು ಮಳೆ ನೀರು ಬಿದ್ದಂತ ಪ್ರಮಾಣ ಒಂದು ಯೂನಿಫಾರ್ಮ್ ರೇಂಜ್ ಅಲ್ಲಿ ಬರುತ್ತೆ. ಲೈಟ್ ರೆಡ್ ಹೈಯರ್ ಬಂದಿರುತ್ತೆ, ಮತ್ತೆ ಬಂದು ಲೋಯರ್ ಗೆ ರಿಡ್ಯೂಸ್ ಆಗ್ಬಿಡುತ್ತೆ, ಅಂದ್ರೆ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಇವತ್ತಿನ ಇದರಲ್ಲಿ ಸಿಚುಯೇಷನ್ ಅಲ್ಲಿ ಅರ್ಬನ್ ಏರಿಯಾ ಸಖತ್ತು ಡೆವಲಪ್ ಆಗ್ಬಿಟ್ಟಿರೋದ್ರಿಂದ, ಪೇಮೆಂಟ್ ಸ್ಪೇಸಸ್ ಜಾಸ್ತಿ ಇರೋದ್ರಿಂದ ಸೊ ಅಲ್ಲಿ ಬಿದ್ದಂತ ಮಳೆ ರನ್ ಆಫ್ ಆಗಿ ಈಚೆ ಬರುತ್ತೆ. ಸೊ ಫ್ಲಾಶ್ ಫ್ಲಡ್ ಹತ್ರ ಆಗ್ಬಿಡುತ್ತೆ, ಅದಕ್ಕೆ ಪೀಕ್ ಹೋಗಿದೆ ಗ್ರಾಫ್. ಸೊ ಈ ರೀತಿ ಪೀಕ್ ಹೋದಾಗ ಫ್ಲಡ್ಡಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ, ನಂತರ ಮತ್ತೆ ನಿಧಾನವಾಗಿ ಅದು ಇಳಿತಾ ಬರುತ್ತೆ. ಸೊ ಇದು ಆಗಿರ್ತಕ್ಕಂಥ ಬದಲಾವಣೆಗಳು. ಈಗ ಸೊ ಫ್ಲಾಶ್ ಫ್ಲಡ್ ಸೈನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಫ್ಲಡ್ ಅಕರೆನ್ಸ್ ಆಗಕ್ಕೆ ಮುಖ್ಯವಾದ ಕಾರಣಗಳೇನು ಅಂದ್ರೆ ರನ್ ಆಫ್ ಅಂದ್ರೆ ಬಿದ್ದು ಹರಿಯುವಂತ ಮಳೆ ನೀರು ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಯಿಲ್ ಆರ್ ಜಿಯಾಲಜಿ. ಅಂದ್ರೆ ಇಲ್ಲಿ ನಮಗೆ ಸಾಯಿಲ್ ಅರ್ಬನ್ ಏರಿಯಾದಲ್ಲಿ ಕಡಿಮೆ ಆಗ್ಬಿಟ್ಟಿದೆ. ಸೊ ಬರೀ ಕಾಂಕ್ರೀಟ್ ಪೇಮೆಂಟ್, ಇಂಟರ್ಲಾಕಿಂಗ್ ಬ್ಲಾಕ್, ಮತ್ತೆ ಪೇಮೆಂಟ್, ರೋಡ್ ಪೇಮೆಂಟ್ ಇವುಗಳು ಬಂದ್ಬಿಟ್ಟಿರುತ್ತೆ. ಇವುಗಳು ಬಂದಾಗ ಏನಾಗ್ತದೆ, ರನ್ ಆಫ್ ಲೆವೆಲ್ ಜಾಸ್ತಿ ಆಗುತ್ತೆ, ಹರಿವಿಕೆ ಜಾಸ್ತಿ ಆಗುತ್ತೆ. ಮತ್ತೆ ಜಿಯಾಲಜಿಕಲ್ ಫಾರ್ಮೇಶನ್ಸ್ ಮೇಲೂ ವ್ಯತ್ಯಾಸಗಳಾಗುತ್ತೆ. ಮತ್ತೆ ಟೋಪೋಗ್ರಫಿ ಅಂದ್ರೆ ಸ್ಲೋಪ್ ಇದೆಯಾ ಅಥವಾ ಮಾಡರೇಟ್ ಸ್ಲೋಪ್ ಇದೆಯಾ, ಫ್ಲಾಟ್ ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೆಜಿಟೇಷನ್ ಕವರ್, ಮರಗಳು ಜಾಸ್ತಿ ಇದ್ದಷ್ಟು ಸ್ವಲ್ಪ ಇದು ರನ್ ಆಫ್ ಕಂಟ್ರೋಲ್ ಆಗುತ್ತೆ. ಮತ್ತೆ ಇನ್ಫಿಲ್ಟ್ರೇಷನ್ ರೇಟ್ ಅಂದ್ರೆ ಓಪನ್ ಸ್ಪೇಸ್ ಜಾಸ್ತಿ ಇರಬೇಕು, ಅದು ಎಕ್ಸ್ಪೋಸ್ ಆಗಿರ್ಬೇಕು, ಮತ್ತೆ ಅದ್ಮೇಲೆ ಯಾವ್ದೇ ಟೈಲ್ಸ್ ಆಗಲಿ ಯಾವ್ದೇ ಇದಾಗಲಿ ಕವರ್ ಮಾಡಿರ್ಬೋದು, ಅವಾಗ ಇನ್ಫಿಲ್ಟ್ರೇಷನ್ ರೇಟ್ ಚೆನ್ನಾಗಿರುತ್ತೆ, ಅವಾಗ ಫ್ಲಡ್ಡಿಂಗ್ ಕಡಿಮೆ ಆಗುತ್ತೆ. ಮತ್ತೆ ಇಂಟರ್ಸೆಪ್ಷನ್ ಆಫ್ ಸ್ಟೋರೇಜಸ್ ಅಲ್ಲಲ್ಲಿ ಲೇಕ್ಗಳು ಇದ್ರೆ, ಇಂಟರ್ ಕನೆಕ್ಟೆಡ್ ಇದ್ರೆ, ಸೊ ಅವಾಗ ನಾವು ಅದನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕಾಗ್ತದೆ. ಮತ್ತೆ ಟೆಂಪರೇಚರ್ ಆರ್ ಹ್ಯೂಮಿಡಿಟಿ, ಸೊ ಇದ್ರ ಮೇಲೂ ಸಹ ಫ್ಲಡ್ ಸ್ವಲ್ಪ ಇಂಟೆನ್ಸಿಟಿ ಡಿಪೆಂಡ್ ಆಗುತ್ತೆ. ಮತ್ತೆ ಇಂಟೆನ್ಸಿಟಿ ಅಂಡ್ ಡ್ಯೂರೇಷನ್ ಆಫ್ ರೈನ್ಫಾಲ್ ಎಷ್ಟೊತ್ತವರೆಗೂ ಬಿತ್ತು, ಮತ್ತೆ ಎಷ್ಟು ಡ್ಯೂರೇಷನ್ ವರೆಗೂ ಬಿತ್ತು, ಅದು ಸಹ ಬಹಳ ಮುಖ್ಯ. ನೆಕ್ಸ್ಟ್ ಬೇಸಿನ್ ಸೈಜ್ ಅಂಡ್ ಶೇಪ್. ಸೊ ಸಾಮಾನ್ಯವಾಗಿ ಟೋಪೋಗ್ರಫಿಕಲ್ ಪ್ರಕಾರ ಹೋದ್ರೆ ಯಾವ ಶೇಪ್ ಅಲ್ಲಿ ಬರ್ತದೆ, ಮತ್ತೆ ಸೈಜ್ ಯಾವ ತರ ಇದೆ, ಸ್ಲೋಪ್ ಯಾವ ತರ ಇದೆ, ಮತ್ತೆ ರಫ್ನೆಸ್ ಇದೆ, ವಾಟರ್ ಅಬ್ಸರ್ಪ್ಷನ್ ಯಾವ ತರ ಇದೆ, ಆಮೇಲೆ ಸ್ಟ್ರೀಮ್ ಡೆನ್ಸಿಟಿ ಯಾವ ತರ ಇದೆ, ಸಿಕ್ಕಾಪಟ್ಟೆ ಬಿಹ್ಲಿ ಟೆರನ್ ಬರ್ತಾ ಅಥವಾ ಮಾಮೂಲಿ ತರ ಬರ್ತಾ, ಇವುಗಳನ್ನ ನೋಡ್ತಾ ಬೇಕಾಗ್ತದೆ. ನೋಡಿ, ಇದು ಸ್ಟಾರ್ ವಾಟರ್ ಡ್ರೈನ್ ಇದು ಯಾವ ರೀತಿ ಇನ್ಫಿಲ್ಟ್ರೇಷನ್ ಆಗುತ್ತೆ, ಇದು ಭೂಮಿನ ಅದನ್ನ ಕಟ್ ಮಾಡಿ ತೋರಿಸಿದೆ. ಸೊ ಒಂದ್ ಕಡೆ ಸಾಮಾನ್ಯವಾಗಿ ಶಾಲಾ ಅಕ್ವಿಫೇರ್ ಹೋಗಿ ಸೇರುವಂತ ಚಾನ್ಸ್ ಇರುತ್ತೆ, ಇದು ಮಳೆ ನೀರು ಇನ್ಫಿಲ್ಟ್ರೇಷನ್ ಆಗಿ. ಕೆಲವು ಟೈಮು ಸೋಪ್ ಪಿಟ್ಗಳಿಂದನೂ ಸಹ ಇನ್ಫಿಲ್ಟ್ರೇಷನ್ ಆಗಿ ಬಂದು ಸೇರುವಂತ ಇರುತ್ತೆ. ಶಾಲಾ ಅಕ್ವಿಫೇರ್ ಭರ್ತಿ ಆಗ್ತಿದ್ರೆ ಡೀಪ್ ಅಕ್ವಿಫೇರ್ ಅಂತ ಹೇಳ್ತೀವಿ, ಅಂದ್ರೆ ಜಲಕೋಶ ಅಂತ, ಭೂಮಿ ಒಳಗೆ ಇರ್ತಕ್ಕಂಥ ಜಲಕೋಶಕ್ಕೆ ಹೋಗಿ ಸೇರುತ್ತೆ, ಅದು ಇನ್ಫಿಲ್ಟ್ರೇಷನ್ ಕರೆಕ್ಟ್ ಆದ್ರೆ. ಸೊ ಈ ರೀತಿ ಒಂದು ವ್ಯವಸ್ಥೆ ನಮ್ಮ ಜಿಯೋಲಜಿಕಲ್ ಫಾರ್ಮೇಶನ್ ಇದೆ. ಈಗ ಅರ್ಬನ್ ಫ್ಲಡ್ಗೆ ಓವರ್ ಆಲ್ ಅಬ್ಸ್ಟ್ರಾಕ್ಟ್ ಮಾಡಿ ಹೇಳಿದರೆ ಎರಡು ತರ ಇದೆ, ಒಂದು ಡೈರೆಕ್ಟ್ ಫ್ಯಾಕ್ಟರ್, ಒಂದು ಇಂಡೈರೆಕ್ಟ್ ಫ್ಯಾಕ್ಟರ್. ಸೊ ಡೈರೆಕ್ಟ್ ಫ್ಯಾಕ್ಟರ್ ಅಲ್ಲಿ ನ್ಯಾಚುರಲ್ ಕಂಡೀಷನ್ ಅಂದ್ರೆ ಒಂದು ಗ್ಲೋಬಲ್ ಚೇಂಜಸ್, ಅಂದ್ರೆ ಸಿಕ್ಕಾಪಟ್ಟೆ ಇದಕ್ಕೆ ಮಳೆ ಬರೋದು, ಸಿಕ್ಕಾಪಟ್ಟೆ ಅನ್ಕಂಟ್ರೋಲ್ಡ್ ರೈನ್ಫಾಲ್ ಆಗೋದು, ಇವೆಲ್ಲ ನೋಡ್ತಾ ಇದ್ದೀರಾ ಚಾನಲ್ಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಪರಿದೋರ್ತಾ ಇದೆ. ಆಮೇಲೆ ನ್ಯಾಚುರಲ್ ರೈನ್ಸ್ ಇಲ್ಲದೆ ಇರತಕ್ಕಂಥ ಸಿಚುಯೇಷನ್ ಇರ್ಬೋದು, ಫ್ಲಡ್ ಪ್ಲೇನ್ ಎಂಕರೇಜ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಇರ್ಬೋದು, ಮತ್ತೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಸಿಕ್ಕಾಪಟ್ಟೆ ನಡೀತಿರೋದ್ರಿಂದ ಇರ್ಬೋದು, ಇದರಿಂದ ರೋಡ್ಸ್ ಮತ್ತೆ ರೂಫ್ ಏರಿಯಾ, ಪೇವ್ಡ್ ಏರಿಯಾ ಜಾಸ್ತಿ ಆದ್ರಿಂದ ರನ್ ಆಫ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಂಡೈರೆಕ್ಟ್ ಫ್ಯಾಕ್ಟರ್ ಹೇಳಿದರೆ ಡ್ರೈನೇಜ್ ಸಿಸ್ಟಮ್, ಲೇಟ್ ಸಿಸ್ಟಮ್ ಎಲ್ಲ ಸಾಕಷ್ಟು ಇರಬೇಕು. ಆಮೇಲೆ ವೆಹಿಕಲ್ ಪಾರ್ಕಿಂಗ್ ಗೆ ಸಾಕಷ್ಟು ಅವಕಾಶ ಇರಬೇಕು. ಮೇನ್ ಆಗಿ ಆಟಿಟ್ಯೂಡ್ ಆಫ್ ದಿ ಪೀಪಲ್, ಜನಗಳ ಮತ್ತು ಒಂದು ಸ್ವಭಾವ, ಮನಸ್ಥಿತಿ ಬಹಳ ಮುಖ್ಯ. ಜನಗಳ ಮನಸ್ಥಿತಿ ಯಾಕೆ ಹೇಳ್ತಾ ಇದ್ರೆ, ಅವರು ಕಸಗಳನ್ನ ತಂದು ಸ್ಟಾರಮ್ ಡ್ರೈನ್ ಹಾಕಿದ್ರೆ ಅದು ಅಕ್ಯುಮುಲೇಟ್ ಆಗ್ತಾ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಇಂಪ್ರಾಪರ್ ಆರ್ ನೋ ವೇಸ್ಟ್ ಮ್ಯಾನೇಜ್ಮೆಂಟ್, ಅಂದ್ರೆ
ವೇಸ್ಟ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ತಾ ಹೋದ್ರೆ ಈ ಫ್ಲಡ್ಡಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಸ್ಥಾನ ಮಟ್ಟದಲ್ಲಿ ಮುಖ್ಯವಾಗಿ ಏನ್ ಉದ್ದೇಶ ಅಂದ್ರೆ ಟು ಮಿನಿಮೈಸ್ ರನ್ ಆಫ್, ಅಂದ್ರೆ ಮಳೆ ಇದನ್ನ ಕಂಟ್ರೋಲ್ ಮಾಡ್ಬೇಕು, ಮಳೆ ನೀರನ್ನ ಕಂಟ್ರೋಲ್ ಮಾಡ್ಬೇಕು. ಮತ್ತೆ ಫ್ಲಡ್ ಪ್ರೋನ್ ಏರಿಯಾದಲ್ಲಿ ಅಂದ್ರೆ ಪದೇ ಪದೇ ಲೋ ಲೈಯಿಂಗ್ ಏರಿಯಾದಲ್ಲಿ ಆಗ್ತಕ್ಕಂಥ ಫ್ಲಡ್ ನ ಮಿನಿಮೈಸ್ ಮಾಡ್ಬೇಕು ಮತ್ತೆ ಕಂಟ್ರೋಲ್ ಮಾಡ್ಬೇಕಾಗ್ತದೆ. ಇದನ್ನ ಮತ್ತೆ ಹೆಲ್ತ್ ನ ಮತ್ತೆ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಇದನ್ನ ಸರಿ ಮಾಡೋ ಮೂಲಕ. ಮತ್ತೆ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಪರಿಸರದ ಒಂದು ಡಿಗ್ರೇಡೇಷನ್ ಅಂದ್ರೆ ಇಳುವರಿನ ಅಂದ್ರೆ ಒಂದು ಇಳಿಮುಖವನ್ನ ನಾವು ಸರಿಪಡಿಸಬೇಕಾಗ್ತದೆ. ಎನ್ವಿರಾನ್ಮೆಂಟಲ್ ಕಂಡೀಷನ್ ಇಂಪ್ರೂವ್ ಮಾಡ್ಬೇಕಾಗ್ತದೆ. ಆಮೇಲೆ ಗ್ರೌಂಡ್ ವಾಟರ್ ಟೇಬಲ್ ನ ನಾವು ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗ್ತದೆ. ಅಟ್ ದ ಸೇಮ್ ಟೈಮ್ ಮತ್ತೆ ಟು ಪ್ರೊವೈಡ್ ಆಲ್ಟರ್ನೇಟಿವ್ ವಾಟರ್ ಸೋರ್ಸ್ ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್ ಬೈ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅಂದ್ರೆ ನಾವು ಅದನ್ನು ಸಹ ಪ್ರೊವೈಡ್ ಮಾಡುವಂತ ಸಿಚುವೇಶನ್ ಬರುತ್ತೆ. ಆಮೇಲೆ ಫ್ಲಡ್ ಫೋರ್ಕಾಸ್ಟಿಂಗ್ ಮಾಡ್ಬೇಕಾಗ್ತದೆ. ಇವೆಲ್ಲ ಕಂಟ್ರೋಲ್ ಮೆಜರ್ಸ್. ಈಗ ಒಂದು ಉದಾಹರಣೆ ಬರೋಣ. ಇಲ್ಲಿ ನಮ್ಮ ಒಂದು ಟೋಪೋಗ್ರಫಿಕಲ್ ಫೀಚರ್ಸ್ ನ ಫಸ್ಟ್ ಅಬ್ಸರ್ವ್ ಮಾಡೋಣ. ಸೊ ನಮ್ಮ ಟೋಪೋಗ್ರಫಿಕಲ್ ಫೀಚರ್ಸ್ ಯಾವ ರೀತಿ ಇದೆ, ಯಾವ ತರ ಸ್ಲೋಪ್ ಇದೆ, ಎಲ್ಲಿ ಡ್ರೈನೇಜ್ ನೆಟ್ವರ್ಕ್ ಇದೆ ಅನ್ನೋದನ್ನ ನಮ್ಗೆ ಹಾರ್ಡ್ ಕಾಪಿ ಅಂದ್ರೆ ಸರ್ವೆ ಆಫ್ ಇಂಡಿಯಾದವರು ಪಬ್ಲಿಷ್ ಮಾಡಿರ್ತಕ್ಕಂಥ ಒಂದು ಹಾರ್ಡ್ ಕಾಪಿನಲ್ಲಿ ನಮ್ಗೆಲ್ಲ ಮಾಹಿತಿ ಸಿಗುತ್ತೆ. ಎಲ್ಲಿ ಎಷ್ಟು ಲೆವೆಲ್ ಇದೆ, ಕಾಂಟೂರ್ ಎಲ್ಲೆಲ್ಲಿ ಹೋಗಿದೆ, ಅಂದ್ರೆ ಕಾಂಟೂರ್ ಅಂದ್ರೆ ಈಕ್ವಲ್ ಎಲಿವೇಶನ್ ಇರ್ತಕ್ಕಂಥ ಪಾಯಿಂಟ್ಸ್ ಇವೆಲ್ಲ ಸೇರಿ ಒಂದು ಲೈನ್ ಮಾಡಿರ್ತಾರೆ, ಫಾರ್ಮೇಶನ್ ಮಾಡಿರ್ತಾರೆ. ಮತ್ತೆ ಈ ವಾಟರ್ ಶೆಡ್ ಏರಿಯಾ ಎಲ್ಲೆಲ್ಲಿ ಯಾವ ತರ ಎಷ್ಟೆಷ್ಟು ಏರಿಯಾ ಬರ್ತದೆ, ಎಷ್ಟು ಎಫೆಕ್ಟ್ ಆಗ್ತಿದೆ, ಎಲ್ಲಿಗೆ ಎಫೆಕ್ಟ್ ಆಗ್ತಿದೆ ಇದು, ಸೊ ಇದು ಎಲ್ಲಿ ಕಾನ್ಸಂಟ್ರೇಷನ್ ಆಗ್ತಿದೆ, ಇದನ್ನ ಈ ಚಿತ್ರಗಳ ಮೂಲಕ ತೋರಿಸಿದೆ. ಸೊ ಸರ್ವೆ ಆಫ್ ಇಂಡಿಯಾ ಟೋಪೋ ಶೀಟ್ ತಗೊಂಡ್ರೆ ನಮ್ಗೆ ಇವೆಲ್ಲ ಮಾಹಿತಿಗಳು ಸಿಗುತ್ತೆ. ಈ ಮಾಹಿತಿಗಳನ್ನ ನಾವು ಅನಲೈಸ್ ಮಾಡಿ ನಾವು ಅದನ್ನ ವಾಟರ್ ಶೆಡ್ ಬೌಂಡ್ರಿನ ಎಕ್ಸ್ಟ್ರಾಕ್ಟ್ ಮಾಡಿ, ಅಂದ್ರೆ ವಾಟರ್ ಶೆಡ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಒಂದು ಫನಲ್, ಅಂದ್ರೆ ಫನಲ್ ಟಾಪ್ ಅಲ್ಲಿ ಬಿದ್ದಂತ ನೀರನ್ನ ಒಂದು ನಾಳದ ಮೂಲಕ ಅಂದ್ರೆ ಒಂದು ಪಿನ್ ಪಾಯಿಂಟ್ ಇದ್ರ ಮೂಲಕ ಹೋಗುತ್ತೆ, ಫ್ಲಡ್ ಡಿಸ್ಚಾರ್ಜ್ ಆಗುತ್ತೆ. ಸೊ ಇದನ್ನ ನಮ್ಗೆ ಮೇಲ್ಗಡೆ ಇರೋದ ಕ್ಯಾಚ್ಮೆಂಟ್ ಏರಿಯಾ ಅಂತೀವಿ, ಕೆಳಗಡೆ ಬರ್ತಕ್ಕಂಥ ಡಿಸ್ಚಾರ್ಜ್ ಅಂತೀವಿ. ಸೊ ಈ ಇದನ್ನ ಮಾಡುವಂತದ್ದೇ ಪ್ರಕ್ರಿಯೆನೆ ಸ್ಟಾರ್ ವಾಟರ್ ಮ್ಯಾನೇಜ್ಮೆಂಟ್ ಇರೋದು. ನೆಕ್ಸ್ಟ್ ಈಗ ಬೆಂಗಳೂರಿದೆ ಫಾರ್ ಎಕ್ಸಾಂಪಲ್ ತಗೋಣ. ಈ ಬೆಂಗಳೂರಲ್ಲಿ ರಾಜಕಾಲುವೆ ನೆಟ್ವರ್ಕ್ ಯಾವ ತರ ಇತ್ತು, ಒಟ್ಟು 8 ಬೌಂಡ್ರಿಗಳಿದೆ. ಈ 8 ಬೌಂಡ್ರಿಗಳು ರಾಜಕಾಲುವೆ ಬೌಂಡ್ರಿಗಳು, ಒಟ್ಟು 8 ವಾಟರ್ ಶೆಡ್ ಇದೆ. ಸೊ ಅದ್ರಲ್ಲಿ ಯಾವ ತರ ಏನಿದೆ ಸ್ಟೇಟಸ್, ಸುಮಾರು ಶೂಲೆ ಲೇಕ್ ಇರ್ಬೋದು, ಅಕ್ಕಿ ತಿಮ್ಮನಹಳ್ಳಿ ಲೇಕ್ ಇರ್ಬೋದು, ನಾಗಶೆಟ್ಟಿ ಹಳ್ಳಿ ಇರ್ಬೋದು, ಕಾಡುಗೋಡ್ನಹಳ್ಳಿ ಇರ್ಬೋದು, ಮತ್ತೆ ದಮ್ಲೂರು ಲೇಕ್ ಇರ್ಬೋದು, ಈ ತರ ಎಲ್ಲ ಸುಮಾರಷ್ಟು ಎನ್ಕ್ರೋಚ್ಮೆಂಟ್ ಗಳಿದೆ. ಸೊ ಈ ತರದೆಲ್ಲ ನಾವು ಎನ್ಕ್ರೋಚ್ಮೆಂಟ್ ಗಳನ್ನ ನಮ್ಮ ULB-ಗಳಲ್ಲಿ ಏನೇನಿದೆ ಅದನ್ನ ನಾವು ಈಗ ತೆರವುಗೊಳಿಸಿದ್ರೆ ಸುಮಾರಷ್ಟು ಕೆಲಸಗಳಾಗುತ್ತೆ. ನೋಡಿ 8 ಬೌಂಡ್ರಿ ಈ ತರ ಬರುತ್ತೆ ಬೆಂಗಳೂರು. ಒಂದು ಕೋರ್ ಏರಿಯಾದಲ್ಲಿ ಬರುತ್ತೆ, ಒಂದು ಕೋರ್ ಏರಿಯಾದಲ್ಲಿ ಈಸ್ಟ್ ವೆಸ್ಟ್ ಸೌತ್ ಝೋನ್ ಬರುತ್ತೆ. ಇನ್ನೊಂದು ಬೊಮ್ಮನಹಳ್ಳಿ ವಾಟರ್ ಶೆಡ್, ಯಲಹಂಕ ವಾಟರ್ ಶೆಡ್, ದಾಸರಹಳ್ಳಿ, ಮಹದೇವಪುರ, ರಾಜೇಶ್ವರ, ಇಷ್ಟು ವಾಟರ್ ಶೆಡ್ ಬರುತ್ತೆ. ಈ ವಾಟರ್ ಶೆಡ್ ಅಲ್ಲಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬಿಟ್ರೆ ಬರ್ಡನ್ ಕಡಿಮೆ ಆಗುತ್ತೆ. ಇವೆಲ್ಲ ಒಂದೇ ಕಡೆ ಇರ್ತಾರ ಆಗ್ಬಿಟ್ಟಿದ್ರೆ ಇನ್ನೂ ದುಸ್ತರ ಆಗ್ಬಿಡುದು, ಮೇಂಟೈನ್ ಮಾಡೋದೇ ಕಷ್ಟ ಆಗುತ್ತೆ. ಸದ್ಯ ಬೇರೆ ಬೇರೆ 8 ವಾಟರ್ ಶೆಡ್ ಬೌಂಡ್ರಿ ಬರೋದ್ರಿಂದ ಇದನ್ನ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ. ಇದು ಬೆಂಗಳೂರು ಸಿವರ್ ಡ್ರೈನ್ ನೆಟ್ವರ್ಕ್. ಅಂದ್ರೆ ನಮ್ಮ ಟೋಪೋಗ್ರಫಿಕ್ ಪ್ರಕಾರನೇ ನಮ್ಮ ಸಿವರ್ ಲೈನ್ಗಳು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅಂದ್ರೆ ಆ ಸಿವರ್ ಲೈನ್ ಎಲ್ಲೆಲ್ಲಿ ಮೇನ್ ಲೈನ್ ಬಂದಿದೆ ಅದನ್ನ ತೋರಿಸಿದೆ, ಯಾವ ತರ ಹೋಗಿದೆ, ಎಲ್ಲಿ ಲೀಡ್ ಆಗಿದೆ, ಇಲ್ಲಿಂದ ಎಲ್ಲಿ ಹೋಗುತ್ತೆ, ಎಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು, ಸೊ ಯಾವಲ್ಲಿ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು, ಎಲ್ಲಿ ರಿಟೆನ್ಷನ್ ಮಾಡ್ಬೇಕು, ಎಲ್ಲಿ ಡಿಟೆನ್ಷನ್ ಮಾಡ್ಬೇಕು, ಇವುಗಳ ಮಾಹಿತಿ ನಮ್ಗೆ ಒಂದು ಮ್ಯಾಪಿಂಗ್ ಮಾಡೋ ಮೂಲಕ ನಾವು ಅನಲೈಸ್ ಮಾಡ್ಬೋದು. ನೆಕ್ಸ್ಟ್ ಈಗ ಸ್ಟಾರ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋ ಮುಂಚೆ ಫಸ್ಟ್ ಸಮಸ್ಯೆಗಳನ್ನ ಒಂದು ಲಿಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಸ್ಟಾರ್ ವಾಟರ್ ಟೈನ್ ಎಲ್ಲೆಲ್ಲಿ ಏನೇನ್ ಸಮಸ್ಯೆ ಪರಿದೋರ್ತಿದೆ ಫಸ್ಟ್ ಮ್ಯಾಪಿಂಗ್ ಮಾಡ್ಕೋಬೇಕು. ಸೊ ಮ್ಯಾಪಿಂಗ್ ಮಾಡ್ಕೊಂಡ್ಮೇಲೆ ಎಲ್ಲೆಲ್ಲಿ ಏನೇನ್ ಸಮಸ್ಯೆಗಳು ಪರಿದೋರ್ತಿದೆ ಅನ್ನೋದನ್ನ ಒಂದು ಲಿಸ್ಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಡ್ರೈನೇಜ್ ರೀಮಾಡೆಲಿಂಗ್ ವರ್ಕ್ಸ್ ಅಂತ ಹೇಳ್ತೀನಿ. ರೀಮಾಡೆಲಿಂಗ್ ವರ್ಕ್ಸ್ ಅಂತ ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ಸ್ಟಾರಮ್ ಡ್ರೈನ್ ಮತ್ತೆ ರೀಕನ್ಸ್ಟ್ರಕ್ಷನ್ ಆಗ್ಬೇಕಿದೆ, ಮತ್ತೆ ಕೆಲವೊಂದು ವೈಡನಿಂಗ್ ಮಾಡ್ಬೇಕಾಗ್ತದೆ, ಕೆಲವೊಂದು ಪೈಪ್ಗಳನ್ನ ತೆಗಿಬೇಕಾಗ್ತದೆ, ಕೆಲವೊಂದು ಸ್ಲ್ಯಾಬ್ಗಳನ್ನ ಹಾಕಿ ದೊಡ್ಡ ವಿಡ್ತ್ ಕೊಡ್ಬೇಕಾಗ್ತದೆ, ನೀರು ಹೋಗಕ್ಕೆ ಜಾಗ ಮಾಡ್ಬೇಕಾಗ್ತದೆ. ಇದು ರೀಮಾಡೆಲಿಂಗ್ ವರ್ಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಯಾಚ್ಮೆಂಟ್ ಏರಿಯಾ. ಸೊ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ರಿಟೆನ್ಷನ್ ಎಲ್ಲೆಲ್ಲಿ ಪಾಯಿಂಟ್ಸ್ ಇದೆ ಅದನ್ನ ಡಿಸಿಲ್ಟೇಷನ್ ಮಾಡುವಂತದ್ದು ಇರ್ಬೋದು, ಮತ್ತೆ ಡಿಟೆನ್ಷನ್ ಪಾಯಿಂಟ್ ಇದೆ ಅದನ್ನ ಇದು ಮಾಡುವಂತದ್ದು ಇರ್ಬೋದು, ಅದನ್ನೆಲ್ಲ ಮಾಡ್ತಾ ಬೇಕಾಗ್ತದೆ. ಆಮೇಲೆ ಲೋ ಲೈಯಿಂಗ್ ಏರಿಯಾದಲ್ಲಿ ಏನೇನ್ ಮಾಡ್ಬೇಕು. ಈಗ ಲೋ ಲೈಯಿಂಗ್ ಏರಿಯಾದಲ್ಲಿ ಅದನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ, ಫಸ್ಟ್ ಮ್ಯಾಪಿಂಗ್ ಮಾಡ್ಕೊಳ್ಳಿ ಡ್ರೈನ್ ನೆಟ್ವರ್ಕ್ ನಿಮ್ಮ ಅರ್ಬನ್ ಲೋಕಲ್ ಪಡಿದು. ನೆಕ್ಸ್ಟ್ ಅನಲೈಸ್ ಮಾಡಿ ಎಲ್ಲೆಲ್ಲಿ ಏನೇನ್ ಸಮಸ್ಯೆ ತೋರ್ತಿದೆ ಅದನ್ನ ಪಾಯಿಂಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಲೋ ಲೈಯಿಂಗ್ ಏರಿಯಾದಲ್ಲಿ ಏನೇನ್ ಸಮಸ್ಯೆ ಇದೆ ಅಂದ್ರೆ ನೀರು ಫ್ಲಡಿಂಗ್ ಆಗ್ತಾ ಇರ್ತೇವೆ, ಅದಲ್ಲಿ ಬೇಗ ಇನ್ಫಿಲ್ಟ್ರೇಷನ್ ಆಗ್ಬೇಕು. ಅದಕ್ಕೆ ಅಲ್ಲಿ ಪಾರ್ಕುಗಳಿದ್ರೆ ಆ ಪಾರ್ಕಿನ ಒಂದು ಮೂಲೆಯಲ್ಲಿ ನಾವು ರೀಚಾರ್ಜ್ ಶಾಫ್ಟ್ ಅಂತ ಹೇಳ್ತೀವಿ. ರೀಚಾರ್ಜ್ ಶಾಫ್ಟ್ ನಾವು ಮಾಡೋ ಮೂಲಕ ವಾಟರ್ ಅಬ್ಸಾರ್ಪ್ಷನ್ಗೆ ಅಂದ್ರೆ ರೀಚಾರ್ಜ್ ಮಾಡೋದಕ್ಕೆ ಅವಕಾಶ ಕೊಟ್ರೆ
ಈಸಿ ಆಗುತ್ತೆ. ಇದನ್ನ ERC ಪ್ರಕಾರ ಇಂಡಿಯನ್ ರೋಡ್ ಕಾಂಗ್ರೆಸ್ ಹೇಳಿದರೆ ಮುಂದೆ ನಿಮ್ಗೆ ಫೋಟೋ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ರೆಗ್ಯುಲೇಟರ್ ಕಂಟ್ರೋಲ್. ಈಗ ಕೆರೆಗಳು ಇತ್ತು ಅಂದ್ರೆ ಊರಿನ ಮಧ್ಯದಲ್ಲಿ ಆ ಕೆರೆಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಗೇಟೆಡ್ ಅರೇಂಜ್ಮೆಂಟ್ ಎಲ್ಲ ಸರಿ ಇದೆಯಾ, ಇವನ್ನೆಲ್ಲ ಚೆಕ್ ಮಾಡ್ಬೇಕಾಗತ್ತೆ. ಮತ್ತೆ ಇದನ್ನ ಮ್ಯಾನೇಜ್ ಮಾಡುವಂಥದ್ದು ಅಂದ್ರೆ ಮಾನಿಟರ್ ಮಾಡ್ತಾ ಇರ್ಬೇಕು, ಡಿಸಿಲ್ಟೇಷನ್ ಮಾಡ್ತಾ ಇರ್ಬೇಕು. ಮತ್ತೆ ಪ್ರೀ ಮಾನ್ಸೂನ್ ಅಂತೀವಿ, ಅಂದ್ರೆ ಮುಂಗಾರು ಮಳೆ ಮುಂಚೆನೆ ನಾವು ಅದನ್ನ ಡಿಸಿಲ್ಟೇಷನ್ ಪ್ರೋಗ್ರಾಮ್ ಮಾಡ್ಕೋಬೇಕು, ಬೀಡ್ಸ್ ಬೆಳೆದ್ರೆ ತೆಗಿಬೇಕು. ಈ ರೀತಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡು ಒಂದು ಸಿಸ್ಟಮೆಟಿಕ್ ಆಗಿ ಡೈನಾಮಿಕ್ ಪ್ರೊಸೆಸ್ ಅಲ್ಲಿ ಪಿರಿಯಾಡಿಕಲ್ ಒಂದು ಇನ್ಸ್ಪೆಕ್ಷನ್ ಮಾಡ್ತಾ ನಾವು ಅದನ್ನ ಸಮಸ್ಯೆ ಬಗೆಹರಿಸ್ತಾ ಹೋಗ್ಬೇಕು. ಮತ್ತೆ ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ನಮ್ಮಲ್ಲಿ ಅವೇರ್ನೆಸ್ ಬಿಡುವಂತದ್ದು, ಮತ್ತೆ ಪಬ್ಲಿಕ್ ಅಲ್ಲಿ ಅವೇರ್ನೆಸ್ ಇದು ಮಾಡಿಸುವಂತದ್ದು ಮಾಡ್ತಾ ಹೋಗ್ಬೇಕು. ಬೈ ಚಾನ್ಸ್ ಇಷ್ಟೆಲ್ಲ ಮೀರಿ ನಮ್ಗೆ ಡಿಸಾಸ್ಟರ್ ಆದ್ರೆ ಅಂದ್ರೆ ನಮ್ಗೆ ಇದ್ರ ಬಗ್ಗೆ ಒಂದು ದೊಡ್ಡ ಸಮಸ್ಯೆ ಪರಿದೋದ್ರೆ ನಾವು ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು, ಇಷ್ಟು ನಾವು ಕರಗತ ಮಾಡ್ಕೋಬೇಕಾಗತ್ತೆ. ಈಗ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ನಾವು ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ಮಾಡ್ಬಿಟ್ಟು ಅಂದ್ರೆ ಫ್ಲಡ್ ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ. ಮತ್ತೆ ಪೊಲ್ಯೂಷನ್ ಆನ್ ವಾಟರ್ ಬಾಡೀಸ್ ಆಲ್ಸೋ ರಿಡ್ಯೂಸಸ್. ಅಂದ್ರೆ ವಾಟರ್ ಬಾಡೀಸ್ ಏನಿದೆ, ಕೆರೆಗಳು ಸರೋವರಗಳು ಏನಿದೆ ಅದ್ರ ಮೇಲೆ ಸಮಸ್ಯೆ ತಪ್ಪತ್ತೆ, ಅದು ಪೊಲ್ಯೂಟ್ ಆಗುತ್ತೆ ತಪ್ಪತ್ತೆ. ರಿಡ್ಯೂಸ್ ದಿ ಪೀಕ್ ರನ್ ಆಫ್. ಅಂದ್ರೆ ಪೀಕ್ ಗೆ ಅಂದ್ರೆ ತುಂಬಾ ಒಂದೇ ಸರಿ ಅಬ್ರಪ್ಟ್ ಆಗಿ ಮಳೆ ರೈಸ್ ಆಗಿಬಿಡುದು ಮತ್ತೆ ಕಡಿಮೆ ಆಗೋದು, ಇವೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇದೆ. ಆಮೇಲೆ ಸ್ಟ್ರೆಸ್ ಆನ್ ವಾಟರ್ ಬಾಡೀಸ್ ಅಂದ್ರೆ ಪೊಲ್ಯೂಟೆಡ್ ವಾಟರ್ ಫ್ರೆಶ್ ವಾಟರ್ ಮೇಲೆ ಏನಾದ್ರು ಹೋಗಿ ಇದ್ ಮಾಡ್ತಂದ್ರೆ ಮತ್ತೆ ಪೊಲ್ಯೂಟ್ ಆಗ್ಬಿಡ್ತದ್ವೆ. ಸೊ ಅದ್ರ ಮೇಲೂ ಸಹ ಪ್ರೆಷರ್ ಕಡಿಮೆ ಆಗ್ತದೆ. ಸೊ ಈ ರೀತಿ ಒಂದು ವ್ಯವಸ್ಥೆಗಳನ್ನ ಅಳವಡಿಸ್ಕೊಳ್ಳೋ ಮೂಲಕ ನಾವು ಒಂದು ಸಿಸ್ಟಮೆಟಿಕ್ ಆಗಿ ಸ್ಟಾರ್ಮ್ ಡೈನ್ ನೆಟ್ವರ್ಕ್ ನ ಇದ್ ಮಾಡಕ್ಕೆ ಅವಕಾಶ ಇದೆ. ಈಗ IRC ಗೈಡ್ಲೈನ್ಸ್ ಅಂದ್ರೆ ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ ಇದು ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಇದು ವಿಂಗ್ ಅಲ್ಲಿ ಬರ್ತದೆ. ಈ ವಿಂಗ್ ಅಲ್ಲಿ ಏನೇನೆಲ್ಲ ಮಾಡಬಹುದು ಅಂತಂದ್ಬಿಟ್ಟು ಒಂದು ಗೈಡ್ಲೈನ್ಸ್ ಬಹಳ ಸ್ಪಷ್ಟವಾಗಿ ಸ್ಪೆಸಿಫಿಕೇಶನ್ ಸಮೇತ, ಫೋಟೋ ಸಮೇತ, ಚಿತ್ರಗಳ ಸಮೇತ ಮಾಹಿತಿಗಳನ್ನ ಪಬ್ಲಿಷ್ ಮಾಡಿದ್ರೆ. 2015 13-14 ರಿಲೀಸ್ ಆಯ್ತದು. ಸೊ ಇದ್ರಲ್ಲಿ ಸಾಕಷ್ಟು ಬದಲಾವಣೆ ಅಂದ್ರೆ ಔಟ್ ಆಫ್ ಬಾಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಈಗಿನ ಒಂದು ಎಕ್ಸಿಸ್ಟೆನ್ಸ್ ಇದೇನಿದೆ ಅಂದ್ರೆ ಮಾಡ್ತಾ ಇರ್ತಕ್ಕಂಥ ಟ್ರೆಡಿಷನಲ್ ಮೆಥಡ್ ಏನಿದೆ ಅದರಿಂದ ಈಚೆ ಬಂದು ಏನೇನ್ ಬೇರೆ ರೀತಿ ಎಲ್ಲ ಮಾಡಬಹುದು, ಏನೇನ್ ಮಾಡಕ್ಕೆ ಸಾಧ್ಯ ಇದೆ ಎಂಬುದನ್ನ ಅವರು ಬಹಳ ತುಂಬಾ ಸುಂದರವಾಗಿ ಅದನ್ನ ವರ್ಣಿಸಿದ್ದಾರೆ. ಮತ್ತೆ ಅದನ್ನ ಅಡಾಪ್ಟ್ ಮಾಡ್ಕೊಂಡಂತ ತುಂಬಾ ಚೆನ್ನಾಗಿ ಆಗೋದ್ರಲ್ಲಿ ಸಂದೇಹ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳಿದ್ದಾರೆ, ಈಗ ನೈಸ್ ರೋಡ್ ಅಲ್ಲಿ ಆಗ್ತಿದೆ ಈ ರೀತಿ ಒಂದು ಮಧ್ಯದಲ್ಲಿ ರೀಚಾರ್ಜ್ ಗೆ ಒಂದು ಅರೇಂಜ್ಮೆಂಟ್ ಪ್ಲಸ್ ಒಂದು ಫ್ಲೋಕ್ಕೆ ಮಳೆ ನೀರು ಹೋಗಕ್ಕೆ ಒಂದು ಸಪರೇಟ್ ಡ್ರೈನ್ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೈಸ್ ರೋಡ್ ಅಲ್ಲಿ ನಾನು ತಿಳಿದಂಗೆ ಇವತ್ತವರೆಗೆ ಒಂದು ಸ್ಟಾರಮ್ ಡ್ರೈನ್ ಇಂದ ಅಥವಾ ಸ್ಟಾರಮ್ ವಾಟರ್ ಯಾವುದೇ ವಿಧವಾದ ಸಮಸ್ಯೆ ಆಗಿಲ್ಲ. ಯಾಕಂದ್ರೆ ಅವ್ರು ಮುಂಚೆನೆ ಕ್ಲೀನ್ ಆಗಿ ಪ್ರೀ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ಸೊ ಅದೇ ರೀತಿ IRC ನಲ್ಲಿ ನಡೆಸಿದರೆ ಮಧ್ಯ ಗ್ರೀನ್ ಪ್ಯಾಚಸ್, ಗ್ರೀನ್ ಪೋರ್ಷನ್ಸ್ ನ ಬಿಡ್ಬೇಕು ಅಂತ ಹೇಳಿದ್ದಾರೆ. ಸೊ ನಮ್ಮಲ್ಲಿ ಪಾರ್ಕ್ಗಳು ಎಲ್ಲ ಕಡಿಮೆ ಆಗ್ತಿರೋದ್ರಿಂದ ಅಟ್ಲೀಸ್ಟ್ ಈ ರೀತಿ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಈ ತರ ಪ್ರೊವೈಡ್ ಮಾಡ್ತಾ ಹೋದ್ರೆ ನಮ್ಗೆ ಸುಮಾರಷ್ಟು ಸರಿ ರೀಚಾರ್ಜ್ ಆಗ್ಬಿಡುತ್ತೆ. ರೀಚಾರ್ಜ್ ಆಗಿಂದ ಸ್ಟಾರಮ್ ಟೈಮ್ ಅಲ್ಲಿ ಹೊಡೆತ ತಪ್ಪತ್ತೆ. ಅಂದ್ರೆ ಇದು ಲೋ ಲೈಂಗ್ ಆಗ್ಲಿ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಆಗ್ಲಿ, ಕಮ್ಯುನಿಕೇಶನ್ ಆಗ್ಲಿ, ಇವೆಲ್ಲ ಸಮಸ್ಯೆ ತಪ್ಪತ್ತೆ. ಸೊ ಹಾಗಾಗಿ ಈ ರೀತಿ ಗ್ರೀನ್ ಪ್ಯಾಚಸ್ ಗಳನ್ನ ಇದು ಮಾಡಿದ್ರೆ ಅಲ್ಲಲ್ಲಿ ನೀರು ಹಿಂಗಕ್ಕೆ ಅವಕಾಶ ಆಗುತ್ತೆ. ಸೊ ಅದೇ ರೀತಿ ಹೌ ಡು ವಿ ರಿಟ್ರಾಫಿಟ್ ಅವರ್ ಸಿಟೀಸ್ ಟು ಅಚೀವ್ ಮೋರ್ ಸಸ್ಟೈನಬಲ್ ಅಂದ್ರೆ ಸುಸ್ಥಿರವಾದ ಒಂದು ಸ್ಟಾರಮ್ ಡ್ರೈನ್ ವ್ಯವಸ್ಥೆ ಬೇಕು, ಯಾವ ರೀತಿ ಮಾಡ್ಬೇಕು ಇದಕ್ಕೆ ಸಿಸ್ಟಮೆಟಿಕ್ ಪ್ಲಾನ್ ಅಲ್ಲಿ ಹೇಳಿದ್ದಾರೆ. IRC ಪ್ರಕಾರನೇ ಹೇಳಿದ್ದಾರೆ. ರೋಡ್ ಮೂಲಕ ಏನೇನೆಲ್ಲ ಮಾಡಕ್ಕೆ ಸಾಧ್ಯ ಇದೆ, ಪಾರ್ಕಿಂಗ್ ಗಳಲ್ಲಿ ಏನೇನ್ ಮಾಡಕ್ಕೆ ಸಾಧ್ಯ ಇದೆ, ಓಪನ್ ಲ್ಯಾಂಡ್ ಅಲ್ಲಿ ಏನೇನ್ ಮಾಡಕ್ಕೆ ಸಾಧ್ಯ ಇದೆ, ರೂಫ್ ಟಾಪ್ ಗಳಿಂದ ಮಳೆ ನೀರ್ನ ಏನೇನ್ ಮಾಡಕ್ಕೆ ಸಾಧ್ಯ ಇದೆ, ಇವುಗಳನ್ನ ವಿವರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಇವುಗಳನ್ನ ನಿಮ್ಗೆ IRC ಕೋಡ್ ನ ಮತ್ತೆ ಇದ್ರ ಸಂಬಂಧ ಕೇಸ್ ಸ್ಟಡೀಸ್ ನ ತಮ್ಗೆ ಇದ್ರ ಮೂಲಕ ಕಳಿಸ್ತೀನಿ, ಅದು ಇಮೇಲ್ ಮೂಲಕ. ತಾವು ನಮ್ಮ SAD ಚಾನಲ್ ಇದ್ರಲ್ಲಿ ಬರುತ್ತೆ, ಇಲ್ಲಾಂದ್ರೆ ನಾವು ಇಮೇಲ್ ಮಾಡ್ತೀವಿ, ಅದ್ರ ಮೂಲಕ ತಾವು ಅದನ್ನ ನೋಡ್ಬೋದು. ಈಗ ಒಂದ್ ಪ್ರಶ್ನೆ ಇದೆ, ಇಲ್ಲಿ 1.5 ಮೀಟರ್ ರೋಡ್ ಬಿದ್ರೆ ಏನೇನು ಅಡಾಪ್ಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಫಿಲ್ಟ್ರೇಷನ್ ಪ್ರೊಸೆಸ್ ಯಾವಾಗ ಮಾಡ್ಬೇಕು ಅಂದ್ರೆ ಇದು SWM ಅಂದ್ರೆ ಸ್ಟಾರಮ್ ವಾಟರ್ ಮ್ಯಾನೇಜ್ಮೆಂಟ್. ಸ್ಟಾರಮ್ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ರೀತಿ ಮಾಡ್ಬೋದು, ಒಂದು ಫಿಲ್ಟ್ರೇಷನ್, ಕನ್ವೇಯನ್ಸ್, ಡಿಟೆನ್ಷನ್, ರಿಟೆನ್ಷನ್, ಇನ್ಫಿಲ್ಟ್ರೇಷನ್, ಇಷ್ಟ ತರ ಇದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವ್ಯಾವ ಮೆಥಡ್ ಅಲ್ಲಿ ಯಾವ್ಯಾವ ಸಿಚುವೇಶನ್ ಅಲ್ಲಿ ಯಾವ್ದಾವ್ದು ಮಾಡ್ಬೇಕು ಅನ್ನೋದು ಪ್ರಶ್ನೆ. ಈಗ ಫಾರ್ ಎಕ್ಸಾಂಪಲ್ ವಿಡ್ತ್ ಆಫ್ ರೋಡ್ ಜಸ್ಟ್ ಒಂದು 3 ಮೀಟರ್ 5 ಮೀಟರ್ ಇದ್ರೆ ಗ್ರೀನ್ ಫಿಲ್ಟರ್ ಹಾಕೋದು, ನೆಕ್ಸ್ಟ್ ವೆಜಿಟೇಟಿವ್ ಫಿಲ್ಟರ್ ಹಾಕೋದು. ಆಮೇಲೆ 5 to 10 ಮೀಟರ್ ಇದ್ರೆ ಏನ್ ಮಾಡ್ಬೋದು, ಕನ್ವೇಯನ್ಸ್ ಸಿಸ್ಟಮ್ ಅಲ್ಲಿ ಯಾವ ತರ ಮಾಡ್ಬೇಕಾಗ್ತದೆ, ಡಿಟೆನ್ಷನ್ ಪಾಯಿಂಟ್ಸ್ ಯಾವ ತರ ಮಾಡ್ಬೇಕಾಗತ್ತೆ, ಮತ್ತೆ 10 ಮೀಟರ್ಗಿಂತ ಜಾಸ್ತಿ ಇದ್ರೆ ಏನ್ ಮಾಡ್ಬೇಕು. ಈ ರೀತಿ ಒಂದು ವಿವಿಧ ಒಂದು ಅಳತೆಗೆ ಅನುಕೂಲವಾಗಿ ರೋಡ್ ಅಲ್ಲಿ ಏನು ಲಭ್ಯತೆ ಇದೆ ಅದಕ್ಕೆ ತಕ್ಕಂತೆ ಏನೇನ್ ಮಾಡ್ಬೋದು.
ಅದನ್ನ ತಿಳಿಸಿದೆ. ಮತ್ತೆ ಸ್ಟಾರ್ ವಾಟರ್ ಡ್ರೈನ್ ಎಷ್ಟು ಮೀಟರ್ ರೋಡ್ ಹೊಡಿದ್ರೆ ಯಾವ ಮೆಥಡ್ ನ ಅಡಾಪ್ಟ್ ಮಾಡ್ಬೋದು, ಅಂದ್ರೆ ಈಗ 6 ಮೀಟರ್ ರೋಡ್ ಇದ್ರೆ ಏನ್ ಸಿಸ್ಟಮ್ ಅಡಾಪ್ಟ್ ಮಾಡ್ಬೋದು, ಮತ್ತೆ 9 ಮೀಟರ್ ಇದ್ರೆ ಏನ್ ಮಾಡ್ಬೋದು, 12 ಮೀಟರ್ ಇದ್ರೆ ಏನ್ ಮಾಡ್ಬೋದು, ಈ ರೀತಿ ಒಂದು ವಿವಿಧ ರೀತಿಯ ಒಂದು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಇದ್ರ ಪ್ರಕಾರ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಸಮಸ್ಯೆಗಳು ಸುಮಾರಷ್ಟು ಬಗೆಹರಿದೋಗುತ್ತೆ. ಸೊ ಈಗ ಮತ್ತೆ ಅಲ್ಲಿಗೆ ಬರ್ತೀನಿ. ಸ್ಟಾರ್ ವಾಟರ್ ಡ್ರೈನ್ ಇದು ಮಾಡ್ಬೇಕಾದ್ರೆ ನಾವು ಮ್ಯಾಪಿಂಗ್ ಮಾಡಿ ಫಸ್ಟ್ ಮಾಡ್ಬೇಕು. ಮ್ಯಾಪಿಂಗ್ ಮಾಡಿ ನಾವು ಲಿಸ್ಟ್ ಮಾಡ್ಕೋಬೇಕು, ಯಾವ್ದಾದ್ರು ಏನೇನ್ ಮಾಡಕ್ಕೆ ಸಾಧ್ಯ ಇದೆ, ಏನ್ ಮಾಡೋಕೆ ಸಾಧ್ಯ ಇದೆ, ಅದನ್ನೆಲ್ಲ ಒಂದು ಲಿಸ್ಟ್ ಔಟ್ ಮಾಡ್ಕೋಬೇಕು, ನಮ್ದು ಏನ್ ಪ್ರಾಬ್ಲಮ್ಸ್ ಇದೆ. ಆಮೇಲೆ ಚೆಕ್ ಲಿಸ್ಟ್ ಫಾರ್ ಸ್ಟಾರ್ ವಾಟರ್ ಮ್ಯಾಗ್ನೆಟ್, ಇದರಲ್ಲಿ ಪ್ರೀ ಮಾನ್ಸೂನ್ ಇದು ಬರ್ತದೆ. ನೆಕ್ಸ್ಟ್ ಪೋಸ್ಟ್ ಮಾನ್ಸೂನ್ ಅಂತ ಬರುತ್ತೆ. ಪೋಸ್ಟ್ ಮಾನ್ಸೂನ್ ಅಂದ್ರೆ ಮಳೆ ನಂತರದಲ್ಲಿ ಏನೇನು ಕ್ರಮ ತಗೋಬೇಕು, ಡಿಸಿಲ್ಟೇಷನ್ ಇರ್ಬೋದು, ಮತ್ತೆ ರಿಮೂವಿಂಗ್ ಆಫ್ ವೀಡ್ಸ್ ಇರ್ಬೋದು, ಮತ್ತೆ ಸ್ಟ್ರಕ್ಚರಲ್ ರಿಪೇರ್ಸ್, ಸಿವಿಲ್ ವರ್ಕ್ಸ್ ಅಥವಾ ಇದ್ರೆ ಅದನ್ನ ಕೈಗೊಳ್ಳುವಂತದ್ದು ಇರ್ಬೋದು. ಆಮೇಲೆ ರೆಸ್ಕ್ಯೂ ಟೀಮ್ ನ ಪ್ರಿಪೇರ್ ಮಾಡುವಂತದ್ದು, ಡಿಸಾಸ್ಟರ್ ಆದಂತಹ ಸಂದರ್ಭದಲ್ಲಿ ರೆಸ್ಕ್ಯೂ ಟೀಮ್ ನ ಮೊದಲೇ ಇದು ಮಾಡ್ಕೊಂಡಿರ್ಬೇಕು, ಪ್ರಿಪೇರ್ ಮಾಡ್ಕೊಂಡಿರ್ಬೇಕು ಟೀಮ್ ನ. ಮತ್ತೆ ಇವ್ಯಾಕ್ಯುಯೇಷನ್ ಆಫ್ ಎನ್ಕ್ರೋಚ್ಮೆಂಟ್ಸ್ ಇನ್ ಅಂಡ್ ಅಲಾಂಗ್ ಸ್ಟಾರ್ ವಾಟರ್ ಡ್ರೈನ್ಸ್, ಅಂದ್ರೆ ಎನ್ಕ್ರೋಚ್ಮೆಂಟ್ಸ್ ಮತ್ತೆ ಏನಾದ್ರು ಇತ್ತು ಅಂತಂದ್ರೆ ಸ್ಟಾರ್ ವಾಟರ್ ಲೈನ್ ಅಲ್ಲಿ ಅಥವಾ ಅದರಿಂದ ಹೊರಗಡೆ ಅಕ್ಕಪಕ್ಕದಲ್ಲಿ ಅದನ್ನ ನಾವು ಮೊದಲೇ ಕ್ಲಿಯರ್ ಮಾಡ್ಕೋಬೇಕು. ಈಗ ರೀಮಾಡ್ಲಿಂಗ್ ಬಗ್ಗೆ ಹೇಳ್ತೀನಿ. ಸೊ ರೀಮಾಡ್ಲಿಂಗ್ ಅಂದ್ರೆ ಪೈಪ್ಗಳು ಸೈಜ್ ನೋಡಿ ಫಸ್ಟ್ ಯಾವ ತರ ಇತ್ತು, ಆ ಪೈಪ್ಗಳನ್ನೆಲ್ಲ ತೆಗ್ಬಿಟ್ಟು ಯಾವ ತರ ಬ್ರಿಡ್ಜ್ ನ ಯಾವ ತರ ಮಾಡ್ಬೋದು. ಈ ರೀತಿ ಒಂದು ಕಲ್ವರ್ಟ್ನ ಹಾಕೋದ್ರಿಂದ ನೀರಿಗೆ ಸಾಕಷ್ಟು ಬ್ರಿಡ್ಜ್ ಸಿಗುತ್ತೆ, ಹರಿದೋಗಕ್ಕೆ ಅವಕಾಶ ಆಗುತ್ತೆ, ಸ್ಮೂತ್ ಆಗಿ ಹರಿದೋಗುತ್ತೆ, ಯಾವುದೇ ಸಮಸ್ಯೆ ಇರಲ್ಲ. ಸೊ ಇಲ್ಲಿ ಎಡಗಡೆ ಚಿತ್ರದಲ್ಲಿ ಈ ತರ ಆಲ್ಮೋಸ್ಟ್ ಪೈಪು ಇದಾಗ್ಬಿಟ್ಟಿದೆ, ಸಣ್ಣ ಪೈಪ್ ಆಗ್ಬಿಟ್ಟಿದೆ, ಮತ್ತೆ ಹರಿತಕ್ಕಂಥ ವೆಂಟು ಸಹ ಬಹಳ ಸಣ್ಣ ಇದೆ. ಅದನ್ನು ಯಾವ ರೀತಿ ಪಕ್ಕದ ಬಲಗಡೆ ಚಿತ್ರದಲ್ಲಿ ತೋರಿಸಿದೆ, ಯಾವ ರೀತಿ ನಾವು ಅದನ್ನ ಬದಲಾವಣೆ ಮಾಡ್ಕೋಬಹುದು ಅಂತ. ಸೊ ಅದೇ ರೀತಿ ಪೈಪ್ಗಳ ಜೊತೆಗೆ ವೆಂಟ್ಗಳನ್ನ ಯಾವ ರೀತಿ ಮಾಡ್ಬೋದು, ತುಂಬಾ ದೊಡ್ಡದಿತ್ತು ಅಂತಂದ್ರೆ, ಅಗಲ ಜಾಸ್ತಿ ಇತ್ತು ಅಂದ್ರೆ ಈ ರೀತಿ ಸಿಮೆಂಟ್ ಕಾಂಕ್ರೀಟ್ RCC ನಲ್ಲೇ ಯಾವ ರೀತಿ ವೆಂಟ್ಗಳನ್ನ ಅಳವಡಿಸ್ಕೋಬಹುದು, ಸಣ್ಣದಿದ್ರೆ ಆತರ ಮಾಡ್ಬೋದು, ದೊಡ್ಡದಿದ್ರೆ ಆತರ ಮಾಡ್ಬೋದು. ಇವುಗಳ ಚಿತ್ರಗಳನ್ನು ಸಹ ತಮಗೆ ತೋರಿಸಿದೆ. ಸೊ ಅದೇ ರೀತಿ ಸಿಲ್ಟ್ ಟ್ರಾಪ್ ಅನ್ನೋದು ಉದಾಹರಣೆ ಹೇಳಿದ್ರೆ ಮೈಸೂರಿನ ಹೆಬ್ಬಾಳ್ ಲೇಕ್ ಅಲ್ಲಿ ಈ ರೀತಿ ಒಂದು ಸಿಲ್ಟ್ ಟ್ರಾಪ್ ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಟ್ರಾಶ್ ಗಾರ್ಡ್ ಅಂತ ಹೇಳ್ತೀವಿ, ಟ್ರಾಶ್ ಟ್ರ್ಯಾಕ್ ಅಂತ ಹೇಳ್ತೀವಿ, ಅದ್ರಲ್ಲಿ ಈ ಫ್ಲೋಟಿಂಗ್ ಡಬ್ರಿಸ್ ನ ಬ್ಲಾಕ್ ಮಾಡುತ್ತೆ, ಅಂದ್ರೆ ತಡೆ ಹಾಕುತ್ತೆ, ಶುದ್ಧವಾದ ನೀರು ಆ ಕಡೆ ಹರಿಯೋ ತರ ಮಾಡುತ್ತೆ. ಇಲ್ಲಿ ಸ್ಟಾರ್ಮ್ ಡ್ರೈನ್ ಇಂದ ಬರ್ತಕ್ಕಂಥ ನೀರನ್ನ ಸಿಲ್ಟ್ ಟ್ರಾಪ್ ಕೊಟ್ಟಿದೆ. ಸಿಲ್ಟ್ ಟ್ರಾಪ್ ಅಲ್ಲಿ ಏನಪ್ಪಾ ಅಂದ್ರೆ ಬಂದಂತ ನೀರು ಸೆಡಿಮೆಂಟ್ ಆಗುತ್ತೆ, ಅಂದ್ರೆ ಅದರಲ್ಲಿರ್ತಕ್ಕಂಥ ಅಂಶಗಳೇನಿದೆ, ಸೆಡಿಮೆಂಟ್ ಅಂಶಗಳು ಅಂದ್ರೆ ಧೂಳು, ಮಣ್ಣಿನ ಕಣಗಳು, ಕಲ್ಲಿನ ಕಣಗಳು ಇವೆಲ್ಲ ಬಂದು ಡ್ರಾಪ್ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಹರಿಯೋಕೆ ಶಕ್ತಿ ಇರಲ್ಲ, ಅಲ್ಲಿ ಡ್ರಾಪ್ ಆಗುತ್ತೆ. ಡ್ರಾಪ್ ಆಗಿ ಅಲ್ಲಿ ಕಲೆಕ್ಟ್ ಆಗುತ್ತೆ. ಈ ಕಲೆಕ್ಟ್ ಆಗಿರ್ತಕ್ಕಂಥ ಇದನ್ನ ನಾವು ಡಿಸ್ಪೋಸ್ ಮಾಡ್ಬೇಕು ಅವಾಗ. ಈ ಸಿಲ್ ಟ್ರಾಪ್ ನ ಕೊಡೋದ್ರಿಂದ ಅರ್ಧಕ್ಕರ್ಧ ರೋಡ್ ಸ್ಟಾರ್ಮ್ ಡ್ರೈನ್ ಬ್ಲಾಕ್ ಆಗೋದು ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ನಾವು ಈ ಸಿಲ್ ಟ್ರಾಪ್ಗೆ ಬಹಳ ಪ್ರಾಮುಖ್ಯತೆ ಕೊಡ್ಬೇಕು. ನೆಕ್ಸ್ಟ್ ಈ ಸಿಲ್ ಟ್ರಾಪ್ ಜೊತೆಗೆ ಟ್ರಾಶ್ ಹಾಕೋದು ಬಹಳ ಇಂಪಾರ್ಟೆಂಟ್. ಇದನ್ನು ಫ್ಲೋಟಿಂಗ್ ಡೆಬ್ರಿಸ್ ಏನಿದೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಅದೇ ರೀತಿ ಈ ರೀತಿ ಸ್ಟಾರ್ಮ್ ಡ್ರೈನ್ ನೋಡಿ ನೀರು ಎಷ್ಟು ಶುದ್ಧವಾಗಿದೆ, ಲೇಕು ಎಷ್ಟು ಶುದ್ಧವಾಗಿದೆ. ಬೈ ಚಾನ್ಸ್ ನಾವು ಟ್ರಾಶ್ ಟ್ರ್ಯಾಕ್ ಅಥವಾ ಸಿಲ್ ಟ್ರಾಪ್ ಎಲ್ಲ ಕೊಡೋಗಿದ್ರೆ ಈ ಲೇಕು ಸಿಲ್ಟಪ್ ಆಗುತ್ತೆ, ಮತ್ತೆ ವೀಡ್ಸ್ ಬೆಳೆದು ಬಿಡುತ್ತೆ ಸಿಕ್ಕಾಬಿಟ್ಟೆ, ಮತ್ತೆ ಅಬ್ಸ್ಟ್ರಕ್ಷನ್ ಆಗಿ ಮತ್ತೆ ಸೊಳ್ಳೆಗಳು ಬ್ರೀಡಿಂಗ್ ಆಗೋದು ಇದೆಲ್ಲ ಸಿಕ್ಕಾಬಿಟ್ಟೆ ಆಗುತ್ತೆ. ಈ ರೀತಿ ಒಂದು ಸ್ಟಾರ್ಮ್ ಡ್ರೈನ್ ಅಲ್ಲಿ ಈ ರೀತಿ ಒಂದು ಟ್ರಾಶ್ ಟ್ರ್ಯಾಕ್ ಅಂತೀವಿ ಅಥವಾ ಒಂದು ತಡೆಯನ್ನು ಕೊಟ್ರೆ ಫ್ಲೋಟಿಂಗ್ ಡೆಬ್ರಿಸ್ ಎಲ್ಲ ಫುಲ್ ಕಂಟ್ರೋಲ್ ಆಗುತ್ತೆ. ಮತ್ತೆ ಆ ಸಿಲ್ ಟ್ರಾಪ್ ಮೂಲಕ ಬರ್ತಕ್ಕಂಥ ನೀರು, ಈಚೆ ಬರ್ತಕ್ಕಂಥ ನೀರು ಸ್ವಲ್ಪ ತಿಳಿಯ ಬರುತ್ತೆ. ಈ ರೀತಿ ಒಂದು ವ್ಯವಸ್ಥೆನ ಮಾಡಕ್ಕೆ ಅವಕಾಶ ಇದೆ. ಈ ಸ್ಟಾರ್ಮ್ ಡ್ರೈನ್ಗಳಲ್ಲಿ ಅಲ್ಲೆಲ್ಲ ಅಳವಡಿಸ್ಬಿಟ್ರೆ ನಿಮ್ಗೆ 50% ಮೇಂಟೆನೆನ್ಸ್ ಮಾಡುವಂತ ಕೆಲಸನೇ ತಪ್ಪೋಗುತ್ತೆ. ಇದರಿಂದ ಪುರಸಭೆಗಾಗ್ಲಿ ನಗರಸಭೆಗಾಗ್ಲಿ ಅದರ ಒಂದು ಮೇಂಟೆನೆನ್ಸ್ ಕಾಸ್ಟ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಈ ರೀತಿ ಗ್ರೇಟಿಂಗ್ ಅಂತೀವಿ, ಈ ಗ್ರೇಟಿಂಗ್ ಗಳನ್ನ ಕೊಡ್ತಾ ಹೋದ್ರೆ ಸುಮಾರಷ್ಟು ಸಮಸ್ಯೆಗಳು ಬಗೆಹರುತ್ತೆ. ನೋಡಿ, ಈ ಗ್ರೇಟಿಂಗ್ ಕೊಟ್ಕೊಳ್ಳೆ ಆ ಕಸಕಡ್ಡಿಗಳೆಲ್ಲ ಈಚೆನೆ ಉಳ್ಕೊಂಡ್ಬಿಟ್ಟು, ಸೊ ಈಚೆ ಉಳ್ಕೊಂಡಾಗ ಅದನ್ನ ಮೇಂಟೈನ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಸ್ಟಾರ್ಮ್ ಡ್ರೈನು ಸಹ ನೀಟಾಗಿ ವರ್ಕ್ ಮಾಡಕ್ಕೆ, ಫಂಕ್ಷನ್ ಮಾಡಕ್ಕೆ ಆಗುತ್ತೆ. ನೋಡಿ ಈ ಸ್ಟಾರ್ಮ್ ಡ್ರೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಕಸ ಹಾಕದೇ ಇರೋ ಫೆನ್ಸಿಂಗ್ ಹಾಕ್ಬಿಟ್ಟಿದ್ದಾರೆ. ಮತ್ತೆ ಸ್ಟಾರ್ಮ್ ಡ್ರೈನ್ ಡಿಸೈನ್ ನೋಡಿ, ಮಧ್ಯದಲ್ಲಿ ಲೀನ್ ಫ್ಲೋ ಅಂದ್ರೆ ಕಡಿಮೆ ನೀರು ಹರಿತಿರುವಂತ ಸಂದರ್ಭದಲ್ಲಿ ಯಾವ ರೀತಿ ಫಂಕ್ಷನ್ ಆಗುತ್ತೆ, ಜಾಸ್ತಿ ನೀರು ಹರಿಬೇಕಾದ್ರೆ ಯಾವ ತರ ಫಂಕ್ಷನ್ ಆಗುತ್ತೆ ಅದನ್ನ ಒಳ್ಳೆ ಚಿತ್ರದ ಮೂಲಕ ತೋರಿಸಿದೆ. ಈ ರೀತಿ ಇದ್ದಷ್ಟು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇದ್ ನೋಡಿ, ಇದು ಸ್ಟಾರ್ಮ್ ಡ್ರೈನ್, ಇದು ನದಿಯಲ್ಲ, ಅದ ಕಾಲುವೆ ಅಲ್ಲ.
ಶಬ್ದ ಯಾಕ್ ಮಾಡ್ತಾರೆ? ಇದು ಇನ್ನೊಂದ್ಸರಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸ್ಟಾರ್ ಟ್ರೈನು. ನಮ್ಮಲ್ಲಿ ಈ ತರ ಮಾಡಕ್ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ಆದ್ರೆ ಮನಸ್ಸು ವಿಲ್ ಪವರ್, ನಮ್ಮ ಇಚ್ಛಾಶಕ್ತಿ ಪ್ರದರ್ಶನ ಮಾಡ್ಬೇಕಷ್ಟೆ. ಮಳೆ ನೀರಂತ ಅನ್ಸದೇ ಇಲ್ಲ, ಯಾವ್ದೊಂದು ಕಾಲುವೆ ಹೋಗಿದೆ ಅನ್ಕೋಬೇಕು, ಆ ತರ ಇದೆ. ಇರಿಗೇಷನ್ ಕೆನಾಲ್ ತರ ಕಾಣ್ತಾ ಇದೆ. ಅದೇ ರೀತಿ ಎಲ್ಲೆಲ್ಲಿ ಸಾಧ್ಯವೋ ಆ ರೀತಿ ಒಂದು ರೀಚಾರ್ಜ್ ಪಿಟ್ಗಳನ್ನ, ರೀಚಾರ್ಜ್ ವೆಲ್ಗಳನ್ನ, ಎಸ್ಪೆಷಲಿ ಲೋ ಲೈಯಿಂಗ್ ಏರಿಯಾದಲ್ಲಿ ಇದನ್ನ ಮಾಡ್ಬೇಕಾಗ್ತದೆ. ಬಂತಂದ ಫಸ್ಟ್ ಸಿಲ್ ಟ್ರಾಪ್ ಕೊಡ್ಬೇಕು. ಸಿಲ್ ಟ್ರಾಪ್ ಕೊಟ್ಟಾಗ ಅಲ್ಲಿ ಡಿಸಿಲ್ಟಿಂಗ್ ಆಗುತ್ತೆ, ಅಂದ್ರೆ ಸೆಡಿಮೆಂಟ್ಸ್ ಎಲ್ಲ ಡೌನ್ ಕೆಳಗಡೆ ಡೆಪಾಸಿಟ್ ಆಗುತ್ತೆ, ತಿಳಿ ನೀರು ಹೋಗಿ ಫಿಲ್ಟರ್ ಆಗಿ ಇದ್ರ ಮೂಲಕ ರೀಚಾರ್ಜ್ ವೆಲ್ಗೆ ಸೇರುತ್ತೆ. ರೀಚಾರ್ಜ್ ವೆಲ್ ಲೋ ಲೇಯಿಂಗ್ ಏರಿಯಾದಲ್ಲಿ ಅಂದ್ರೆ ತಗ್ಗು ಪ್ರದೇಶದಲ್ಲಿ ಮಾಡಿದ್ರೆ ಒಳ್ಳೇದು. ಈ ರೀತಿ ಮಾಡೋದ್ರಿಂದ ಅಲ್ಲಿ ಫ್ಲಡ್ಡಿಂಗ್ ಎಫೆಕ್ಟ್ ಸಾಕಷ್ಟು ಕಂಟ್ರೋಲ್ ಆಗುತ್ತೆ. ಸೊ ಇದೇ ತರ ನೋಡಿ ಎಕ್ಸಾಂಪಲ್ ತೋರಿಸಿದೆ. ಇದೆಲ್ಲ ರೀಚಾರ್ಜ್ ವೆಲ್ಸ್ಗೆ ತಗೊಂಡೋಗಿ ಲೀಡ್ ಮಾಡ್ತಾ ಇದೆ. ಅಂದ್ರೆ ಎರಡು ಕಡೆಯಿಂದನೂ ಸ್ಲೋಪ್ ಇತ್ತು ಅಂದ್ರೆ ಆ ಸ್ಲೋಪ್ ಅಲ್ಲಿ ಮಧ್ಯದಲ್ಲಿ ಒಂದು ರೀಚಾರ್ಜ್ ವೆಲ್ ಮಾಡ್ಬಿಟ್ಟು ಸಿಮೆಂಟ್ ರಿಂಗ್ಗಳನ್ನ ಹಾಕೋದು ಬಹಳ ಮುಖ್ಯ. ಸಿಮೆಂಟ್ ರಿಂಗ್ ಹಾಕೋದ್ರಿಂದ ಸ್ಟೆಬಿಲಿಟಿ ಇರುತ್ತೆ, ಕುಸಿಯೋದಿಲ್ಲ. ಸೊ ಇದ್ರ ಮೂಲಕ ನೀರು ರೀಚಾರ್ಜ್ ಆಗಿ ಗ್ರೌಂಡ್ ವಾಟರ್ನ ಸೇರುತ್ತೆ, ಇದು ಫಿಲ್ಟರ್ ಆಗಿ ಸೇರುತ್ತದೆ. ಸೊ ಅದೇ ರೀತಿ ಫಿಲ್ಟ್ರೇಷನ್ಗೆ ನಾವು ಪ್ರೋಸೆಸ್ ಇಟ್ಕೋಬಹುದು. ಡಿಫರೆನ್ಸ್ ಇನ್ ಎಲಿವೇಶನ್ ಇದ್ರೆ ಸ್ಟಾರಮ್ ಡ್ರೈನ್ ಅಲ್ಲಿ ಯಾವ ರೀತಿ ವಿವಿಧ ಹಂತಗಳಲ್ಲಿ ಫಿಲ್ಟ್ರೇಷನ್ ಮಾಡಬಹುದು. ಮತ್ತೆ ಡ್ರೈನ್ ಗಳಲ್ಲಿ, ಸ್ಟಾರಮ್ ಡ್ರೈನ್ ಗಳಲ್ಲಿ ಅಲ್ಲಲ್ಲೇ ಈ ರೀತಿ ರೀಚಾರ್ಜ್ ಪಿಟ್ಗಳನ್ನ ಮಾಡೋದ್ರಿಂದ ಯಾವ ರೀತಿ ಮಾಡ್ಬೋದು. ಆಮೇಲೆ ರಿಂಗುಗಳನ್ನ ಹಾಕಿ ಮಾಡ್ಬೋದು. ಇದಕ್ಕೆ ರಿಂಗುಗಳನ್ನ ಹಾಕಿ ಮಾಡಿದ್ರೆ ಇನ್ನೂ ಸೇಫರ್ ಸೈಡ್ ಅಲ್ಲಿ ಇರ್ತದೆ. ಈ ಜಲ್ಲಿ ಡೈರೆಕ್ಟ್ ಆಗಿ ತಂದು ಇದು ಮಾಡಬಹುದು. ರಿಂಗುಗಳ ಮೂಲಕ ತುಂಬಿಟ್ಟು ಬಿಟ್ರೆ ಇನ್ನು ಒಳ್ಳೇದು. ಅವಾಗ ಏನಾಗ್ತದೆ, ಅನ್ಯೂನ್ ಸೆಟ್ಲ್ಮೆಂಟ್ ಇರಲ್ಲ, ಅಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಗೋಡೆಗಳು ಕ್ರಾಕ್ ಬರೋದು ಅವೆಲ್ಲ ಏನಾಗಲ್ಲ, ಸಿಸ್ಟಮೆಟಿಕ್ ಆಗಿ ಮಾಡಬಹುದು. ಅದೇ ರೀತಿ ಇಂಡಿಯನ್ ರೋಡ್ ಕಾಂಗ್ರೆಸ್ ಇದರಲ್ಲಿ ಗೈಡ್ಲೈನ್ಸ್, ಮಿನಿಸ್ಟರ್ ಆಫ್ ಅರ್ಬನ್ ಡೆವಲಪ್ಮೆಂಟ್ ಇದರಲ್ಲಿ ಗೈಡ್ಲೈನ್ಸ್ ಅಲ್ಲಿ ಮಾರ್ಗದರ್ಶನದಲ್ಲಿ ಏನ್ ಹೇಳಿದ್ರೆ ಅಂದ್ರೆ, ನೀವು ರೋಡ್ಗಳನ್ನ ಹಳೆ ಕಾಲ ತರನೇ ಯಾಕೆ ಮಾಡ್ತೀರಾ, ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ. ಅಂದ್ರೆ ಬದಲಾವಣೆ ಅಂದ್ರೆ ಲೆಫ್ಟ್ ಸೈಡ್ ಚಿತ್ರ ನೋಡಿ, ಬಿಫೋರ್ ಆಫ್ಟರ್. ಅಂದ್ರೆ ಎಡಗಡೆ ಇರ್ತ ಚಿತ್ರದಲ್ಲಿ ಕರ್ಬ್ ಸ್ಟೋನ್ ಅಂತ ಹೇಳ್ತೀವಿ, ಅಂದ್ರೆ ಮಧ್ಯ ಒಂದು ಟ್ರಾಫಿಕ್ ಲೈನ್ ಅಂತೇಳಿ ಅದು ಬಂದಿರುತ್ತೆ. ಅದನ್ನ ಯಾವ ರೀತಿ ತಗ್ಗಿಸ್ಬೇಕು, ತಗ್ಗಿಸ್ಬಿಟ್ಟು ಅಲ್ಲಿ ನೀರು ಹೋಗಕ್ಕೆ ಅವಕಾಶ ಮಾಡಬಾರ್ದು ಅಂತ ಪ್ರಶ್ನೆ ಇದೆ. ಸೊ ಇದು ಮಾಡ್ಬೋದು, ಆದ್ರೆ ರೋಡ್ ನ ಸಹ ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಮಾಡಿರ್ಬೇಕು. ಸೊ ಅದಕ್ಕಿಯೂ ಸಹ ಹೇಳಿದರೆ ರೋಡ್ ಕರ್ಬ್ ಸ್ಟೋನ್ ಎಷ್ಟು ಎತ್ತರ ಇರಬೇಕು, ರೋಡ್ ಯಾವ ಹತ್ತರದಲ್ಲಿದೆ, ಯಾವ ಹತ್ರ ತನಕ ತಗೊಂಡೋಗ್ಬೇಕು, ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ಮಾಹಿತಿ ಸಮೇತ, ಚಿತ್ರಗಳ ಸಮೇತ IRC ಗೈಡ್ಲೈನ್ಸ್ ಅಲ್ಲಿ ವಿವರಣೆ ಮಾಡ್ಕೊಟ್ಟಿದ್ದಾರೆ. ಇದನ್ನ ತಮ್ಗೆ ಮಾಹಿತಿನ ಹಂಚ್ಕೊಂತಾರೆ. ನೆಕ್ಸ್ಟ್ ಫುಟ್ಪಾತ್ ತುಂಬಾ ಅಗಲ ಜಾಸ್ತಿ ಇತ್ತು ಅಂದ್ರೆ ಅಲ್ಲಿ ಒಂದು ಗ್ರೀನ್ ಸ್ಟ್ರಿಪ್, ಅಂದ್ರೆ ಒಂದು ತಗ್ಗು ಮಾಡಿ ಆ ಬಲ್ಲಿ ಕರ್ಬ್ ಸ್ಟೋನ್ ಗಳನ್ನ ಹಾಕಿ ಅದ್ರ ಮೂಲಕ ನೀರ್ನ ರೀಚಾರ್ಜ್ ಆಗಿ ಬಿಡುವಂತದ್ದು. ಇದನ್ನ ಹೇಳ್ತಿದೆ ಸ್ಟಾರ್ ವಾಟರ್ ಪ್ರೆಷರ್ ಅದ್ಮೇಲೆ ಲೋಡ್ ಕಡಿಮೆ ಆಗುತ್ತೆ. ಸೊ ಅದೇ ರೀತಿ ಈ ಗ್ರೀನ್ ಸ್ಟಿಪ್ಸ್ ಮಧ್ಯದಲ್ಲಿ ಇದಿತ್ತು ಅಂದ್ರೆ, ಬ್ರೇಕ್ ಇತ್ತು ಅಂದ್ರೆ ಅವುಗಳನ್ನ ಪೈಪ್ಗಳ ಮೂಲಕ ಕನೆಕ್ಟ್ ಮಾಡೋದಿರ್ಲಿ, ಅಥವಾ ಗ್ರೀನ್ ಗಟರ್ ಅಂತ ಹೇಳ್ತೀವಿ. ಗ್ರೀನ್ ಗಟರ್ ಅಂದ್ರೆ ಏನಿದೆ ಫುಟ್ಪಾತ್ ಇದಲ್ಲಿ ಒಂದು ಪೋರ್ಷನ್ ಗಟರ್ ತರ ಮಾಡ್ಬಿಟ್ಟು ಅದ್ರ ಮೂಲಕ ನೀರು ಇರುವಂತ ವ್ಯವಸ್ಥೆ ಮಾಡ್ಬೋದು. ಇದು ಎಲ್ಲೆಲ್ಲಿ ಯಾವಾಗ ಅಪ್ಲೈ ಮಾಡ್ಬೇಕು ಅನ್ನೋದನ್ನ IRC ದಲ್ಲಿ ಬಹಳ ಸ್ಪಷ್ಟವಾಗಿ ಕ್ಲೀನ್ ಆಗಿ ಹೇಳಿದ್ದಾರೆ. ಸೊ ಇದನ್ನ ಸಂದರ್ಭ ನೋಡ್ಕೊಂಡು ಆ ಸಿಚುಯೇಷನ್, ಯಾಕಂದ್ರೆ ಪ್ಲೇಸ್ ಟು ಪ್ಲೇಸ್ ವೇರಿಯೇಷನ್ ಆಗ್ತಿದ್ದು. ಸೊ ಇದನ್ನ ನೋಡ್ಕೊಂಡು ಆ ಸಿಚುಯೇಷನ್ ತಕ್ಕಂತೆ ಅದನ್ನ ಅಡಾಪ್ಟ್ ಮಾಡ್ಕೊಂತ ಹೋಗ್ಬೇಕಂತ. ಅದೇ ರೀತಿ ಮಳೆ ನೀರು ಬಂದಂತ ನೀರು ಈ ತರ ಬ್ಲಾಕ್ ಆಗುವಂತದ್ನ ಮನೆ ಮುಂದೆ ಒಂದು ಪಿಟ್ ಮಾಡಿದ್ರೆ ಸಾಕು, ಆ ಪಿಟ್ಟಿಗೆ ರಿಂಗ್ ಹಾಕ್ಬಿಟ್ಟು ರಿಂಗ್ಗೆ ಜಲ್ಲಿ ತುಂಬಿಸ್ಬಿಟ್ರೆ ಸಾಕು, ಸುಮಾರಷ್ಟು ಕೆಲಸಗಳು ಆಗುತ್ತೆ. ಅಂದ್ರೆ ರೀಚಾರ್ಜ್ ಆಗುತ್ತೆ, ಈ ಕಡೆ ಸೇಫ್ ಆಗಿರುತ್ತೆ. ರಿಂಗ್ ಹಾಕೋದ್ರಿಂದ ಯಾವುದೇ ಕುಸಿತದ ಭಯ ಇರಲ್ಲ. ಸಿಸ್ಟಮೆಟಿಕ್ ಆಗಿ ಸ್ಟಾರಮ್ ವಾಟರ್ ಡ್ರೈನ್ ರೀಚಾರ್ಜ್ ಆಗುತ್ತೆ. ಈಗ ಒಂದು ಉದಾಹರಣೆ ತಗೋಣ. ಇದು ಮೈಸೂರದು ಒಂದು ಮ್ಯಾಪ್. ಇದು ಫಸ್ಟ್ ಮ್ಯಾಪಿಂಗ್ ಮಾಡ್ಕೊಂಡು ಎಷ್ಟು ವಾಟರ್ ಶೆಡ್ ಇದೆ ಅಂತ ಚೆಕ್ ಮಾಡ್ತು. ಒಟ್ಟು ಮೈಸೂರಿನಲ್ಲಿ 6 ವಾಟರ್ ಶೆಡ್ ಬರುತ್ತೆ, ಮೈಸೂರು ಸಿಟಿ ಕಾರ್ಪೊರೇಷನ್ ಇದೆ. ಈ 6 ವಾಟರ್ ಶೆಡ್ ಅಲ್ಲಿ ಒಂದು ತಗ್ಗು ಪ್ರದೇಶಗಳನ್ನ ಐಡೆಂಟಿಫೈ ಮಾಡಿದೆ. ಎಲ್ಲೆಲ್ಲಿ ತಗ್ಗು ಬರ್ತದೆ, ಎಲ್ಲಿಂದ ನೀರು ಹರಿದು ಬರ್ತದೆ, ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಬಂದು ತಗ್ಗು ಪ್ರದೇಶದಲ್ಲಿ ಸ್ಟಾಕ್ ಆಗುತ್ತದೆ, ಇವುಗಳನ್ನ ಮಾಡಿದೆ. ಇಂತ ಒಂದು ಮ್ಯಾಪಿಂಗ್ ಮಾಡ್ಕೊಂಡ್ರೆ ನಿಮ್ಮ ULBಗಳಲ್ಲಿ ನಿಮ್ಗೆ ಒಂದು ಸ್ಪಷ್ಟವಾದ ಒಂದು ಕಲ್ಪನೆ ಬರುತ್ತೆ, ಏನ್ ಮಾಡ್ಬೇಕಿತ್ತು, ಏನಾಗಿದೆ, ಇದ್ರ ಬಗ್ಗೆ ಒಂದು ಕರೆಕ್ಟ್ ಪಿಕ್ಚರ್ ಗೊತ್ತಾಗುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಏನಪ್ಪ ಮಾಡ್ಬೇಕು ಅಂದ್ರೆ ತಗ್ಗು ಪ್ರದೇಶದಲ್ಲಿ ಅದನ್ನ ಹೇಳ್ತೀನಿ ನೆಕ್ಸ್ಟ್ ಇದರಲ್ಲಿ.
ಸೊ ಯಾವ ರೀತಿ ಒಂದು ಎತ್ತರದ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ಯಾವ ರೀತಿ ಹರಿದು ಬರ್ತದೆ, ಒಂದು ವಾಟರ್ ಶೆಡ್ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ತೋರಿಸಿದೆ. ಸೊ ಇದು ಅಷ್ಟೇ ಮೈಸೂರು ಸಿಟಿದು ಒಂದು ಕಾಂಟೂರ್ ಮ್ಯಾಪ್ ಇರ್ತಕ್ಕಂಥ ಒಂದು ಪ್ರದೇಶ. ಈ ಕಾಂಟೂರ್ದಲ್ಲಿ ಏನೇನು ಎಲ್ಲೆಲ್ಲಿ ಯಾವ ಲೆವೆಲ್ ಇದೆ, ಎಷ್ಟೆಷ್ಟಿದೆ, ಎಲ್ಲಿಂದ ನೀರು ಎಲ್ಲೆಲ್ಲಿ ಹರಿದು ಬರ್ತದೆ ಅನ್ನೋದನ್ನ ತೋರಿಸ್ತಾ ಇದೆ. ಈ ತಗ್ಗು ಪ್ರದೇಶದಲ್ಲಿ ಬಂದಂತ ಮಳೆ ನೀರನ್ನ ಇದು ನಾವು ಒಂದು ಕೊಯಮತ್ತೂರಲ್ಲಿ ಒಂದು ನೋಡಿದಂತ ಒಂದು ಪ್ರಾಜೆಕ್ಟ್ ಇದು. ಇಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ಓಪನ್ ಸ್ಪೇಸ್ ಇವ್ರದ್ದು ಕಾರ್ಪೊರೇಷನ್ ಇದೆ. ಆ ಕಾರ್ಪೊರೇಷನ್ ಸ್ಪೇಸ್ ಅಲ್ಲೇ ಒಂದು ಪಾರ್ಕ್ ತರ ಮಾಡ್ಬಿಟ್ಟು ಅಲ್ಲಿ ರೀಚಾರ್ಜ್ ಪಿಟ್ಟಿ ತರ ಮಾಡಿದ್ದಾರೆ. ಬಂದಿದ್ ಮಳೆ ನೀರು ಸ್ಟಾರಮ್ ಡ್ರೈನ್ ದಲ್ಲೇ ಇಲ್ಲಿ ಕನೆಕ್ಟ್ ಮಾಡ್ಬಿಡ್ತಾರೆ. ಈ ಸ್ಟಾರಮ್ ಡ್ರೈನ್ ಚಿತ್ರ ಎಡಗಡೆ ತೋರಿಸಿದೆ. ಎಷ್ಟು ಫಿಟ್ ಇದೆ ಅಂದ್ರೆ 100 ಫೀಟ್ 200 ಫೀಟ್ ತನಕ ತಗೊಂಡೋಗ್ಬೋದು. ಇಲ್ಲಿ ಈ ಚಿತ್ರದಲ್ಲಿ 100 ಫೀಟ್ ತೋರಿಸಿದ್ರೆ 100 ಫೀಟ್ ಒಂದು ಶಾರ್ಪ್ ಮಾಡ್ಬಿಟ್ಟು ಅದನ್ನ ಫಿಲ್ಟರ್ ಮಾಡಿ ಬಿಟ್ಬಿಡ್ಬೇಕು. ಈ ರೀತಿ ಮಾಡಿ ಬಿಟ್ಟಾಗ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ, ಮತ್ತೆ ಸ್ಟಾರಮ್ ವಾಟರ್ ಡ್ರೈನ್ ಸಹ ಲೋಡ್ ಬೀಳಲ್ಲ, ಪ್ರೆಷರ್ ಬೀಳಲ್ಲ, ಮತ್ತೆ ತಗ್ಗು ಪ್ರದೇಶಗಳಲ್ಲಿ ಸೇಫ್ ಆಗಿ ಹ್ಯಾಂಡಲ್ ಮಾಡುವಂತ ವಿಧಾನ. ಈ ರೀತಿ ಒಂದು ರೀಚಾರ್ಜಿಂಗ್ ಶಾಫ್ಟ್ ಗಳನ್ನ ತಗ್ಗು ಪ್ರದೇಶದಲ್ಲಿ ಅಳವಡಿಸಿದ್ರೆ ಸ್ಟಾರಮ್ ವಾಟರ್ದು ಏನ್ ಆಗ್ತಿದೆ ಸಮಸ್ಯೆ ಅದು ತಗ್ಗುತ್ತೆ. ಸೊ ಯಾವಾಗ ಸ್ಟಾರಮ್ ವಾಟರ್ ಡ್ರೈನ್ಗಳು ಬ್ಲಾಕ್ ಆಗ್ಬಿಡ್ತು, ಡಬ್ಲ್ಯೂಸ್ ಇಂದ ಬ್ಲಾಕ್ ಆಯ್ತು, ಸಿಲ್ಟುಗಳನ್ನ ತೆಗ್ಸಿಲ್ಲ, ಆಟೋಮೆಟಿಕ್ ಆಗಿ ನೀರು ರೋಡ್ ಬರುತ್ತೆ. ಸೊ ರೋಡ್ಗೆ ಎಷ್ಟು ಮಟ್ಟ ಬರುತ್ತೆ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಸ್ಟಾರಮ್ ವಾಟರ್ ಡ್ರೈನ್ ನೋಡೋದು ಸಣ್ಣದಿದೆ, ನೀರ್ ನೋಡೋದು ಇಷ್ಟೊಂದಿದೆ ಅಂತ. ಆಕ್ಚುಲಿ ಸ್ಟಾರಮ್ ವಾಟರ್ ಡ್ರೈನ್ ತುಂಬಾ ಕರೆಕ್ಟ್ ಆಗಿ ಫಂಕ್ಷನ್ ಮಾಡ್ಬಿಟ್ರೆ ಸಣ್ಣ ಜಾಗ ಸಾಕು, ಅದು ಕರೆಕ್ಟ್ ಆಗಿ ಫಂಕ್ಷನ್ ಆಗ್ಬಿಟ್ರೆ. ಇಲ್ಲ ಅಂದ್ರೆ ಏನಾಗ್ತದೆ, ಅಂಡರ್ ಪಾಸ್ ಇರ್ತಕ್ಕಂಥ ಕಡೆ ಈ ಕಡೆ ಬಸ್ಗಳೇ ನಿಂತ್ಕೊಂಡ್ಬಿಡುತ್ತೆ, ಮುಂದಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ರೀತಿ ಒಂದು ಸಮಸ್ಯೆಗಳು ಪರಿಹರಿಸುತ್ತೆ. ಸೊ ಎಲ್ಲಿ ನೀರಿನಿಂದ ಪದೇ ಪದೇ ಸಮಸ್ಯೆ ಪರಿಹರಿಸ್ತಾ ಇದೆ ಅಂದ್ರೆ ತಗ್ಗು ಪ್ರದೇಶದಲ್ಲಿ ಇಂಥ ಕಡೆ ರೀಚಾರ್ಜಬಲ್ ಪೇಮೆಂಟ್ ಅಂದ್ರೆ ರೀಚಾರ್ಜ್ ಆಗ್ತಕ್ಕಂಥ ಒಂದು ಪೇಮೆಂಟ್ ಸರ್ಫೇಸ್ ನ ಹಾಕ್ಬೇಕಾಗ್ತದೆ. ಈ ಸರ್ಫೇಸ್ ನ ಪರ್ಮಿಯಬಲ್ ಸರ್ಫೇಸ್ ಅಂತ ಹೇಳ್ತೀವಿ. ಈ ಪರ್ಮಿಯಬಲ್ ಸರ್ಫೇಸ್ ಅಂತ ಏನಪ್ಪಾ ಅಂದ್ರೆ ಬಿದ್ದಿರೋ ಅಬ್ಸಾರ್ಪ್ಷನ್ ಆಗಿ ಅದನ್ನ ಕ್ಲೀನ್ ಆಗಿ ಡ್ರೈನ್ ಮಾಡಕ್ಕೆ ಬಿಡುತ್ತೆ, ಅವಕಾಶ ಮಾಡ್ಬಿಡುತ್ತೆ. ಇದನ್ನ ಯಾವ ರೀತಿ ಮಾಡ್ಬೇಕು ಎಂಬುದನ್ನ IRC ಇಂಡಿಯನ್ ರೋಡ್ ಕಾಂಗ್ರೆಸ್ ಗೈಡ್ ಲೈನ್ಸ್ ಅಲ್ಲಿ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಆ ಗೈಡ್ ಲೈನ್ಸ್ ಅಲ್ಲಿ ಮಾರ್ಗದರ್ಶನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಚಿತ್ರಗಳ ಸಮೇತ, ಫೋಟೋಗಳ ಸಮೇತ, ಸ್ಪೆಸಿಫಿಕೇಶನ್ ಸಮೇತ ಕೊಟ್ಟಿದ್ದಾರೆ. ಇದನ್ನ ಫಾಲೋ ಮಾಡಿದ್ರೆ ನಮ್ಮ ಸಮಸ್ಯೆಗಳು ಸುಮಾರಷ್ಟು ಸಮಸ್ಯೆಗಳು ಬಗೆಹರುತ್ತೆ. ಸೊ ಹಾಗಾಗಿ ಈ ಸ್ಟಾರಮ್ ವಾಟರ್ ಡ್ರೈನು ಇವತ್ತು ಒಂದು ದೊಡ್ಡ ಸೈನ್ಸ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಬೆಂಗಳೂರು BBMP ಅಂತ ಕಡೆ ಒಂದು ಸ್ಟಾರಮ್ ವಾಟರ್ ವಾಟರ್ ಮ್ಯಾನೇಜ್ಮೆಂಟ್ ಗೆ ಒಬ್ರು ಚೀಫ್ ಇಂಜಿನಿಯರ್ ಇದ್ದಾರೆ. ಚೀಫ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್ಸ್, AWS, AIS ಎಲ್ಲ ಇದೆ. ಅಂದ್ರೆ ಒಂದು ಇಡೀ ಟೀಮೇ ಇದೆ ಬೆಂಗಳೂರಿನಲ್ಲಿ. ಈ ರೀತಿ ಟೀಮು ಡೆವಲಪ್ ಮಾಡೋಕ್ಕಿಂತ ಹೆಚ್ಚಾಗಿ ನಾವೇ ಪ್ರಿವೆಂಟಿವ್ ಆಗಿ ಮೆಷರ್ಸ್ ತಗೊಂಡ್ಬಿಟ್ರೆ ನಮಗೆ ಬಹಳ ಸುಲಭವಾಗಿ ಹ್ಯಾಂಡಲ್ ಮಾಡೋಕೆ ಅವಕಾಶ ಆಗುತ್ತೆ. ಈಗ IRC ಗೈಡ್ಲೈನ್ಸ್ ಅಲ್ಲೇ ಇನ್ನೊಂದೇನ್ ಹೇಳಿದಾರಪ್ಪ ಅಂದ್ರೆ ಜಂಕ್ಷನ್ಗಳು ಟೋಪೋಗ್ರಫಿಕಲಿ ಎಲ್ಲಿ ಸೂಟ್ ಆಗುತ್ತೆ ಅಲ್ಲಿ ಆ ಜಂಕ್ಷನ್ ಗಳಲ್ಲಿ ಒಂದು ಬಾವಿಗಳನ್ನ ತೋಡಬೇಕು. ಆ ಬಾವಿ ತೋಡ್ಬಿಟ್ಟು ಅದ್ರ ಸುತ್ತ ಒಂದು ಫಿಲ್ಟ್ರೇಷನ್ ಬರ್ಬೇಕು, ಅಂದ್ರೆ ಒಂದು ವ್ಯಾಪ್ತಿ. ಆ ಫಿಲ್ಟರ್ ಆಗಿ ನೀರು ಆ ಬಾವಿಗೆ ಹೋಗಿ ಸೇರ್ಬೇಕು. ನೋಡಿ ಮೇಲ್ಗಡೆ ಎಡಗಡೆ ಚಿತ್ರದಲ್ಲಿ ತೋರಿಸಿದೆ ಯಾವ ರೀತಿ ಎಲ್ಲಾ ಕಡೆಯಿಂದ ಡೌನ್ ಇದೆ, ಆ ಟೋಪೋಗ್ರಫಿ ಪರ್ಮಿಟ್ ಆಗಿದೆ ಆ ತರ ಸಿಚುಯೇಷನ್. ಅಲ್ಲಿಗೆ ಫಿಲ್ಟರ್ ಆಗಿ ಅಲ್ಲಿ ಬಂದು ನೀರು ಬೀಳುತ್ತೆ. ಅಂದ್ರೆ ಒಂದು ಪ್ರೋಸೆಸ್ ಅಲ್ಲಿ ಸಿಸ್ಟಮೆಟಿಕ್ ಪ್ರೋಸೆಸ್ ಅಲ್ಲಿ ಆಗ್ತಾ ಇದೆ. ಎಡಗಡೆ ಚಿತ್ರ ನಿಜವಾಗ್ಲೂ ರಿಯಲ್ ಇದು ಗುಜರಾತ್ ಅಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಜಂಕ್ಷನ್ ನಲ್ಲಿ ಬಾವಿ ಇದೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಇದು ಜಂಕ್ಷನ್, ಆ ಸ್ಕ್ವೇರ್. ಅಲ್ಲಿ ಬರ್ತಕ್ಕಂಥ ನೀರು ಸ್ಲೋಪ್ ಬಂದು ಮತ್ತೆ ಅಲ್ಲಿ ಫಿಲ್ಟರ್ ಆಗಿ ಹೋಗಿ ಬಾವಿ ಸೇರುತ್ತೆ. ಅಂದ್ರೆ ಒಂದ್ ಕಡೆ ಫಿಲ್ಟರ್ ಆಗುತ್ತೆ, ಇನ್ನೊಂದ್ ಸೇರುತ್ತೆ. ಯಾಕಂದ್ರೆ ನಾವು ಬಾವಿ ರೀಚಾರ್ಜ್ ಮಾಡ್ಬೇಕಾದ್ರೆ ಶುದ್ಧವಾದ ನೀರು ಸೇರಿಸೋದು ಒಳ್ಳೇದು. ಇನ್ಫಿಲ್ಟ್ರೇಷನ್ ಅದೇ ಇದನ್ನ ಅವಾಗ ಕ್ಲೀನ್ ಮಾಡ್ಬಿಟ್ರೆ ಸಾಕು. ಇಲ್ಲಿ ಸಿಲ್ ಟ್ರಾಪ್ ಪ್ಲಸ್ ಇದು ಎರಡು ಕೊಟ್ಟಿದ್ದಾರೆ. ಸಿಲ್ ಟ್ರಾಪ್ ಪ್ಲಸ್ ಡೆಬ್ರಿಸ್ ಕ್ಲಿಯರ್ ಮಾಡೋ ತರ ಎರಡು ಮಾಡಿದ್ದಾರೆ. ಫಿಲ್ಟ್ರೇಷನ್ ಆಗಬೇಕು ಈ ರೀತಿ ಮಾಡಿದ್ದಾರೆ. ಸೊ ಸೈಡ್ ಡ್ರೋನ್ ಇದರಲ್ಲಿ ಸೈಡ್ ಇಂದ ಫಿಲ್ಟರ್ ಬರುತ್ತೆ. ಬೇಕಾದ್ರೆ ನಾವು ಈ ತರ ಡ್ರೈನ್ ಅಲ್ಲಿ ಪರ್ಫೋರೇಟೆಡ್ ಸ್ಲ್ಯಾಬ್ ಗಳನ್ನ ಹಾಕಿದ್ರೆ ಯಾವ ರೀತಿ ಮಾಡಕ್ಕೆ ಸಾಧ್ಯ ಇದೆ ನೋಡಿ ಒಂದು. ಸೊ ಇದನ್ನ ಒಂದು ವಿಡಿಯೋನ ತೋರಿಸ್ತೀನಿ. ಸೊ ಅದೇ ತರ ಪರ್ಫೋರೇಟೆಡ್ ಸ್ಲ್ಯಾಬ್ ಗಳನ್ನ ಈ ರೀತಿ ಹಾಕಿದ್ರೆ ನಮ್ಗೆ சுமாரಷ್ಟು வாட்டர்ನ ಕ್ಲೀನ್ ಆಗಿ ಡ್ರೈ ಮಾಡಕ್ಕೆ ಅನುಕೂಲ ಆಗ್ತದೆ. தண்ணி விற்கிறது தெருவுல பாத்தீங்கன்னா உங்களுக்கு தெரியும் நினைக்கிறேன். உங்களோட வாட்டர் ஹார்வெஸ்டிங் வந்து எப்படி அழகா பண்றாங்க பாருங்க. தண்ணி ஹோல்ஸ் போட்டு கரெக்டா அது உள்ள போட்டு பாருங்க. அங்கங்க ஹோல்ஸ் போட்டுருக்காங்க அழகா. தண்ணி வந்து இந்த மாதிரி ஹோல்ஸ் போட்டு அதுல நீட்டா தண்ணி உள்ள போயிடுது, அழகா உள்ள போயிடலாம்.
அழகா தண்ணி ஓடுது அதுல போயிட்டு. அதே மாதிரி எவ்ரி 10 ஃபீட்டுக்கு இந்த மாதிரி ரூல்ஸ் என்டையர் ஸ்ட்ரீட் அழகா தண்ணி எல்லாம் பெய்கிற தண்ணி எல்லாம் அடுத்தது பாத்தீங்கன்னா பண்ணியிருக்காங்க. ಈ ರೀತಿ ಒಂದು ಅಲ್ಲಲ್ಲಿ ಪರ್ಫೊರೇಷನ್ಸ್ ಮಾಡ್ತಿದ್ರೆ ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಮಾಡ್ಬೇಕು, ಮಾಡಿದ್ರೆ ಎಲ್ಲ ನಮ್ಮ ಸಮಸ್ಯೆಗಳು ಬಗೆಹರುತ್ತೆ. ಸೊ ಅದೇ ರೀತಿ ಈಗ ಉದಾಹರಣೆಗೆ ಡೆಲ್ಲಿಯ ಕರ್ನಾಟಕವನ್ನು ಎದುರುಗಡೆನೆ ಇರ್ಬೋದು, ಅಲ್ಲಿ ಸಹ ಪರ್ಫೊರೇಟೆಡ್ ಪೇಮೆಂಟ್ಸ್ ಇಂಟರ್ಲಾಕಿಂಗ್ ಬ್ಲಾಕ್ಸ್ ಅದನ್ನ ಹಾಕಿದ್ದಾರೆ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ವಿಶೇಷ, ಬಿದ್ದಂತ ನೀರು ಸುಮಾರಷ್ಟು ರೀಚಾರ್ಜ್ ಆಗುತ್ತೆ, ಸ್ವಲ್ಪ ಭಾಗ ಹರಿದೋಗುತ್ತೆ, ತೊಂದರೆ ಇಲ್ಲ, ಆದ್ರೆ ಎಷ್ಟೋ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಸೊ ಈ ರೀತಿ ಒಂದು ಪರ್ಫೊರೇಟೆಡ್ ಪೇಮೆಂಟ್ಸ್ ಅಥವಾ ಇಂಟರ್ಲಾಕಿಂಗ್ ಬ್ಲಾಕ್ ಅನ್ನ ಹಾಕೋದ್ರಿಂದ ನಮಗೆ ರೀಚಾರ್ಜ್ ಆಗುತ್ತೆ, ಮತ್ತೆ ಒಂದು ಮಣ್ಣು ಭೂಮಿಯ ತಂಪಾಗಿಡುತ್ತೆ, ಭೂಮಿ ತಂಪಾಗಿಡೋ ಜೊತೆಗೆ ಟೆಂಪರೇಚರ್ ಕಡಿಮೆ ಆಗುತ್ತೆ, ಜೊತೆಗೆ ಸ್ಟಾರಮ್ ವಾಟರ್ದು ಮೇಲೆ ಲೋಡ್ ಕಡಿಮೆ ಆಗುತ್ತೆ, ನೀರು ರಸ್ತೆಗೆ ಹರಿದು ಬರುವಂತಹ ಸಂದರ್ಭಗಳು ಕಡಿಮೆ ಆಗುತ್ತೆ. ಈ ರೀತಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಇದನ್ನ ಮಾಡೋದು ಸೂಕ್ತ ಅಂತ ಅನ್ಸುತ್ತೆ. ಬಟ್ ಅದೇ ರೀತಿ ಎಲ್ಲೆಲ್ಲಿ ಮಾಡಕ್ ಸಾಧ್ಯ ಇದೆ, ಈಗ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಫುಟ್ಪಾತ್ಸ್ ಇರ್ಬೋದು, ಅಲ್ಲೆಲ್ಲ ಈ ರೀತಿ ಒಂದು ಪರ್ಫೊರೇಟೆಡ್ ಪೇಮೆಂಟ್ ಗಳನ್ನ ಹಾಕೋದ್ರಿಂದ ಅಥವಾ ಇಂಟರ್ಲಾಕಿಂಗ್ ಬ್ಲಾಕ್ ಪರ್ಫೊರೇಟೆಡ್ ಇರ್ತಕ್ಕಂಥದ್ದು ಹಾಕೋದ್ರಿಂದ ನಮಗೆ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ರೆಡ್ಯೂಸ್ ಆಗೇ ಆಗುತ್ತೆ. ನೆಕ್ಸ್ಟ್ ಪಾರ್ಕಿಂಗ್ ಲಾಟ್ಸ್. ಸೊ ಪಾರ್ಕಿಂಗ್ ಅಲ್ಲಿ ಒಂದಡಿಯಷ್ಟು ದಪ್ಪದ ಕಾಂಕ್ರೀಟ್ ಹಾಕ್ಬಿಟ್ಟು ನಾವು ಪಾರ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಅಲ್ಲಿ ಈ ರೀತಿ ಒಂದು ಪೇಮೆಂಟ್ ಹಾಕಿದ್ರೆ, ಅಂದ್ರೆ ಪರ್ಫೊರೇಟೆಡ್ ಇರ್ತಕ್ಕಂಥ ಒಂದು ಪೇಮೆಂಟ್ ಹಾಕಿದ್ರೆ ಸೊ ವೆಹಿಕಲ್ಗೂ ಸಮಸ್ಯೆ ಇಲ್ಲ, ರೀಚಾರ್ಜ್ ಪಾಯಿಂಟ್ಗೆ ರೀಚಾರ್ಜ್ ಆಗ್ತಿರುತ್ತೆ. ಇದನ್ನ ಒಂದು ಸಿಸ್ಟಮೆಟಿಕ್ ಆಗಿ ರೀಚಾರ್ಜ್ ಪಾಯಿಂಟ್ಗೆ ಇದನ್ನ ಲೀಡ್ ಮಾಡ್ಬೋದು, ಅಥವಾ ರೀಚಾರ್ಜ್ ವೆಲ್ಗೆ ನಾವು ಲೀಡ್ ಮಾಡ್ಬೋದು, ಅಲ್ಲಿಗೆ ತಗೊಂಡೋಗ್ಬಿಡ್ಬೋದು. ಈ ರೀತಿ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿಕ್ಕೆ ತೊಂದರೆ ಇಲ್ಲ. ಬಟ್ ಈ ರೀತಿ ಒಂದು ಎಕೋಸ್ಟೋನ್ ಅಂತ ಹೇಳ್ತೀವಿ ಇದನ್ನ. Over the past few years, cities and suburbs have become larger and densely populated. Areas that used to be covered by vegetation have now been replaced by infrastructure, parking lots, streets, and sidewalks. The absence of these natural surfaces has greatly disrupted the natural cycle of water. The excessive use of impervious coverings has left cities with the challenge of managing increased runoff volumes, bank erosions, flooding, and the degradation of water quality. Today, these problems pose considerable risks to the sustainable development of cities and suburban areas. It's a serious matter that requires immediate attention and a viable solution. Permeable pavement is a simple and lasting solution that imitates the original hydrological characteristics of natural soil. Its primary function allows runoff water to percolate through its joints while being filtered by different layers of aggregate prior to returning into the soil. This helps reduce the volume of rainwater runoff, thus reducing the strain on stormwater management systems. The reduced demand on stormwater systems helps avoid overloads, debris buildup, and potential flooding. It improves water quality and helps groundwater recharge. It also reduces the heat island effect and can be used where vegetation is not suitable. Permeable pavement can also be an integral. Permeable pavement allows an increase in lot usage and building opportunities in public and private development projects. This helps governments focus on reducing life cycle costs associated with wastewater management in their municipalities. Pavement has been extensively and successfully tested as a sustainable and cost-efficient alternative in a vast array of applications. Permeable pavement is the ideal solution for cities and communities faced with stormwater management problems and vibrations common to extreme industrial transport. The void spaces of the inflow layers have been designed to hold vast quantities of water and resist ground displacements caused by ice buildup and the thawing cycle. It also reduces the need for de-icing installation capabilities, are simple, quick, and cost-efficient. Its durability and resistance to adverse conditions also make its maintenance simple and cost-effective. ಸೊ ಅದೇ ರೀತಿ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ, ಎಲ್ಲೆಲ್ಲಿ ಡಿಪ್ಸ್ ಇರುತ್ತೆ, ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದೆ, ಅಲ್ಲೆಲ್ಲಿ ಈ ರೀತಿ ಪರ್ಮಿಯಬಲ್ ಪೇಮೆಂಟ್ ನ ಹಾಕೋದ್ರಿಂದ ಸಾಕಷ್ಟು ಸಮಸ್ಯೆ ಕಡಿಮೆ ಆಗ್ತದೆ. ಸೊ ಅದೇ ರೀತಿ ನಮ್ಮ ಒಂದು ಅರ್ಬನ್ ಲೋಕಲ್ ಬಾಡಿ ಇದರಲ್ಲಿ ವ್ಯಾಪ್ತಿನಲ್ಲಿ ಕೆರೆಗಳಿದ್ರೆ ಅದನ್ನ ಖಂಡಿತ ಉಳಿಸ್ಕೊಳ್ಳಿ, ಓಪನ್ ವೆಲ್ಸ್ ಇದ್ರೆ ಉಳಿಸ್ಕೊಳ್ಳಿ,
ಈ ರೀತಿ ಓಪನ್ ವೆಲ್ಸ್, ಕೆರೆಗಳು ಇದೆಲ್ಲ ಉಳಿಸ್ಕೊಂತ ಹೋದ್ರೆ ನಮ್ಗೆ ರೀಚಾರ್ಜಿಂಗ್ ಆಗ್ತಿರುತ್ತೆ, ಮತ್ತೆ ವಾಟರ್ ಅಬ್ಸಾರ್ಪ್ಷನ್ ಆಗ್ತಿರುತ್ತೆ, ಮತ್ತೆ ಸ್ಟಾರ್ ಮಟ್ಟ ಡ್ರೈನೇಜ್ ಇದು ಡ್ರೈನ್ ಮೇಲೆ ಸಾಕಷ್ಟು ಒತ್ತಡನ ಕಡಿಮೆ ಮಾಡ್ತಾ ಹೋಗುತ್ತೆ. ಇದು ಮೇಂಟೈನ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಮತ್ತೆ ಎಲ್ಲಾ ರೀತಿಯಲ್ಲೂ ಪರಿಸರದ ದೃಷ್ಟಿಯಿಂದನೂ ನಮ್ಗೆ ಇನ್ಹೈಜಿನಿಕ್ ಕಂಡೀಷನ್ ಫಾರ್ಮೇಶನ್ ಆಗತಕ್ಕಂಥದ್ದು ಕಡಿಮೆ ಆಗುತ್ತೆ. ಮ್ಯಾನಲ್ಗಳು ಹರಿದು ಹೋಗುವಂಥದ್ದು ಕಡಿಮೆ ಆಗುತ್ತೆ. ಸೊ ಇವನ್ನೆಲ್ಲ ಕಡಿಮೆ ಮಾಡ್ತಾ ಹೋಗ್ಬೋದು. ಈಗ ನಿಮ್ಮ ಅರ್ಬನ್ ಲೋಕಲ್ ವ್ಯಾಪ್ತಿನಲ್ಲಿ ನಿಮ್ಮ ಒಂದು ಪುರಸಭೆ ಅಥವಾ ನಗರಸಭೆ ವ್ಯಾಪ್ತಿನಲ್ಲಿ ಅಥವಾ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿ ಈ ಲೇಕ್ಗಳಿದ್ರೆ, ಅಂದ್ರೆ ಕೆರೆಗಳು ಏನಾದ್ರು ಇದ್ರೆ ಅದನ್ನ ಒಂದು ಡ್ರೈನೇಜ್ ನೆಟ್ವರ್ಕ್ ಇಂಪ್ರೂವ್ ಮಾಡಿ. ಡ್ರೈನೇಜ್ ನೆಟ್ವರ್ಕ್ ಇಂಪ್ರೂವ್ ಮಾಡ್ಕೊತಂದ್ರೆ ನಾವು ಅದನ್ನ ಒಂದು ಸುಂದರವಾದ ಒಂದು ಜನಗಳ ಒಂದು ಇದಕ್ಕೆ ಮಾರ್ನಿಂಗ್ ವಾಕ್ಗಾಗ್ಲಿ ಅಥವಾ ಸಣ್ಣ ಮಕ್ಕಳು ಆಟ ಆಡಕ್ಕಾಗ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಬಿಟ್ಟಿರ್ತವೆ. ತುಂಬಾ ಚೆನ್ನಾಗಿ ಮಾಡ್ಬೋದು. ಈಗ ಉದಾಹರಣೆ ನೋಡಿ, ಈ ಮೇಲ್ಗಡೆ ಭಾಗದ ಚಿತ್ರದಲ್ಲಿ ತೋರಿಸ್ತಾ ಇರೋದು ಜನ ಫಸ್ಟ್ ಇದು ಗುಜರಾತಿನ ಒಂದು ಕಂಕಾರಿಯ ಲೇಕ್ ಅಂತ ಅಂದ್ಬಿಟ್ಟು, ಈ ಲೇಕ್ ಅಲ್ಲಿ ಜನ ಕಸ ತಂದಿರ್ತಾರೆ. ಇದನ್ನ ಇದ್ ಮಾಡೋಕ್ಕೋಸ್ಕರ ಅವರು ಡ್ರೈನ್ ನೆಟ್ವರ್ಕ್ ಇಂಪ್ರೂವ್ ಮಾಡಿದ್ರು. ನೀರು ಚೆನ್ನಾಗಿ ಮಳೆ ನೀರೆಲ್ಲ ಬಂದು ಸೇರೋ ಶುರುವಾಯ್ತು. ಅದನ್ನ ಸುಂದರವಾಗಿ ಅದನ್ನ ನಿರ್ಮಾಣ ಮಾಡಿದ್ರು ಕೆರೆನ ಇರೋ ಜಾಗದಲ್ಲಿ. ಸೊ ಮಾಡ್ಬಿಟ್ಟು ಅದಕ್ಕೆ ಒಂದು ಸರ್ಕ್ಯುಲರ್ ರೈಲ್ವೆನ ಅಳವಡಿಸಿದ್ದಾರೆ. ಈಗ ಹುಡುಗರು ಬಂದ್ರೆ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಟ್ರೈನ್ ಅಲ್ಲಿ ಸುತ್ತಾಡ್ತಾರೆ, 1 ರೌಂಡು 2 ರೌಂಡು 3 ರೌಂಡ್ ಅಂತ. ಅದೇ ರೀತಿ ಜನಗಳು ಮಾರ್ನಿಂಗ್ ವಾಕ್ ಬರ್ತಕ್ಕಂತ ಜನ ಪಾಸ್ ಮಾಡಿಸ್ಬಿಟ್ಟಿದ್ದಾರೆ, ಮಂತ್ಲಿ ಪಾಸ್. ಸೊ ಮಂತ್ಲಿ ಪಾಸ್ ಮಾಡಿಸ್ಬಿಟ್ಟು ಅದ್ರ ಮೂಲಕ ವಾಕಿಂಗ್ ಮಾಡ್ತಾರೆ, ಡೈಲಿ ಬರ್ತಾರೆ, ವಾಕ್ ಮಾಡ್ತಾರೆ, ಒಂತ ಫ್ರೆಶ್ ಆಗಿ ಮನೆ ಮಾಡ್ತಾರೆ. ಈ ರೀತಿ ಒಂದು ಇದನ್ನ ಎನ್ವೈರನ್ಮೆಂಟ್ ಎಲ್ಲ ಬಿಲ್ಡ್ ಅಪ್ ಮಾಡಿದ್ದಾರೆ. ಅಂದ್ರೆ ಇದರಿಂದ ಏನಾಗ್ತಿದೆ, ಆ ಮುನ್ಸಿಪಾಲಿಟಿಗೆ ಮತ್ತೆ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಆದಾಯ ಬರ್ತಿದೆ. ನೋಡಿ, ಕೆರೆನೂ ಇಂಪ್ರೂವ್ ಆಯ್ತು, ಎನ್ವಿರಾನ್ಮೆಂಟಲ್ಲೂ ಚೆನ್ನಾಗಿ ಇಂಪ್ರೂವ್ ಆಯ್ತು. ಅದರಿಂದ ಬರ್ತಕ್ಕಂಥ ಆದಾಯನು ಮುನ್ಸಿಪಾಲಿಟಿಗೆ ಹೊರ್ತಾ ಇದೆ. ಈ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ನಿಮ್ಮ ಕೈಯಲ್ಲಿ ಅವಕಾಶ ಇದೆ. ಅದಕ್ಕೆ ನೀವು ಪ್ಲಾನ್ ಮಾಡ್ಬೇಕು. ನಿಮ್ಮ ಒಂದು ಏರಿಯಾ ವ್ಯಾಪ್ತಿನಲ್ಲಿ ಕೆರೆಗಳಿದ್ರೆ ಅದನ್ನ ಯಾವ ರೀತಿ ಡೆವಲಪ್ ಮಾಡ್ಬೋದು ಅನ್ನೋದನ್ನ ಸೀರಿಯಸ್ ಆಗಿ ಥಿಂಕ್ ಮಾಡ್ಬೋದು. ಸೊ ಇದರಿಂದ ಏನಪ್ಪಾ ಅಂತಂದ್ರೆ ಫ್ಲಡ್ ರಿಡಕ್ಷನ್ ಕಡಿಮೆ ಆಯ್ತು, ಆಮೇಲೆ ಪೊಲ್ಯೂಷನ್ ಆಫ್ ವಾಟರ್ ಬಾಡೀಸ್ ಅದು ಬೇರೆ ಕಡಿಮೆ ಆಯ್ತು, ಪೊಲ್ಯೂಷನ್ ಕಡಿಮೆ ಆಯ್ತು, ಮತ್ತೆ ಪೀಕ್ ರನ್ ಆಫ್ ಅಂದ್ರೆ ಫ್ಲಡ್ಡಿಂಗ್ ಆಗೋದು ತಪ್ಪಿತು, ಮತ್ತೆ ರೀಚಾರ್ಜ್ ಆಗೋ ಶುರು ಆಯ್ತು, ಆಮೇಲೆ ಸ್ಟ್ರೆಸ್ ಆನ್ ಫ್ರೆಶ್ ವಾಟರ್ ಆಕ್ಯುಪೆನ್ಸಿ ಪ್ರೆಷರ್ ಕಡಿಮೆ ಆಯ್ತು. ಇಷ್ಟೆಲ್ಲ ಸಮಸ್ಯೆಗಳು ಕಡಿಮೆ ಆಯ್ತು. ಈಗ ಫ್ಲಡ್ ಫೋರ್ಕಾಸ್ಟಿಂಗ್ ಮೆಥಡಾಲಜೀಸ್, ಫ್ಲಡ್ ನ ಯಾವ ರೀತಿ ಫೋರ್ಕಾಸ್ಟ್ ಮಾಡ್ಬೋದು ಅಂದ್ರೆ ಮುಂದಾಲೋಚನೆಯಾಗಿ ನಾವು ಯಾವ ರೀತಿ ಮಾಡ್ಬೋದು. ಈಗ ಅದಕ್ಕೆ ಮೆಟ್ರಲಾಜಿಕಲ್ ಡೇಟಾ ಅಂತ ಹೇಳ್ತೀವಿ, ಅದನ್ನ ಇನ್ಫಾರ್ಮೇಶನ್ ಬೇಕಾಗ್ತದೆ. ಆಮೇಲೆ ಫೋರ್ಕಾಸ್ಟಿಂಗ್ ಅಂದ್ರೆ ನಾವು ಮುಂಚಿತವಾಗಿ ಹೇಳುವಂತ ಒಂದು ವ್ಯವಸ್ಥೆಗೆ ಏನೇನೆಲ್ಲ ಮಾಡ್ಬೋದು ಅದಕ್ಕೆ ಒಂದು ಫೋರ್ಕಾಸ್ಟಿಂಗ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಬೇಕಾಗ್ತದೆ. ಪ್ರಿಸಿಪಿಟೇಷನ್ ಅಂದ್ರೆ ರೈನ್ಫಾಲ್ ಪ್ರಿಡಿಕ್ಷನ್ ಮಾಡೋಂಥದ್ದು. ನಮ್ಗೆ ಈಗೆಲ್ಲ ಸಾಕಷ್ಟು ಸ್ಯಾಟಲೈಟ್ಗಳು, ನಮ್ಮ ಮೊಬೈಲ್ ಅಪ್ಲಿಕೇಶನ್ ಬೇಕಾಗ್ತದೆ. ತೋರಿಸ್ತೀನಿ, ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮಳೆ ಬರುತ್ತಲ್ಲ ಅಂತ ನೀವು ಹೇಳ್ಬಿಡ್ಬೋದು. ಇಷ್ಟು ಮಟ್ಟಿಗೆ ನಮಗೆ ಒಂದು ಸೈನ್ಸ್ ಟೆಕ್ನಾಲಜಿ ಎಲ್ಲ ಬೆಳೆದಿದೆ, ಅದನ್ನ ಉಪಯೋಗಿಸ್ಕೋಬಹುದಾಗಿದೆ. ಮತ್ತೆ ಅನ್ಸರ್ಟಿನಿಟಿ ಎಸ್ಟಿಮೇಟ್ ನ ನಾವು ಫೋರ್ಕಾಸ್ಟ್ ಮಾಡಬಹುದಾಗಿದೆ. ಸೊ ಒಂದು ಸಿಸ್ಟಮೆಟಿಕ್ ಅಪ್ರೋಚ್ ಇದರಿಂದ ಡೆವಲಪ್ ಆಗುತ್ತೆ. ಈಗ ಮಳೆ ಬಂದಾಗ ಎಲ್ಲಿ ಮ್ಯಾನ್ಯುವಲ್ ಇದೆ, ಎಲ್ಲಿ ಓಪನ್ ಆಗಿದೆ ಅಂತಲೇ ಗೊತ್ತಾಗಲ್ಲ. ಒಂದ್ಸರಿ ಆತರ ಸಿಚುಯೇಷನ್ಸ್ ಇರುತ್ತೆ. ಇದು ಲೈಫ್ ರಿಸ್ಕ್ ತುಂಬಾ ಇರುತ್ತೆ. ಸೊ ಇದನ್ನ ನಾವು ಬಹಳ ಹುಷಾರಾಗಿ ಚೆಕ್ ಮಾಡ್ಬೇಕಾಗ್ತದೆ. ಮತ್ತೆ ಫ್ಲಡ್ಡಿಂಗ್ ಆದಾಗ ಏನೇನ್ ಸಮಸ್ಯೆಗಳಾಗ್ತದೆ ನೋಡಿ, ಎಲ್ಲ ಒಂದು ಸಿಸ್ಟಮೆಟಿಕ್ ಪ್ಲಾನೇ ಇಲ್ಲ. ಮನೆಗಳೇ ಒಂದು ಸ್ಟ್ರೀಟ್ ಲೈನೇ ಇಲ್ಲ, ಅಲ್ಲಿ ಎಲ್ಲೋ ಬರ್ತದೆ ರೋಡು, ಎಲ್ಲೋ ಬರ್ತದೆ, ಯಾವ್ದೊಂದು ಶೇಪೇ ಇಲ್ಲ, ಈ ತರ ಆಗಬಾರ್ದು. ಸೊ ಈ ರೀತಿ ನಾವು ಒಂದು ಸಿಸ್ಟಮೆಟಿಕ್ ಒಂದು ಇದನ್ನ ಮ್ಯಾನೇಜ್ಮೆಂಟ್, ಫ್ಲಡ್ ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅದಕ್ಕೆ ಬೆಸ್ಟ್ ಅಂತಂದ್ರೆ ಒಂದು ಆಟೋಮೇಟೆಡ್ ಸಿಸ್ಟಮ್ ಹೋಗ್ಬಿಟ್ರೆ ಒಳ್ಳೇದು. ಅಲ್ಲಿ TRGs ಅಂತ ಬರುತ್ತೆ, ಟೆಲಿಮೆಟ್ರಿಕ್ ರೇಂಜೇಜ್ ಸ್ಟೇಷನ್ಸ್ ಅಂತ. ಸೊ ಟೆಲಿಮೆಟ್ರಿಕ್ ರೇಂಜೇಜ್ ಸ್ಟೇಷನ್ಸ್ ಅಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಬರ್ತಕ್ಕಂತ ಒಂದು ಇದೇನಿದೆ, ಈ ಆಟೋಮೆಟಿಕ್ ಆಗಿ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ ಮೂಲಕನೇ ನಮಗೆ ಸರ್ವರ್ಗೆ ಬಂದು ಡೇಟಾ ಸ್ಟೋರ್ ಆಗುತ್ತೆ. ಎಷ್ಟು ಮಳೆ ಬಿತ್ತು, ಎಷ್ಟು ಇದಾಗ್ತಿದೆ, ಎಷ್ಟು ಮಳೆ ಆಗಿದೆ ಅಂತ. ಸೊ ಈ ಮಾಹಿತಿಗಳನ್ನ ವಿತೌಟ್ ಎನಿ ಹ್ಯೂಮನ್ ಇಂಟರ್ವೆನ್ಷನ್ ಆಟೋಮೆಟಿಕ್ ಆಗಿ ಸೆನ್ಸಾರ್ ಮೂಲಕ ನಮಗೆ ಬರ್ತದೆ. ಇಲ್ಲಿ ಬಲಗಡೆ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಅದು ಟೆಲಿಮೆಟ್ರಿಕ್ ರೇಂಜೇಜ್ ಸ್ಟೇಷನ್ ಅಂತ. ಸೊ ಮಳೆ ಬಿದ್ದಂತ ಮಳೆ ಅಲ್ಲಿ ರೆಕಾರ್ಡ್ ಆಗುತ್ತೆ. ಅದು ಸೋಲಾರ್ ಪವರ್ ಮೂಲಕ ಮತ್ತೆ ಇದ್ರ ಪವರ್ ಮೂಲಕ ರನ್ ಆಗುತ್ತೆ. ಸೊ ಇದನ್ನ ಆಟೋಮೆಟಿಕ್ ಆಗಿ ಇದಕ್ಕೆ ಸರ್ವರ್ಗೆ ಡ್ಯೂರೇಷನ್ ಫಿಕ್ಸ್ ಮಾಡಿರ್ತಾರೆ, ಫ್ರೀಕ್ವೆನ್ಸಿ, ಆ ಡ್ಯೂರೇಷನ್ ಅದನ್ನ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾ ಇರ್ತಾರೆ. ಸೊ ಎಲ್ಲಾ ಕಡೆ ಸ್ಟೇಷನ್ ಇಂದ ಬಂದಿರ್ತಕ್ಕಂಥ ಸ್ಟೇಷನ್ ಒಂದೇ ಸೆಂಟ್ರಲೈಸ್ಡ್ ಸರ್ವರ್ಗೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ಮಾನಿಟರಿಂಗ್ ಒಂದು ಮ್ಯಾನೇಜ್ಮೆಂಟ್ ಒಂದು ಸಿಸ್ಟಮ್ ಅಳವಡಿಸಿರ್ತಾರೆ. ಸೊ ಅಲ್ಲಿ ಕಂಪ್ಯೂಟರ್ ಮೂಲಕ, ಸ್ಕ್ರೀನ್ಗಳ ಮೂಲಕ ಮ್ಯಾನೇಜ್ ಮಾಡ್ತಾರೆ. ಸೊ ಇದನ್ನ ಯಾವ ರೀತಿ ಎಲ್ಲ ಮಾಡ್ಬೋದು, ಇವನ್ ಹರಿತಕ್ಕಂತ ದೊಡ್ಡ ಮರಿ ಅಂದ್ರೆ ಸ್ಟಾರ್ ಮೋಟರ್ ಏನ್ ದೊಡ್ಡದಿದೆ ಅಲ್ಲೆಲ್ಲ ನಾವು ಈ ಒಂದು ಕರೆಂಟ್ ಮೀಟರ್ ಅಳವಡಿಸಂತ ಇರ್ಬೋದು, ಸ್ಕ್ಯಾಡಾ ಸಿಸ್ಟಮ್ ಅನ್ನ ಮಾಡ್ಬೋದು. ಅಂದ್ರೆ
ಆಟೋಮೇಶನ್ ಅಂತ ಹೇಳ್ತೀವಿ. ಈ ಆಟೋಮೇಶನ್ ಸಿಸ್ಟಮ್ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಟಿರ್ತಾರೆ, ಅದು ಫ್ಲಡ್ ಟಚ್ ಆಗ್ತಿದ್ದೀನಿ ಅದು ಇಮಿಡಿಯೇಟ್ ಆಗಿ ಸೆನ್ಸರ್ ರೂಮ್ಗೆ ಇದಕ್ಕೆ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಡುತ್ತೆ. ಸೊ ಒಂದ್ ಕಡೆ ಮಳೆ ಬಿದ್ದಿದ್ದು ಕೊಡುತ್ತೆ, ಎಷ್ಟು ಫ್ಲೋ ಆಗ್ತಿದೀನಿ ಅದು ಸಹ ನಮ್ಗೆ ಮಾಹಿತಿನ ಕಂಟ್ರೋಲ್ ರೂಮ್ಗೆ ತಿಳಿಸುತ್ತೆ ಆಟೋಮೆಟಿಕ್ ಆಗಿ. ಈ ರೀತಿ ಒಂದು ವ್ಯವಸ್ಥೆನ ಮಾಡಬೇಕು. ಈ ಕಂಟ್ರೋಲ್ ರೂಮ್ ನೋಡಿ, ಈ ಕಂಟ್ರೋಲ್ ರೂಮ್ ಅಲ್ಲಿ ವಿಡಿಯೋಗಳು ಇವನ್ ಸ್ಟಾರಂಡೇನ್ ಹತ್ರ ಎಲ್ಲೆಲ್ಲಿ ಕ್ರಿಟಿಕಲ್ ಇದೆ ಅಲ್ಲಿ ವಿಡಿಯೋಗಳು ಫೋಟೋ ಕ್ಯಾಮ್ರಾಗಳನ್ನು ಹಾಕ್ಬಿಟ್ಟಿರ್ತವೆ. ಸೊ ಆ ಕ್ಯಾಮ್ರಾಗಳ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಫ್ಲೋ ಆಗ್ತಾ ಇದೆ, ಎಷ್ಟು ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಮಾಡ್ಬೇಕು, ಏನೇನ್ ಮಾಡ್ಬೇಕು, ಎಲ್ಲೆಲ್ಲಿ ಯಾವ ತರ ಎಚ್ಚರಿಕೆ ತಗೋಬೇಕು, ಈ ಮಾಹಿತಿಗಳು ನಮ್ಗೆ ಸ್ಪಷ್ಟ ಆಗ್ತಾ ಉಂಟು. ಸೊ ಈ ರೀತಿ ಒಂದು ಸ್ಟಾರಮ್ ವಾಟರ್ ಮ್ಯಾನೇಜ್ಮೆಂಟ್ಗೆ ಎಸ್ಪೆಷಲಿ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿ ಬರ್ತಕ್ಕಂತ ಸ್ಟಾರಮ್ ವಾಟರ್ ಡ್ರೈನು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅದೇ ರೀತಿ ಇನ್ನೊಂದು ಅಬ್ಸರ್ವ್ ಮಾಡಿದೀನಿ, ಈ ಸ್ಟಾರಮ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ವಾರ್ಡ್ ವೈಸ್ ಎಲ್ಲ ಡಿವೈಡ್ ಮಾಡ್ಬಿಟ್ಟಿದ್ದಾರೆ. ಇದು ಬಹಳ ತಪ್ಪಿದು. ವಾರ್ಡ್ ವೈಸ್ ಡಿವೈಡ್ ಮಾಡಿದ್ರೆ ಏನಾಗ್ತದೆ, ಒಂದು ವಾರ್ಡ್ನವರು ತಗ್ಗಿರುತ್ತೆ, ಇನ್ನೊಂದು ವಾರ್ಡ್ನವ್ರು ಎತ್ತರ ಇರುತ್ತೆ, ಒಬ್ಬರೊಬ್ಬರದು ಕರೆಕ್ಟ್ ಆಗಿ ಸಮನ್ವಯತೆ ಕೊರತೆ ಇರುತ್ತೆ, ಅಂದ್ರೆ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಸ್ಟಾರಮ್ ವಾಟರ್ ಯಾವತ್ತೂ ಇಟ್ ಡಿಪೆಂಡ್ಸ್ ಅಪಾನ್ ದಿ ಟೋಪೋಗ್ರಫಿಕಲ್ ಫೀಚರ್. ಸೊ ಅಕಾರ್ಡಿಂಗ್ ಟು ಟೋಪೋಗ್ರಫಿ ಅಂದ್ರೆ ಭೂಮಿಯ ಏರುತಗ್ಗುಗಳು ಏನಿದೆ ಅಲ್ಲಿ ಆ ವಾರ್ಡ್ ಅಲ್ಲಿ ಇರ್ತಕ್ಕಂಥದ್ದು ವಾರ್ಡ್ ವೈಸ್ ಅದು ಗೊತ್ತಾಗಲ್ಲ, ಅದು ವಾರ್ಡ್ ವೈಸ್ ಮಾಡಕ್ ಹೋಗ್ಬಾರ್ದು, ತಪ್ಪಾಗುತ್ತದು. ಈ ರೀತಿ ಒಂದು ಟೋಪೋಗ್ರಫಿಕಲ್ ಇದಕ್ಕೆ ತಕ್ಕಂತೆ ನಾವು ಅದನ್ನ ಇದ್ ಮಾಡ್ಬೇಕು. ಸಪೋಸ್ ಈಗ ಮೈಸೂರು ಸಿಟಿನಲ್ಲಿ ಒಂದು 6 ವಾಟರ್ ಶೆಡ್ ಇದೆ. 6 ವಾಟರ್ ಶೆಡ್ ಇಂದ ಎಷ್ಟೊಂದ್ ಜನ ಸೆಕ್ಷನ್ ಆಫೀಸರ್ ಇರ್ತಾರೆ, ಪೀಸ್ ಸ್ಟಾರಮ್ ವಾಟರ್ ಟೈಮ್ ನೋಡ್ಕೊಂಡು ಹೋಗ್ತಾರೆ. ಅವಾಗ ಏನಾಗ್ತದೆ, ಮಿಸ್ ಮ್ಯಾನೇಜ್ಮೆಂಟ್ ಆಗ್ಬಿಡುತ್ತೆ, ಅಂದ್ರೆ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಕ್ಕೆ ಆಗಲ್ಲ. ಹಾಗಾಗಿ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ಸ್ಟಾರಮ್ ವಾಟರ್ ಡೈನು ಕಂಪ್ಲೀಟ್ ಒಂದು ಕಾಂಪ್ರಿಹೆನ್ಸಿವ್ ಅಪ್ರೋಚ್ ಅಂತ ಹೇಳ್ತೀವಿ, ಅಂದ್ರೆ ಸಮಗ್ರವಾದ ದೃಷ್ಟಿನಲ್ಲಿ ನೋಡ್ಬೇಕು. ಹಾಗಾಗಿ ಸ್ಟಾರಮ್ ವಾಟರ್ನೇ ಒಂದು ಸಪರೇಟ್ ಸಬ್ ಡಿವಿಷನ್ ಕೊಡೋದು, ಅಥವಾ ವಾಟರ್ ಶೆಡ್ ವೈಸ್ 2 ವಾಟರ್ ಶೆಡ್ಗೆ ಒಬ್ಬೊಬ್ರು ಇದನ್ನ ಇದ್ ಮಾಡುವಂತದ್ದು. ಸೊ ವಾಟರ್ ಶೆಡ್ ವೈಸ್ ನಾವು ಇದ್ ಮಾಡಿದ್ರೆ ತುಂಬಾ ಎಫಿಷಿಯಂಟ್ ಆಗಿ ಹ್ಯಾಂಡಲ್ ಮಾಡಕ್ಕೆ ಸಾಧ್ಯ ಇದೆ. ಈಗ ಫಾರ್ ಎಕ್ಸಾಂಪಲ್ 6 ವಾಟರ್ ಶೆಡ್ ಇದ್ರೆ 6 ಜನ ಸೆಕ್ಷನ್ ಆಫೀಸರ್ಸ್ ನ ಬೇರೆ ಬೇರೆ ಕಡೆ ಹಾಕ್ಬಿಟ್ರೆ ಮುಗಿತು. ಸೊ ಹೀಗಾಗಿ ಅಂತದೆ ಅಡಿಷನಲ್ ವರ್ಕ್ ಬೇಕಾದ್ರೆ ಹಾಕ್ಬೋದು, ಏನ್ ಸಮಸ್ಯೆನ. ಈಗ ಸ್ಟಾರಮ್ ವಾಟರ್ದು ವರ್ಷ ಪೂರ್ತಿ ಏನ್ ಕೆಲಸ ಅಲ್ಲ, ಜಸ್ಟ್ ಮಾನಿಟರಿಂಗ್ ಇರುತ್ತೆ, ಪ್ರೀ ಮಾನ್ಸೂನ್ ಪೀರಿಯಡ್, ಪೋಸ್ಟ್ ಮಾನ್ಸೂನ್ ಪೀರಿಯಡ್, ಡಿಸಿಲ್ಟೇಷನ್, ಡಿವಿಡಿಂಗ್ ಇದೆಲ್ಲ ಮಾಡ್ತಾ ಇದ್ರೆ ಸಾಕು. ಇದು ಟೋಪೋಗ್ರಫಿಕಲಿ ಇರೋದ್ರಿಂದ, ಟೋಪೋಗ್ರಫಿಕಲ್ ಇದಕ್ಕೆ ಸೂಟ್ ಆಗೋದ್ರಿಂದ ನಾವು ವಾಟರ್ ಶೆಡ್ ವೈಸ್ ಇದನ್ನ ಮ್ಯಾನೇಜ್ ಮಾಡೋದು, ಮಾನಿಟರ್ ಮಾಡೋದು ಸೂಕ್ತ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಇದನ್ನ ವಾರ್ಡ್ ವೈಸ್ ಸ್ಟಾರಮ್ ವಾಟರ್ ಡ್ರೈನ್ ಮಾನಿಟರ್ ಮಾಡೋದಾಗ್ಲಿ, ಪೀಸ್ ನೋಡೋದಾಗ್ಲಿ ಮಾಡಕ್ಕೆ ಹೋಗೋದು ಸೂಕ್ತ ಅಲ್ಲ ಫ್ರಮ್ ದ ಪಾಯಿಂಟ್ ಆಫ್ ಮೇಂಟೆನೆನ್ಸ್ ಅಂಡ್ ಮ್ಯಾನೇಜ್ಮೆಂಟ್. ಸೊ ಅದೇ ರೀತಿ ನಮ್ಮ ಇನ್ಫಾರ್ಮೇಶನ್ ಟೆಕ್ನಾಲಜಿ ಯಾವ ರೀತಿ ಬಳಸ್ಕೋಬಹುದು, ಮೊಬೈಲ್ ಆಪ್ ಇಂದ ಹಿಡಿದು ಈಗ ಫಾರ್ ಎಕ್ಸಾಂಪಲ್ ಈಗ ಡೇಟಾ ಟ್ರಾನ್ಸ್ಮಿಷನ್ ಆಗ್ತದೆ, ಇಂಟರ್ನೆಟ್ ಇದೆ, ಈಗ ಇಂಟರ್ನೆಟ್ ಡೇಟಾ ಸ್ಟೋರೇಜ್ ಇರ್ತದೆ. ಸೊ ಇಲ್ಲಿ ಬರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಇದೆ, ಮಾಹಿತಿನ ಕ್ಲೌಡ್ ಇನ್ಫಾರ್ಮೇಶನ್ ನಾವು ಫೀಡ್ ಮಾಡ್ಬೋದು, ಕಂಪ್ಯೂಟರ್ ತಗೋಬಹುದು, ಮೊಬೈಲ್ಗೆ ಕಳಿಸ್ಬೋದು, ಅದನ್ನೆಲ್ಲ ಟವರ್ ಮೂಲಕ ತಗೋಬಹುದು ಇನ್ಫಾರ್ಮೇಶನ್. ಹೀಗೆ ಸಾಕಷ್ಟು ಒಂದು ಅದರದೇ ಆದಂತ ನೆಟ್ವರ್ಕ್ ಒಂದು ಇದಿರುತ್ತೆ, ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಮೂಲಕ ಅದನ್ನ ನಾವು ಮ್ಯಾನೇಜ್ ಮಾಡಕ್ಕೆ ಮತ್ತೆ ಮಾನಿಟರ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಈ ಫ್ಲಡ್ಡಿಂಗ್ ಆದಾಗ ನಮ್ಗೆ ಎಲ್ಲಿ ಡೇಂಜರ್ ಮಾರ್ಕ್ ಬರುತ್ತೆ ಅಂದ್ರೆ ಲೋಯೆಸ್ಟ್ ಪಾಯಿಂಟ್ ಎಲ್ಲಿದೆ ಅಲ್ಲಿ ನಾವು ಒಂದು ಪೇಂಟ್ ಅಲ್ಲಿ ಹೆವಿ ಫ್ಲಡ್ ಬಂದ್ರೆ ಯಾವ ತರ ಆಗುತ್ತೆ, ನಾಟ್ ಪ್ಯಾಸೇಜ್ ಟು ಆಲ್ ವೆಹಿಕಲ್ಸ್ ಅಂತ ಒಂದು ರೆಡ್ ಮಾರ್ಕ್ ಹಾಕಿದ್ದಾರೆ. ಸೊ ಈ ರೆಡ್ ಮಾರ್ಕ್ ಹಾಕಿದ್ಮೇಲೆ ಫುಲ್ ಸ್ಟಾಪ್ ಮಾಡ್ಬೇಕು 100%. ಹೆವಿ ಫ್ಲಡ್ ಇದೆ ಬ್ಲೂ ಕಲರ್ ತೋರಿಸಿದ್ದಾರೆ, ಮೀಡಿಯಂ ಇದ್ದಾಗ ಯೆಲ್ಲೋ ಅಲರ್ಟ್ ಅಂತೀವಿ, ಯೆಲ್ಲೋ ಅಲರ್ಟ್ ತೋರಿಸಿದ್ದಾರೆ, ಲೈಟ್ ಇದ್ದಾಗ ಬ್ಲಾಕ್ ತೋರಿಸಿದ್ದಾರೆ. ಈ ರೀತಿ ಒಂದು 4 ಕಾಂಬಿನೇಷನ್ ತೋರಿಸಿದ್ದಾರೆ. ಸೊ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಈ ತರ ಒಂದು ಕಲರ್ ಐಡೆಂಟಿಫಿಕೇಶನ್ ಕೋಡಿಫಿಕೇಶನ್ ನಾವು ಅಲ್ಲಲ್ಲಿ ಎಲ್ಲಿ ಕ್ರಿಟಿಕಲ್ ಪ್ಲೇಸಸ್ ಬರ್ತದೆ, ಎಲ್ಲಿ ತಗ್ಗು ಪ್ರದೇಶಗಳಿದೆ ಅಲ್ಲೆಲ್ಲ ಹಾಕ್ಬಿಟ್ರೆ ಒಳ್ಳೇದು. ಸೊ ಅದರಿಂದ ನಮ್ಗೆ ಮ್ಯಾನೇಜ್ ಮಾಡೋಕ್ಕೂ ಅನುಕೂಲ ಆಗುತ್ತೆ, ಮಾನಿಟರ್ ಮಾಡೋಕ್ಕೂ ಅನುಕೂಲ ಆಗುತ್ತೆ. ನೋಡಿ ಫ್ಲಡ್ಡಿಂಗ್ ಆದಾಗ ಇದು ಶ್ರೀನಗರ ಲಾಲ್ ಚೌಕ್, ಶ್ರೀನಗರದಲ್ಲಿ ಒಂದು ನಮ್ಮ KR ಸರ್ಕಲ್, ಬೆಂಗಳೂರು KR ಸರ್ಕಲ್, ವಿಧಾನಸೌಧ ಇದಕ್ಕೆ ಇಲ್ಲಿ ಒಂದು KR ಇದು ಬರುತ್ತೆ. ಇಲ್ಲಿ ಮಳೆ ನೀರು ಫ್ಲಡ್ಡಿಂಗ್ ಆದಾಗ ಯಾವ ತರ ಇದೆ ಸಿಚುವೇಶನ್, ಇಡೀ ಶ್ರೀನಗರನೇ ಮುಳುಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್, ಅಷ್ಟು ಮಟ್ಟಿಗೆ ಫ್ಲಡ್ಡಿಂಗ್ ಆಯ್ತು. ನೋಡಿ ರಸ್ತೆ ನೋಡಿದ್ರೆ ಫುಲ್ಲು ಹೊಳೆ ತರ ಕಾಣ್ತದೆ. ಸೊ ಇದನ್ನ ಮಾಡೋದಕ್ಕೋಸ್ಕರ ಒಂದು ಹೆಲ್ಪ್ ಸೆಂಟರ್ಗಳನ್ನ ಅಂದ್ರೆ ಡಿಸಾಸ್ಟರ್ ಟೈಮಲ್ಲಿ ಒಂದು ಹೆಲ್ಪ್ ಲೈನ್ ನಂಬರ್ಸ್ ಎಲ್ಲ ಓಪನ್ ಮಾಡಿ ಇದು ಮಾಡ್ಬೇಕಾಗ್ತದೆ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕಾಗ್ತದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ಗೂ ನಾವು ಇನ್ಫಾರ್ಮೇಶನ್ ಕೊಟ್ಟು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಕೆ ರಿಕ್ವೆಸ್ಟ್ ಮಾಡ್ಕೋಬೇಕಾಗ್ತದೆ. ಮತ್ತೆ ಎಲ್ಲರನ್ನೂ ಸಿದ್ಧತೆಯಲ್ಲಿ ಇರ್ಬೇಕು ಹೇಳ್ಬೇಕಾಗ್ತದೆ. ಆಮೇಲೆ ರಜೆಗಳನ್ನ ಕೊಡೋದು ಎಲ್ಲ ಕಷ್ಟ ಆಗ್ತದೆ ಆ ಟೈಮಲ್ಲಿ. ಸೊ ಹಾಗಾಗಿ ಈ ಬೇರೆ ಯಾವುದೇ ವರ್ಕ್ ಇರ್ಬೋದು, ಅವ್ರಿಗೆ ಈ ವರ್ಕ್ ನ ಅಸೈನ್ ಮಾಡ್ಕೊಂಡು ನಾವು ಡಿಸಾಸ್ಟರ್ ನ ಮ್ಯಾನೇಜ್ ಮಾಡ್ಬೇಕಾಗ್ತದೆ ಫ್ಲಡ್ಡಿಂಗ್ ಆದಾಗ ಅಂತ. ಸೊ ಇದು ಫ್ಲಡ್ಡಿಂಗ್ ಆದಾಗ ಅರ್ಬನ್ ಏರಿಯಾದಲ್ಲಿ ಏನೇನು ಸಮಸ್ಯೆ ಇದೆ, ಯಾವ ತರ ಇದೆ ಅನ್ನೋದು ಒಂದು ಎಕ್ಸಾಂಪಲ್ ಇದು.
ಅದೇ ತರ ಶ್ರೀನಗರಲ್ಲಿ ಫ್ಲಡ್ಡಿಂಗ್ ಆದಾಗ ಒಂದು ಬ್ರಿಡ್ಜ್ ಯಾವ ತರ ಇದಾಗಿತ್ತು, ಬ್ರೇಕ್ ಆಗಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಮೇಲಿಂದ ನೋಡಿದಾಗ ಯಾವ ತರ, ಸೈಡಿಂದ ನೋಡಿದಾಗ ಯಾವ ತರ. ಈಗ ಫ್ಲಡ್ ಫೋರ್ಕಾಸ್ಟಿಂಗ್ ಬಗ್ಗೆ ಹೇಳಿದೆ. ಸೊ ಫ್ಲಡ್ ಫೋರ್ಕಾಸ್ಟಿಂಗ್ ಅಲ್ಲಿ ನಮ್ಗೆ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಬೇಕು. ಸೊ ನಿಮ್ಗೆ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಬರುತ್ತೆ. ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಆದ್ರೆ ಸಾಕಷ್ಟು ಇದು ಸಿಗ್ತಾ ಇರುತ್ತೆ, ಮಾಹಿತಿಗಳು ಸಿಗ್ತಾ ಇರುತ್ತೆ. ಇಲ್ಲಿ ನಮ್ಗೆ ಅಪ್ಡೇಟೆಡ್ ಸಾಲದು, ನಮ್ಗೆ ರಿಯಲ್ ಟೈಮ್ ಅಲ್ಲಿ ಬೇಕು ಅಂದ್ರೆ ಅದಕ್ಕೆ ಸ್ಕೈಮೆಟ್ ವೆದರ್ ಅಂತಿದೆ, ಅದಕ್ಕೆ ಹೋಗೋದು. ಅಲ್ಲಿ ಅರ್ಧ ಗಂಟೆಗೆ ನಿಮ್ಗೆ ಮಳೆ ಯಾವ ಬರ್ತಿದೆ, ಯಾವ ತರ ಸಿಚುವೇಶನ್ ಇದೆ, ಪ್ರತಿ ಅರ್ಧ ಗಂಟೆಗೂ ವಾಚ್ ಮಾಡ್ತಾ ಇರ್ಬೋದು. ನಮ್ಮ ಕಂಪ್ಯೂಟರ್ ಕಂಟ್ರೋಲ್ ಮೂಲಕನೇ ವಾಚ್ ಮಾಡ್ಬೋದು. ಮತ್ತೆ ಭುವನ್ ಅಂತ ಅಂದ್ಬಿಟ್ಟು ಇಂಡಿಯನ್ದು ಇಸ್ರೋ ಇವ್ರದ್ದು ಸಂಸ್ಥೆ ಅದ ಭುವನ್ ಅಂತ ಒಂದು JS ಅಪ್ಲಿಕೇಶನ್ ಇದೆ. ಈ JS ಅಪ್ಲಿಕೇಶನ್ ಅರ್ಬನ್ ಏರಿಯಾ ಅಂತ ಬರುತ್ತೆ, ಅದ್ರಲ್ಲಿ ಸಾರಂ ಟೈಮ್ ಒಂದು ಬರ್ತದೆ. ಸೊ ಯಾವ ರೀತಿ ಅದನ್ನ ನಾವು ಮ್ಯಾಪಿಂಗ್ ಮಾಡ್ಕೋಬಹುದು ಅದಕ್ಕೆ ಒಂದು ಟೂಲ್ಸ್ ಎಲ್ಲ ಕೊಟ್ಟಿದ್ರೆ ಅದನ್ನು ಮಾಡ್ಕೋಬಹುದು. ಸೊ ಇದು windy.com ಅಂತ ಉಂಟು. ಸೊ windy.com ಅನ್ನೋದು ವೆಬ್ಸೈಟ್, ಅದು ಮೊಬೈಲ್ ಅಲ್ಲಿ ಆಪ್ ಇದೆ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ವಿಶೇಷ, ವಿಂಡ್ ಯಾವ ಡೈರೆಕ್ಷನ್ ಹೋಗ್ತದೆ, ಆಮೇಲೆ ಮಳೆಯ ಪ್ರಮಾಣ ಎಲ್ಲಿ ಬೀಳ್ತಾ ಇದೆ, ಟೆಂಪರೇಚರ್ ಎಷ್ಟಿದೆ, ಕ್ಲೌಡ್ಸ್ ಎಷ್ಟು ಮಟ್ಟಿಗೆ ತಿಕ್ಕಿದೆ, ಅಂದ್ರೆ ಕ್ಲೌಡ್ ತಿನ್ನ ಇದೆಯಾ, ಇವೆಲ್ಲ ತೋರಿಸುತ್ತೆ. ಮತ್ತೆ ಏರ್ ಕ್ವಾಲಿಟಿನೂ ಸಹ ಮಾನಿಟರ್ ಮಾಡ್ಬೋದು. ಮತ್ತೆ ಇದು ರೇಡಿಯೋ ಮತ್ತೆ ಸ್ಯಾಟಲೈಟ್ ಎರಡು ಕಮ್ಯುನಿಕೇಶನ್ ಸಹ ರನ್ ಆಗುತ್ತಿದೆ. ಇಲ್ಲಿ ಇನ್ನೊಂದೇನು ವಿಶೇಷ ಅಂದ್ರೆ ರಿಯಲ್ ಟೈಮ್ ವೆದರ್ ಮಾನಿಟರಿಂಗ್ ಬೈ ಮೊಬೈಲ್ ಆಪ್, www.windy.com. ಸೊ ಇದಕ್ಕೆ ಹೋದ್ರೆ ನಿಮ್ಮ ಮೊಬೈಲ್ಗಳಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗೆ ಸಾಕಷ್ಟು ಮಾಹಿತಿಗಳು ಇದ್ರ ಮೂಲಕ ಕಮ್ಯುನಿಕೇಟ್ ಆಗುತ್ತೆ. ಇದು ಎಸ್ಪೆಷಲಿ ತುಂಬಾ ಯೂಸ್ ಆಗುತ್ತೆ ಯಾವಾಗ ಅಂದ್ರೆ ಮಳೆಗಾಲದಲ್ಲಿ ನಮ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಮುಂಚಿತ ತಿಳ್ಕೊಬೇಕು ಅಂದ್ರೆ ನಮ್ಗೆ ಅರ್ಧ ಗಂಟೆ ಮುಂಚೆ ಮಳೆ ಆಗುತ್ತಲ್ಲ ಅಂತ ಅಲ್ಲ, ನಂತರ ಮಳೆ ಆಗುತ್ತಲ್ಲ ಅಂತ ನಾವು ಪ್ರಿಡಿಕ್ಟ್ ಮಾಡಕ್ಕೆ ಸಾಧ್ಯ ಇದ್ರ ಮೂಲಕ ಅಷ್ಟು ಮಾಹಿತಿಗಳನ್ನ ಕೊಡುತ್ತೆ. ಇದಲ್ಲದೆ ಟೆಂಪರೇಚರ್ ಮತ್ತೆ ಬೇರೆ ಕಾಸ್ಟ್ ಇನ್ಫಾರ್ಮೇಶನ್ ಕೊಡುತ್ತೆ. ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು, ಸೊ ಮಿಟಿಗೇಷನ್ ಅಂದ್ರೆ ಅದನ್ನು ಕಂಟ್ರೋಲ್ ಮಾಡುವಂತದ್ದು ಇರ್ಬೋದು, ರೆಸ್ಪಾನ್ಸ್ ಯಾವ ತರ ಮಾಡಬೇಕು ಡಿಸಾಸ್ಟರ್ ಆದಾಗ, ಲಾಂಗ್ ಟರ್ಮ್ ಮೆಷರ್ಸ್ ಏನ್ ತಗೋಬೇಕು, ಈ 3 ಪಾರ್ಟ್ ಬರುತ್ತೆ. ಒಂದು ಮಿಟಿಗೇಷನ್ ಅಲ್ಲಿ ಅಂದ್ರೆ ಕಂಟ್ರೋಲ್ ಮಾಡುವಂತದ್ರಲ್ಲಿ ರಿಸ್ಕ್ ಅನಾಲಿಸಿಸ್ ಮಾಡಬೇಕು, ಏನೇನಾಗುತ್ತೆ. ಆಮೇಲೆ ವಲ್ನರಬಿಲಿಟಿ ಅನಾಲಿಸಿಸ್ ಅಂತೀವಿ, ಎಲ್ಲಿ ಸಮಸ್ಯೆಗಳು, ತಗ್ಗು ಪ್ರದೇಶದಲ್ಲಿ ಅಲ್ಲಿ ಸಮಸ್ಯೆ ಆಗ್ತದೆ. ಹೆಜಾರ್ಡ್ ಅಸೆಸ್ಮೆಂಟ್ ಅಂದ್ರೆ ಅದನ್ನ ಅಸೆಸ್ ಮಾಡ್ಬೇಕಾಗ್ತದೆ, ಎಲ್ಲಿವರೆಗೂ ಫ್ಲಡ್ ಬಂದಿತ್ತು, ಯಾವ ಲೆವೆಲ್ವರೆಗೂ ಬಂದಿತ್ತು, ಇದೆಲ್ಲ ಅನಲೈಸಿಸ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ ಕಾಂಪನ್ಸೇಷನ್ ಎಲ್ಲ ಕೊಡ್ಬೇಕಂತ ಸಂದರ್ಭ ಬರ್ತದೆ. ಸೊ ಇವನ್ನೆಲ್ಲ ಮಾಡ್ಬೇಕು ಅಂದ್ರೆ ನಾವು ಈ ಅನಾಲಿಸಿಸ್, ಈ ಇನ್ಫಾರ್ಮೇಶನ್ ನಾವು ಗ್ಯಾದರ್ ಮಾಡ್ಲೇಬೇಕು. ಮತ್ತೆ ಪ್ರಿವೆನ್ಷನ್ ಮಾಡುವಂಥದ್ದು, ಸ್ಟ್ರಕ್ಚರ್ ಮೆಜರ್ಸ್ ಏನೇನ್ ಮಾಡೋದು, ಈಗಾಗಲೇ ಹೇಳಿದೆ, ರೀಚಾರ್ಜಿಂಗ್ ಮಾಡುವಂಥದ್ದು ಇರ್ಬೋದು, ಆಮೇಲೆ ವೆಂಟ್ ಬಿಡ್ತು ಜಾಸ್ತಿ ಮಾಡುವಂಥದ್ದು ಇರ್ಬೋದು, ಇವೆಲ್ಲ ಮಾಡ್ಬೇಕಾಗ್ತದೆ. ಮತ್ತೆ ನಾನ್ ಸ್ಟ್ರಕ್ಚರಲ್ ಮೆಷರ್ಸ್ ಅಂದ್ರೆ ನಾನ್ ಸ್ಟ್ರಕ್ಚರ್ ಅಲ್ಲದೆ ಇರ್ತಕ್ಕಂಥ ಮೆಷರ್ಸ್ ಏನೇನು ತಗೋಬಹುದು, ರಿಟೆನ್ಷನ್ ಬಾಂಡ್ಸ್ ಆ ಥರದ ಇದ್ರೆ, ಡಿಸಿಲ್ಟಿಂಗ್ ಮಾಡುವಂಥದ್ದು ಇದ್ರೆ ಅದನ್ನು ಮಾಡ್ಬೋದು. ಪ್ರಿಪೇರ್ಡ್ನೆಸ್, ಮುಂಚೆನೆ ಇದಾಗುತ್ತೆ ಅನ್ನೋ ತರ ಇದ್ರೆ ನಾವು ಏನೇನೆಲ್ಲ ಮಾಡಕ್ ಸಾಧ್ಯ ಇದೆ ಅಂದ್ರೆ ಮಳೆ ಶುರುವಾಗುತ್ತಿದ್ದೇನೆ ನಾವು ಏನೇನೆಲ್ಲ ಕ್ರಮ ತಗೋಬೇಕು. ಆಮೇಲೆ ವಾರ್ನಿಂಗ್ ಸಿಸ್ಟಮ್ ಇದು ಮಾಡುವಂಥದ್ದು, ಇವ್ಯಾಕ್ಯುಯೇಷನ್ ಆ ಜಾಗ ಖಾಲಿ ಮಾಡುವಂಥದ್ದು ಇರ್ಬೋದು. ಆಮೇಲೆ ಪ್ಲಾನಿಂಗ್ ಆಫ್ ಡಿಸಾಸ್ಟರ್ ರೆಸ್ಪಾನ್ಸ್ ಅಂದ್ರೆ ವಿಜಯ್ ಪ್ಲಾನಿಂಗ್ ಆಫ್ ಡಿಸಾಸ್ಟರ್ ರೆಸ್ಪಾನ್ಸ್ ಇವುಗಳನ್ನು ಸಹ ನಾವು ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ರೆಸ್ಪಾನ್ಸ್ ಬಂದಾಗ ರೆಸ್ಕ್ಯೂ ಯಾವ ತರ ಮಾಡಬೇಕು, ರಿಲೀಫ್ ಆಪರೇಷನ್ ಯಾವ ತರ ಮಾಡಬೇಕು, ಕಂಟ್ರೋಲ್ ರೂಮ್ ಯಾವ ತರ ಮಾಡಬೇಕು, ಕಂಟ್ರೋಲ್ ರೂಮ್ ಆಪರೇಷನ್ಸ್ ಶೆಡ್ಯೂಲ್ಸ್ ಏನು, ಇದನ್ನ ಯಾವ ತರ ಮಾಡಬೇಕು. ಮತ್ತೆ ರಿಹ್ಯಾಬಿಟೇಷನ್ ಯಾವ ತರ ಮಾಡುವಂಥದ್ದು, ರೀಕನ್ಸ್ಟ್ರಕ್ಷನ್ ಮತ್ತೆ ರಿಕವರಿ ಪ್ರೊಸೆಸ್ ಯಾವ ತರ ಮಾಡಬೇಕು, ಕಾಂಪನ್ಸೇಷನ್ ಯಾವ ತರ ಕೊಡಬೇಕು, ಇವುಗಳನ್ನ ಮಾಡುವಂಥದ್ದು. ಇದು ಹೋಲ್ ಪ್ರೊಸೆಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದೆ. ಮುಗಿತಾ ಬಂತು ಏನು ಮುಗಿಸಿದ್ರೆ ದೊಡ್ಡ 4-5 ನಿಮಿಷ
ಅಂದ್ರೆ ಒಂದು ಅರ್ಬನ್ ಏರಿಯಾಸ್ ಅಲ್ಲಿ ಏನೇನೆಲ್ಲ ಮಾಡ್ಬೋದು, ಒಂದು ಸಸ್ಟೈನಬಿಲಿಟಿ ಗೋಸ್ಕರ ಸುಸ್ಥಿರವಾದ ಒಂದು ಸ್ಟಾರ್ ಡ್ರೈನ್ ನೆಟ್ವರ್ಕ್ ಯಾವ ರೀತಿ ಮಾಡಕ್ಕೆ ಸಾಧ್ಯ ಇದೆ. ಸೊ ಪ್ಲಾಂಟೇಶನ್ಸ್ ಇರ್ಬೋದು, ಗ್ರೀನ್ ಪ್ಲೇಸಸ್ ಇರ್ಬೋದು, ಅದೆಲ್ಲ ಉಳಿಸ್ಕೊಂಡಷ್ಟು ತುಂಬಾ ಒಳ್ಳೇದು. ಪರ್ಮೇಬಲ್ ಪೇವಿಂಗ್ ಅಂತ ಹೇಳ್ತೀವಿ, ಸ್ವಾಲ್ಸ್ ಅಂತ ಹೇಳ್ತೀವಿ, ನ್ಯಾಚುರಲ್ ಸಾಯಿಲ್ಸ್, ಡ್ರೈ ಬೇಸಿನ್ಸ್, ವೆಟ್ ಬೇಸಿನ್ಸ್, ಪಾಂಡ್ಸ್, ಮತ್ತೆ ಟ್ರೀ ಪಿಟ್ಸ್. ಸೊ ರಿಟ್ರಾಫಿಟಿಂಗ್ ಯಾವ ತರ ಮಾಡ್ಬೋದು, ಸಸ್ಟೈನಬಲ್ ಡ್ರೈನೇಜ್ ಸಿಸ್ಟಮ್, ಸುಸ್ಥಿರವಾದ ಸ್ಟಾರ್ ವಾಟರ್ ಮ್ಯಾನೇಜ್ಮೆಂಟ್. ಸೊ ಇಷ್ಟು ಹೇಳ್ತಾ ಸ್ಟಾರ್ ವಾಟರ್ ಡ್ರೈನ್ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಹಂಚ್ಕೊಂಡಿದೀನಿ, ಏನೇನ್ ಮಾಡ್ಬೇಕು ಅಂತ. ಎಷ್ಟು ಸ್ಟ್ರಕ್ಚರಲ್ ಡಿಸೈನ್ ಬರ್ತೀನಿ. ಸೊ ಸ್ಟ್ರಕ್ಚರಲ್ ಡಿಸೈನ್ ಹೋಗಕ್ ಮುಂಚೆ ನಾವು ಒಂದ್ ಸ್ವಲ್ಪ ಇಂಟ್ರಾಕ್ಟ್ ಮಾಡೋಣ, ಏನೇನ್ ಪ್ರಾಬ್ಲಮ್ಸ್ ಇದೆ, ಏನೇನಿದೆ, ಒಂದು ಇಂಟ್ರಾಕ್ಟ್ ಮಾಡೋಣ. ಸೊ ಬೇಸ್ಡ್ ಆನ್ ದಟ್ ಇದನ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಆಕ್ಚುಲಿ ನಿಮಗೆ ಸಸ್ಟೈನ್ ಇದು ಸ್ಟಾರ್ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನ್ ಸಮಸ್ಯೆಗಳು ಪರಿಹರಿಸ್ತಾ ಇದೆ, ಬೈ ಚಾನ್ಸ್ ಪ್ರಶ್ನೆಗಳನ್ನ ಕೇಳಕ್ಕೆ ಸ್ವಲ್ಪ ಹಿಂಜರಿದ್ರೆ ಮೆಸೇಜ್ ಮಾಡ್ಬೋದು. ಸರ್ ಮೋಹನ್ ರಾಜು ಸರ್, ಉಡುಪಿಯಿಂದ. ಹೇಳಿ ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಸ್ಟಾರ್ ವಾಟರ್ ಡಿಸೈನ್ ಮತ್ತೆ ಡ್ರಾಯಿಂಗ್ಸ್ ಎಲ್ಲಾನು ಕೆಲವೊಂದು ಟೈಮ್ ಇಲ್ಲಿ ಹೆವಿ ರೈನ್ಫಾಲ್ ಏರಿಯಾ ಕೋಸ್ಟಲ್ ಬೆಲ್ಟ್ ಅಲ್ಲಿ ಸಮಟೈಮ್ಸ್ ಡಿಸೈನ್ ಕ್ರೈಟೀರಿಯಾ ಏನ್ ಇರ್ತದಲ್ಲ, ಹೌದು, ಅದು ರಿಲೇಟೆಡ್ ವಿತ್ ಈ ಹೈ ಟೈಡ್ ಲೋ ಟೈಡ್ ವಿತ್ ಇದು ಡಿಸೈನ್ ಮಾಡ್ಬೇಕಾಗ್ತದೆ. ಈಗ ಸ್ಪೆಷಲಿ ನಾವು ನೋಡ್ದಂಗೆ ಲಾಸ್ಟ್ 40 years ಅಲ್ಲಿ ಒಂದ್ಸತಿ ದಾಖಲೆ ಮಳೆ ಬಂತು ಲಾಸ್ಟ್ ಇಯರ್. ಮೋಸ್ಟ್ ಹೆವಿ ಮಳೆ ಅಂದ್ರೆ ಆ ಉಡುಪಿನಲ್ಲಿ 40 years ಅಲ್ಲಿ ಆ ಮಳೆ ನೋಡಿರ್ಲಿಲ್ಲ, ದಾಖಲೆ ಮಳೆ. ಅದೇ ಟೈಮ್ಗೆ ಕಂಟಿನ್ಯೂಸ್ 8 hours ಇಂದ 9 hours ಮಳೆ ಬಂತು, ಪ್ಲಸ್ ಫ್ಲಡ್ ಅಫೆಕ್ಟ್ ಆಯ್ತು, ಪ್ಲಸ್ ಅದ್ರ ಟೈಮ್ ಹೈ ರೈಸ್ ಆಯ್ತು, ಇದೆಲ್ಲ ಹೈ ಟೈಡ್. ಸರಿ. ಆವಾಗ ಇಲ್ಲಿಂದ ಔಟ್ಲೆಟ್ಸ್ ಪಾಯಿಂಟ್ಸ್ ಇದು ಉಡುಪಿ ಸಿಟಿಯಿಂದ ಟುವರ್ಡ್ಸ್ ಮಲ್ಪೆ ಬೀಚ್ಗೆ. ಸರಿ. ಔಟ್ಲೆಟ್ ಬೀಚಸ್ ಇಂದ ಏನಂದ್ರೆ ಔಟ್ಲೆಟ್ ಪಾಯಿಂಟ್ಸ್ ಎಲ್ಲಾನು ಆ ಕಡೆ ಸಮುದ್ರದಿಂದ ಮರಳು ಬಂದು ಎಲ್ಲ ಕ್ಲೋಸ್ ಮಾಡ್ಬಿಟ್ಟು. ಇದು ಸ್ಟಾರ್ ವಾಟರ್ ಡ್ರೈನ್ ಡಿಸೈನ್ ಮಾಡ್ಬೇಕಂದ್ರೆ ಸಮ್ ಟೈಮ್ಸ್ ಡಿಸೈನ್ ಕ್ರೈಟೀರಿಯಾಗಳೇ ಚೇಂಜ್ ಆಗ್ತದೆ. ಹೇಳ್ತೀನಿ ಹೇಳಿ ಡಿಸೈನ್ ವಿಚಾರ ಏನು ಅಂತ ಹೇಳ್ತೀರಾ ಆಮೇಲೆ. ಅದಕ್ಕೆ ನಾವು ಪ್ರಿಕಾಷನ್ ತಗೊಂಡಿದ್ದು ಇಷ್ಟೇನೆ, ಔಟ್ಲೆಟ್ ಪಾಯಿಂಟ್ ಮಾತ್ರ ಎಲ್ಲ ಕ್ಲೀನ್ ಮಾಡ್ಬಿಟ್ರೆ ಫಸ್ಟ್ ಒಂದು 16-17 ಪಾಯಿಂಟ್ ಇದ್ವು. ತಗೊಂಡೋಗಿ ಸ್ಯಾಂಡ್ ಬಂದು ಔಟ್ಲೆಟ್ ಪಾಯಿಂಟ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದು. ಅದು ಮಾತ್ರ ಕ್ಲೋಸ್ ಓಪನ್ ಮಾಡಿದ್ರೆ ಸುಮಾರು 50% ಡ್ರೈನ್ ಆಫ್ ಆಗೋಯ್ತು. ಇಲ್ಲಿ ಬರೋ ದಾಖಲೆ ಮಳೆಗೆ ಸಮಟೈಮ್ಸ್ ಆ ಡಿಸೈನ್ ಡ್ರಾಯಿಂಗ್ ಎಸ್ಟಿಮೇಷನ್ ಅನ್ನೋದೇ ಸಮಟೈಮ್ಸ್ ವೇರಿಯೇಷನ್ ಆಗುತ್ತೆ. ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ, ಅದು ಯಾಕೆ ಅಂತ ಹೇಳ್ತೀನಿ ಹೇಳ್ಬೋದ, ನಾನು ಹೇಳ್ಬೋದು. ಈಗ ಈಗ ಸಾಮಾನ್ಯವಾಗಿ ನಾವು ಡಿಸೈನ್ ಮಾಡ್ಬೇಕಾದ್ರೆ 2-3 ತರ ಇದಿದೆ. ಒಂದು ರಿಟರ್ನ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ರಿಟರ್ನ್ ಪೀರಿಯಡ್ ಏನಪ್ಪಾ ಅಂತಂದ್ರೆ 100 yearsಗೆ ಒಂಥರ ಒಂದು ತಗೊಳ್ಳೋದು, ಅಂದ್ರೆ 100 years ರೆಕಾರ್ಡ್ಸ್ ತಗೊಂಡು 100 years ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಫ್ಲಡ್ ಹೋಗಿದೆ, ಇದು ತುಂಬಾ ಟಾಪ್ ಲೆವೆಲ್ ಇರ್ತಕ್ಕಂಥ ಒಂದು ಇದಕ್ಕೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಅಂತ ಕಡೆ ಬರತಕ್ಕಂಥ ಕಡೆ
100 years ಡೇಟಾ ತಗೊಂಡು ಮಾಡ್ತಾರೆ. ಇದರಲ್ಲಿ ಚಾನ್ಸಸ್ ನೀವು ಹೇಳಿದಂಗೆ ಕಡಿಮೆ ಆಗುತ್ತದೆ, ಅದೇ ಫ್ಲಡಿಂಗ್ ಆಗೋ ಚಾನ್ಸ್ ಕಡಿಮೆ ಆಗುತ್ತೆ. ಆದ್ರೆ ನಾವು ರಿಟರ್ನ್ ಪೀರಿಯಡ್ 30 ವರ್ಷಕ್ಕೆ ತಗೊಳ್ಳುವಂತ ಪದ್ಧತಿನೂ ಇದೆ. ಇದು ಸಾಮಾನ್ಯವಾಗಿ ಮೇಜರ್ ರೋಡ್ಸ್, MDR ರೋಡ್ಸ್, ODR ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್, ಸೊ ಇಂಥ ಇದರಲ್ಲೆಲ್ಲ ಇದು ಬರ್ತದೆ. ಸೊ ಈ ರಿಟರ್ನ್ ಪೀರಿಯಡ್ ನಾವು ಡಿಸೈನ್ ಕನ್ಸಿಡರೇಷನ್ ತಗೊಳ್ಳೋದಾದ್ರೆ ರಿಟರ್ನ್ ಪೀರಿಯಡ್ ಏನಂತಿದೆ ಅದನ್ನ ನಮಗೆ ಬಹಳ ಇಂಪಾರ್ಟೆಂಟ್ ಡಿಸೈನ್ ಮಾಡ್ಬೇಕಾರೆ. ಯಾಕೆಂದ್ರೆ ಫ್ಲಡ್ ಡಿಸ್ಚಾರ್ಜ್ ನಮ್ಗೆ ಇಂಪಾರ್ಟೆಂಟ್. ಸೊ ನಮ್ ಫ್ಲಡ್ ತಗೋಬೇಕಾದ್ರೆ ನಮ್ಗೆ ಏನಾಗ್ತಿದೆ ಅಂತ ನಾನು ಎಷ್ಟೋ ಮುನ್ಸಿಪಾಲಿಟಿಗಳಲ್ಲಿ ನೋಡಿದೀನಿ, ಕಲ್ವರ್ಟ್ಗಳನ್ನ ಇದಕ್ಕೆ ಆ ಜಾಗ ತಕ್ಕಂಗೆ ಅಡ್ಜಸ್ಟ್ ಮಾಡಿ ಹಾಕ್ತಾ ಇದಾರೆ. ಡಿಸ್ಚಾರ್ಜ್ ಏನ್ ಲೆಕ್ಕ ಆಗ್ತಿಲ್ಲ, ಎಷ್ಟು ಮಳೆ ಬರ್ತದೆ, ಎಷ್ಟು ವಾಟರ್ ಶೆಡ್ ಏರಿಯಾದಿಂದ ಕೇಳ್ಬಿಡಿ ನೋಡೋಣ. ವಾಟರ್ ಶೆಡ್ ಏರಿಯಾದಿಂದ ಎಷ್ಟು ಗೊತ್ತಿಲ್ಲ. ಅಂದ್ರೆ ನಿಮ್ಗೆ ನೋಡ್ತೀನಿ ನಿಮ್ಗೆ ಡಿಸೈನ್ ಕಾಪಿನೇ ತೋರಿಸ್ಬಿಡ್ತೀವಿ, ಏನೇನ್ ಮಾಡ್ಬೇಕು, ಡಿಸೈನ್ ಯಾವ ತರ ತಗೋಬೇಕು, ಡಿಸ್ಚಾರ್ಜ್ ಯಾವ ತರ ಮೆಜರ್ ಮಾಡ್ಬೇಕು, ವಾಟರ್ ಶೆಡ್ ಯಾವ ರೀತಿ ಡೆಲಿನೇಟ್ ಮಾಡ್ಬೇಕು, ಮ್ಯಾಕ್ಸಿಮಮ್ ವಾಟರ್ ಶೆಡ್ ಡೀಟೇಲ್ಸ್ ಡೇಟಾನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಬೇಕು, ಇದನ್ನ ಬಹಳ ಇಂಪಾರ್ಟೆಂಟ್. ನಮ್ಗೆ ಏನಾಗ್ತಿದೆ ಅಂದ್ರೆ ನಾವು ಯಾವುದೇ ಒಂದು ಕಲ್ವರ್ಟ್ ಡಿಸೈನ್ ಇರ್ಬೋದು, ಬ್ರಿಡ್ಜ್ ಡಿಸೈನ್ ಇರ್ಬೋದು, ಅಥವಾ ನೀವು ಹೇಳಿದಂಗೆ ಸ್ಟಾರ್ ಮಟ್ಟ ಡಿಸೈನ್ ಇರ್ಬೋದು, ನಾವು ಆ ವಾಟರ್ ಶೆಡ್ ಏರಿಯಾ ಕರೆಕ್ಟ್ ಆಗಿ ತಗೊಳ್ದೋರ್ತು ನಾವು ಕರೆಕ್ಟ್ ಆಗಿ ಮಾಡಕ್ಕೆ ಸಾಧ್ಯ ಇಲ್ಲ. ಇದು ಕರೆಕ್ಟ್ ಆಗಿ ತಗೋಬೇಕು ಅಂದ್ರೆ ಡೇಟಾ ಬೇಕು. ಈ ನಮ್ಗೆ ಪ್ರೆಷರ್ ಇರುತ್ತೆ, ಟೆಂಡರ್ ಕೂಗ್ಬಿಟ್ಟಿರ್ತಾರೆ, ಇದಾಗ್ಬಿಟ್ಟಿರುತ್ತೆ, ವರ್ಕ್ ಆಗಬೇಕು. ಈ ತರ ಒಂದು ಪ್ರೆಷರ್ ನಾವು ಮಾಡಕ್ ಹೋದಾಗ ಮಿಸ್ಟೇಕ್ಗಳು ಒಂದ್ರ ಮೇಲೆ ಒಂದು ಅರ್ಥ ಇರುತ್ತೆ. ಸೊ ಸಿಸ್ಟಮೆಟಿಕ್ ಪ್ಲಾನಿಂಗ್ ಒಂದಿದ್ರೆ, ಇನ್ನೊಂದ್ಸರಿ ಹೇಳ್ತೀನಿ, ಸಿಸ್ಟಮೆಟಿಕ್ ಪ್ಲಾನಿಂಗ್ ಅಂತ ಏನ್ ಹೇಳ್ತೀವಿ ಅದಿದ್ರೆ ಸಮಸ್ಯೆಗಳು ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಸೊ ನಾವು ಸಿಸ್ಟಮೆಟಿಕ್ ಪ್ಲಾನ್ ಅಳವಡಿಸ್ಕೊಂತಲ್ಲ. ನಾನು ಅದನ್ನೇ ನಮ್ಮ ಇಂಜಿನಿಯರ್ಸ್ ಪೈಕಿ ನಾವು ಸುಮಾರು ಜನಕ್ಕೆ ಅದನ್ನ ಸ್ಟ್ರೆಸ್ ಮಾಡ್ತಾ ಇರ್ತೀನಿ. ಪ್ಲಾನಿಂಗ್ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಮಾಡ್ಕೊಳ್ಳಿ, ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ತಪ್ಪು ಮಾಡಕ್ ಹೋದ್ರೆ ಒಂದ್ ಮೇಲೆ ಒಂದು ಅದೇ ರಿಪೀಟ್ ಆಗ್ತಾ ಇರುತ್ತೆ. ಈ ತರ ಆಗ್ಬಾರ್ದು ಅಂತ ಸುಮಾರು ಸರಿ ನಾನು ಹೇಳ್ತಾ ಇರ್ತೀನಿ. ಸೊ ಅಂದ್ರೆ ಒಂದು ಸಿಸ್ಟಮೆಟಿಕ್ ಒಂದು ಬೇಕು, ಅಪ್ರೋಚ್ ಬೇಕು. ಇದ್ರಲ್ಲಿ ಮಾಡೋದ್ ಸಾಧ್ಯ ಇಲ್ಲ ಅಂತಲ್ಲ, ಖಂಡಿತ ಸಾಧ್ಯ ಇದೆ. ಎಂತೆಂತ ಇದನ್ನೇ ಮಾಡಿದ್ವಿ, ಇದು ಯಾವ ದೊಡ್ಡ ಇದಲ್ವೇ ಇಲ್ಲ. ಅದು ಫ್ಲಾಶ್ ಫ್ಲಡ್ ಅಂತ ಹೇಳ್ತೀವಿ. ಫ್ಲಾಶ್ ಫ್ಲಡ್ ಅಂದಲ್ಲ, ಎಂತ ಫ್ಲಡ್ ಬಂದ್ರು 100 years ರಿಟರ್ನ್ ಪೀರಿಯಡ್ ತಗೊಂಡ್ರೆ ಅದು ಎಲ್ಲದೂ ಓವರ್ಕಮ್ ಮಾಡ್ಬಿಡುತ್ತೆ ಡಿಸೈನ್ ಅಲ್ಲಿ. ಹಾಗಾಗಿ ನಾವು ಡಿಸೈನ್ ಡೇಟಾ ಏನಿದೆ ಅದು ಇಂಪಾರ್ಟೆಂಟ್. ಬಟ್ ನಾವು ಅಲ್ಲಿ ಫೀಲ್ಡ್ ಗೆ ಇರತಕ್ಕಂತೆ ಅಡ್ಜಸ್ಟ್ ಮಾಡಕ್ ಹೋಯ್ತಂದ್ರೆ ನೀವು ಮಾಡಕ್ಕಾಗಲ್ಲ. ಈ ಒತ್ತುವರಿನ ಉಳಿಸ್ಕೊಂಡು ನೀವು ಸ್ಟಾರ್ಮ್ ಟೈಮ್ ಕಟ್ತಿದ್ರೆ ಕಷ್ಟ, ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ. ಒಂದೇ ಅಷ್ಟೇ ಸ್ಯಾಕ್ರಿಫೈಸ್. ಹೇಳಿ ಅದೇ 30 years ಡೇಟಾ, 40 years ಡೇಟಾ, 50 years ಡೇಟಾ ಅಂತಾರಲ್ಲ, ಅದು ಇಟ್ಸ್ ಲೈಕ್ ಯಾವಾಗ ಅಪ್ರೂವ್ ಬರೋದು ಜಾತ್ರೆ ಇದ್ದಂಗ. ಜಾತ್ರೆಗೆ ಜನ ಜಾಸ್ತಿ ಬಂದಾಗ ಮಾಡೋ ಡಿಸೈನ್ ಬೇರೆ ಇರ್ತದೆ. ಅಂದ್ರೆ ಜಾಸ್ತಿ ಜನ ಮಾಡೋಂತ ಅಡಿಗೆನೆ ಬೇರೆ. ಡಿಸೈನ್ ಕಾಸ್ಟ್ ಎಫೆಕ್ಟಿವ್ ಆಗ್ಬಿಡ್ತದೆ. 30-40 years ಬಿಗ್ಗರ್ ಸೆಕ್ಷನ್ಸ್, ಬಿಗ್ಗರ್ ಏರಿಯಾಸ್ ಅಂಡ್ ಬಿಗ್ಗರ್ ಕಾಸ್ಟ್. ನಾನು ಅದನ್ನೇ ಕೊಟ್ಟಿದ್ದು. ಕಾಸ್ಟ್ ಎಫೆಕ್ಟಿವ್ ಅಂತ ನೀವು ನೋಡಕ್ ಹೋದ್ರೆ ಈ ರೀತಿ ಡ್ಯಾಮೇಜಸ್ಗೆ ನೀವು ಕಾಂಪನ್ಸೇಷನ್ ಕೊಡ್ಬೇಕಾಗತ್ತೆ. ಅದು ಕರೆಕ್ಟ್. ಈ ಅಂದ್ರೆ ನೀವು ಒಂದು ಇಲ್ಲಿ ಪ್ಯಾರಾಮೀಟರ್ಸ್ ಏನಪ್ಪಾ ಅಂದ್ರೆ ಯು ಹ್ಯಾವ್ ಟು ಗಿವ್ ದಿ ಪ್ರಯಾರಿಟಿ. ಸೊ ಪ್ರಯಾರಿಟಿ ಯಾವ್ದು ಕೊಡ್ತೀರಾ? ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ನ್ಯಾಷನಲ್ ಅಂತ ಕಡೆ ಡಿಸ್ಟರ್ಬ್ ಆಗ್ಲೇಬಾರ್ದು ಅನ್ನೋ ತರ ಇದ್ರೆ ಅಲ್ಲಿಗೆ ಎಷ್ಟೇ ಕಾಸ್ಟ್ ಆದ್ರೂ ಇವಾಗ ಖರ್ಚು ಮಾಡ್ಲೇಬೇಕು. ಅದಕ್ಕೆ ನಾನು ಹೇಳಿದ್ದು ಸಿಸ್ಟಮೆಟಿಕ್ ಪ್ಲಾನಿಂಗ್ ಅಂತ. ಸೊ ಸಿಸ್ಟಮೆಟಿಕ್ ಪ್ಲಾನಿಂಗ್ ಅಲ್ಲಿ ಹೈಯರ್ 100 years ರಿಟರ್ನ್ ಪೀರಿಯಡ್ ಅಂತ ತಗೊಂತೀವಿ. ಮಳೆ ಈ 100 years ಡೇಟಾ ತಗೊಂಡು ಯಾವ್ದು ಹೈಯೆಸ್ಟ್ ಬಂದಿದೆ ಅದಕ್ಕೆ ನೋಡಿ ಅದಕ್ಕೆ ತಕ್ಕಂಗೆ ನಾವು ಇದನ್ನ ಚೆಕ್ ಮಾಡ್ಬೇಕಾಗ್ತದೆ. ಸೊ ಈ ಡಿಸೈನ್ ಸಿಸ್ಟಮೆಟಿಕ್ ನಾವು ಅಳವಡಿಸ್ಕೊಂಡ್ರೆ ಡಿಪೆಂಡಿಂಗ್ ಆನ್ ದಿ ಪ್ರಯಾರಿಟಿ ನಾವು ಸಮಸ್ಯೆಗಳನ್ನ ಸಾಕಷ್ಟು ರಿಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಪ್ಲಾನಿಂಗ್ ನೆಟ್ವರ್ಕ್ ಇದೆಯಲ್ಲ, ಅದು ಅಷ್ಟೇ. ಎಂಕ್ರೋಚ್ಮೆಂಟ್ಗಳು ಅದೇ ನಮಗೆ ಮೇಜರ್ ಹೊಡ್ತಾ ಬಿಡ್ತಿರೋದು. ಎಂಕ್ರೋಚ್ಮೆಂಟ್ಗಳನ್ನ ಸಾಕಷ್ಟು ತೆರವುಗೊಳಿಸಿದ್ರೆ ಸಮಸ್ಯೆ ಅರ್ಧಕ್ಕರ್ಧ ಸಮಸ್ಯೆ ಸಾಲ್ವ್ ಆಗುತ್ತೆ. ಆಮೇಲೆ ಡೆಬ್ರೀಸ್ಗಳನ್ನ ಇದು ಹಾಕುವಂಥದ್ದು, ಇದರಲ್ಲಿ ಸ್ಟಾರ್ ಮಟ್ಟದಲ್ಲಿ ಹಾಕುವಂಥದ್ದು, ಅದು ಅಷ್ಟೇ. ಅದನ್ನು ಕಂಟ್ರೋಲ್ ಮಾಡ್ಬೇಕು. ಸೊ ಇವೆಲ್ಲ ಒಂದೇ ಪ್ಯಾರಾಮೀಟರ್ಸ್ ಏನಿದೆ, ಚೆಕ್ ಲಿಸ್ಟ್ ಏನ್ ಹೇಳಿದೀನಿ ಅದೆಲ್ಲ ಮಾಡ್ತಾ ಹೋಗ್ಬಿಟ್ರೆ ಅಂದ್ರೆ ಏನಂದ್ರೆ ಮುಖ್ಯವಾಗಿ ಫಸ್ಟ್ ಮ್ಯಾಪಿಂಗ್ ಮಾಡ್ಕೋಬೇಕು. ವಾಟರ್ ಶೆಡ್ ನ ಡೆಲಿವರೇಟ್ ಮಾಡಬೇಕು. ವಾಟರ್ ಶೆಡ್ ನ ವಾರ್ಡ್ ವೈಸ್ ಸೆಕ್ಷನ್ ಆಫೀಸರ್ಸ್ ಕೊಡಬಾರ್ದು. ಯಾಕೆಂದ್ರೆ ಪೀಸ್ ಮಾಡೋದನ್ನ ಕೊಟ್ಟರೆ ಮ್ಯಾನೇಜ್ ಮಾಡಕ್ ಆಗಲ್ಲ ಯಾರು. ಇದನ್ನ ವಾಟರ್ ಶೆಡ್ ಅಕಾರ್ಡಿಂಗ್ ಟು ಟೋಪೋಗ್ರಫಿ ಅವ್ರಿಗೆ ಮ್ಯಾನೇಜ್ ಮಾಡಕ್ ಕೊಡ್ಬೇಕು. ಅವಾಗ ಒಬ್ಬರೇ ಒಂದು ವಾಟರ್ ಶೆಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ. ವಾರ್ಡ್ ವೈಸ್ ಹೋಯ್ತಂದ್ರೆ ತಾವ್ ಹೇಳಿದ್ರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಎಲ್ಲ ನಿಮ್ಮ ಇದು ಅಂತಲ್ಲ, ಎಲ್ಲಾ ಎಲ್ಬಿಗೂ ಎಲ್ಲಾ ಪ್ಲೇಸ್ಗೂ ಅನ್ವಯಿಸುತ್ತೆ. ಓಕೆ ಓಕೆ. ಇನ್ಯಾವ್ದು ಪ್ರಶ್ನೆಗಳಿದ್ಯಾ? ಯಾದಗಿರ ಯಾರು ಹೇಳಿ. ಹೇಳಿ, ನಿಮ್ಗೆ ಮೆಸೇಜ್ ಮಾಡ್ಬೋದು ಬೇಕಾರೆ.
ಶ್ರೀದೇವಿ ಮೇಡಮ್ ಇನ್ನು ಪ್ರಶ್ನೆ ಕೇಳ್ಬೇಕು ಅಂತಿದ್ರಿ? ಅನ್ಮ್ಯೂಟ್ ಮಾಡಿರೋದು, ಅನ್ಮ್ಯೂಟ್ ಮಾಡಿ ಕೇಳಿ. ತಮ್ಮ ಮೊಬೈಲ್ ಅಥವಾ ತಮ್ಮ ಡಿವೈಸ್ ಏನಿದೆ ಅನ್ಮ್ಯೂಟ್ ಮಾಡಿ, ಫಸ್ಟ್ ಅನ್ಮ್ಯೂಟ್ ಮಾಡಿಬಿಟ್ಟು ತಾವು ಪ್ರಶ್ನೆ ಕೇಳ್ಬೋದು. ಮಹೇಶ್ ಶೆಟ್, ತಾವು ಪ್ರಶ್ನೆ ಇದ್ರೆ ಕೇಳ್ಬೋದು. ಅನ್ಮ್ಯೂಟ್ ಮಾಡಿ ತಮ್ಮ ಮೊಬೈಲು ಅಥವಾ ತಮ್ಮ ಡಿವೈಸ್ ಏನಿದೆ. ಆಕ್ಚುಲಿ ಇನ್ನು ಡಿಸೈನ್ ಸಾರ ಮಟ್ಟ ಡಿಸೈನ್ ಸ್ಟ್ರಕ್ಚರಲ್ ಡಿಸೈನ್ಸ್ ಎಲ್ಲ ತೋರಿಸಬಹುದು, ಬಟ್ ಇಂಜಿನಿಯರ್ಸ್ ಜಾಸ್ತಿ ಯಾರು ಅಟೆಂಡ್ ಆಗಿಲ್ಲ. ಸುಮಾರು ಜನ ಇಂಜಿನಿಯರ್ಸ್ ಅಟೆಂಡ್ ಆಗ್ತಾರೆ ಅನ್ಕೊಂಡು ಡಿಸೈನ್ ಪಾರ್ಟ್ ಇಟ್ಕೊಂಡಿದೀನಿ. ಆ ಡಿಸೈನ್ ಪಾರ್ಟ್ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬ್ರೀಫ್ ಆಗಿ ಬೇಕಾರೆ ಮಾಡ್ಬೋದಾ? ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ಕಂಟಿನ್ಯೂಷನ್ ಅದೊಂದು 20 ನಿಮಿಷ ಆಗ್ಬೋದು, 15-20 ನಿಮಿಷ ಆಗ್ಬೋದು. ದೇವರಾಜರೇ ಹೇಳಿ. ಡಿಸೈನ್ ಪಾರ್ಟ್ ಇವಾಗ ಹೇಳ್ಕೊಡಿ ಸರ್. ಖಂಡಿತ ಹೇಳ್ತೀನಿ. ಎಸ್, ಕಂಟಿನ್ಯೂ ಮಾಡ್ತೀನಿ ನಾನು ಡಿಸೈನ್ ಪಾರ್ಟ್. ಈಗ ಡಿಸೈನ್ ಆಫ್ ಅರ್ಬನ್ ಡ್ರೈನ್ಸ್, ಸ್ಟಾರ್ ವಾಟರ್ ಡ್ರೈನ್ಸ್. ಸೊ ಇದು ಏನಪ್ಪಾ ಅಂದ್ರೆ ಮುಖ್ಯವಾಗಿ ನಮ್ಮ ಡಿಸೈನ್ ನಾವು ಫೀಲ್ಡ್ ಡೇಟಾಸ್ ಏನೇನ್ ತಗೋಬೇಕು ಡಿಸೈನ್ ಮಾಡ್ಬೇಕಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಲೆಕ್ಷನ್ ಆಫ್ ಫೀಲ್ಡ್ ಡೇಟಾ ಫಸ್ಟ್ ಸರ್ವೆ ಮಾಡ್ಬೇಕು, ಪ್ರಿಲಿಮಿನರಿ ಸರ್ವೆ ಮಾಡ್ಬೇಕು. ಸರ್ವೆ ಮಾಡ್ಬಿಟ್ಟು ಅದ್ರ ಫೀಲ್ಡ್ ಡೇಟಾಸ್ ಎಲ್ಲ ತಗೋಬೇಕಾಗ್ತದೆ. ಆಮೇಲೆ ಹೈಡ್ರಾಲಿಕ್ ಡಿಸೈನ್ ಮಾಡ್ಬೇಕಾಗ್ತದೆ. ಹೈಡ್ರಾಲಿಕ್ ಡಿಸೈನ್ ಆದ್ಮೇಲೆ ಸ್ಟ್ರಕ್ಚರಲ್ ಡಿಸೈನ್ ಮಾಡ್ಬೇಕು. ನೋಡಿ ಗ್ಯಾಪ್ ಕಟ್ಲಿ, ಫಸ್ಟ್ ಹೈಡ್ರಾಲಿಕ್ ಡಿಸೈನು, ಆಮೇಲೆ ಸ್ಟ್ರಕ್ಚರಲ್ ಡಿಸೈನ್. ಸ್ಟ್ರಕ್ಚರಲ್ ಡಿಸೈನ್ ಮಾಡ್ಬಿಟ್ಟು ಆಮೇಲೆ ಹೈಡ್ರಾಲಿಕ್ ಡಿಸೈನ್ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ನೆಕ್ಸ್ಟ್ ಬಾರ್ಬೆಂಡಿಂಗ್ ಶೆಡ್ಯೂಲ್ ಡ್ರಾಯಿಂಗ್ ಮಾಡಿ ಎಸ್ಟಿಮೇಟ್ ಮಾಡ್ಬೇಕು. ನಮ್ಮಲ್ಲಿ ಏನಾಗ್ತಿದೆ, ಎಸ್ಟಿಮೇಟ್ ಸ್ಟಡಿ ಮಾಡ್ಬಿಡ್ತೀವಿ, ಆಮೇಲೆ ಡ್ರಾಯಿಂಗ್ ಮಾಡ್ತೀವಿ, ಆಮೇಲೆ ಶೆಡ್ಯೂಲ್ ಮಾಡ್ತೀವಿ. ಈ ತರ ಆಗಬಾರ್ದು. ನೆಕ್ಸ್ಟ್ ಇದಾದ್ಮೇಲೆ ಎಸ್ಟಿಮೇಟ್ ಆದ್ಮೇಲೆ ಟೆಂಡರ್ ಹೋಗೋದು, ಎಕ್ಸಿಕ್ಯೂಷನ್ ಮತ್ತೆ ಈ ಪ್ರೊಸೆಸ್ ಎಲ್ಲ ಬರುತ್ತೆ. ಅಂದ್ರೆ ನಾವು ಇಲ್ಲಿ ನಮ್ಮ ಪ್ರೆಷರ್ ಇರ್ತಕ್ಕಂಥ ಏನ್ ಮಾಡ್ತಿದ್ವಿ, ಫಸ್ಟೇನೆ ಟೆಂಡರ್ ಹೋಗ್ಬಿಡ್ತೀವಿ. ಫಸ್ಟ್ ರಿವರ್ಸ್ ಪ್ರೊಸೆಸ್ ಅಲ್ಲಿ ಹೋಗ್ತಾ ಇದೀವಿ. ಟೆಂಡರ್ ಹೋಗ್ಬಿಟ್ಟು ಆಮೇಲೆ ಎಸ್ಟಿಮೇಟ್ ಬರ್ತೀವಿ, ಆಮೇಲೆ ಡ್ರಾಯಿಂಗ್ ಹುಡ್ಕೊಂಡಿರ್ತೀವಿ, ಆಮೇಲೆ ಸೈಟ್ ಬರ್ತೀವಿ, ಎಲ್ಲಿ ಡ್ರಾಯಿಂಗ್ ಕಟ್ಬೇಕು ಅಂತ. ಆ ತರ ಆಗಬಾರ್ದು. ಯಾಕಂದ್ರೆ ಈ ನಮ್ಮಲ್ಲಿ ಒಂದು ಸಿಸ್ಟಮೆಟಿಕ್ ಪ್ಲಾನಿಂಗ್ ಅಂತ ಅವಾಗ ಹೇಳ್ತಾ ಇರ್ತೀನಿ. ಸಿಸ್ಟಮೆಟಿಕ್ ಆಗಿ ಪ್ಲಾನಿಂಗ್ ಮಾಡ್ಕೊಂಡ್ ಬಂದ್ರೆ ಈ ಸಮಸ್ಯೆಗಳು ಬರಲ್ಲ. ಬಟ್ ಒಂದು ಸಮಸ್ಯೆ ಇದೆ, ನಾವು ಈ ರೀತಿ ಮಾಡಿದಾಗ ನಮ್ಗೆ ಕರೆಕ್ಟ್ ಕಾನ್ಫಿಡೆನ್ಸ್ ಬರ್ತದೆ, ಎಷ್ಟು ಇದು ಮಾಡ್ಬೋದು, ಎಷ್ಟು ಬಿಟ್ಟು ತಗೊಂಡಿದೆ. ಒಂದು ಸರ್ವೆ ಮಾಡಿ ನೀವು ಡಿಸೈನ್ ಮಾಡಿ ಎಸ್ಟಿಮೇಟ್ ಮಾಡಿ ಮಾಡಿದ್ರೆ ಒಂದು ಸಿಸ್ಟಮೆಟಿಕ್ ಪ್ರೊಸೀಜರ್ ಅಲ್ಲಿ ಹೋಗುತ್ತೆ. ಡೈರೆಕ್ಟ್ ಆಗಿ ಟೆಂಡರ್ ಹೋಗ್ಬಿಟ್ಟು ಆಮೇಲೆ ಬೇರೆ ಬರ್ತಿದ್ರೆ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಒಂದು ಅಲಾಟ್ಮೆಂಟ್ ಸಪೋಸ್ 50 ಲಕ್ಷ ಇರುತ್ತೆ, ಅಲ್ಲಿ 60 ಲಕ್ಷ ಆಗ್ಬಿಡುತ್ತೆ ಫೀಲ್ಡ್ ಪ್ರಕಾರ. ಅವಾಗ ಕಟ್ ಮಾಡೋದು, ಅದು ತೆಗೆಯೋದು, ಇದು ಬೇಡ ಅನ್ನೋದು, ಅದು ಬೇಡ ಅನ್ನೋದು, ಈ ತರ ಎಲ್ಲ ಇದು ಮಾಡ್ಬಿಟ್ಟು ಉದ್ದೇಶನೇ ನಿರರ್ಥಕ ಆಗುತ್ತೆ. ಇದು ಆಗಬಾರ್ದು. ಹಾಗಾಗಿ ಒಂದು ಸಿಸ್ಟಮೆಟಿಕ್ ಪ್ರೊಸೀಜರ್ ಹೋಗ್ಬೇಕು. ಸರ್ವೆ, ಹೈಡ್ರಾಲಿಕ್ ಡಿಸೈನ್, ಸ್ಟ್ರಕ್ಚರಲ್ ಡಿಸೈನ್, ನೆಕ್ಸ್ಟ್ ಡ್ರಾಯಿಂಗ್ಸ್, ಎಸ್ಟಿಮೇಟ್ಸ್ ಮಾಡುವಂಥದ್ದು, ಮತ್ತೆ ಟೆಂಡರ್, ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. ಸೊ ಇದಕ್ಕೆ ಫಸ್ಟ್ ಎಲ್ ಸೆಕ್ಷನ್ ಅಂತ ಹೇಳ್ತೀವಿ, ಲಾಂಗಿಟ್ಯೂಡಲ್ ಸೆಕ್ಷನ್ ಅಂತ. ಆಲ್ ಆರ್ ಆನ್ ದಿ ಬೆಡ್, ಅಂದ್ರೆ ಬೆಡ್ ಆಫ್ ದಿ ಎಕ್ಸಿಸ್ಟಿಂಗ್ ಸ್ಟಾರ್ಮ್ ಡ್ರೈನ್ ನಾವು ಒಂದು ಎಲ್ ಸೆಕ್ಷನ್ ಡ್ರಾ ಮಾಡ್ಬೇಕು. ಸೊ ಎಲ್ ಸೆಕ್ಷನ್ ಡ್ರಾ ಮಾಡ್ಬಿಟ್ಟು ನಮ್ಗೆ ಅದರಲ್ಲಿ ಇದು ಗೊತ್ತಾಗುತ್ತೆ, ಏನೇನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಎಲ್ಲೆಲ್ಲಿ ಏನೇನು ಪಾಸಿಬಿಲಿಟೀಸ್ ಇದೆ, ಎಲ್ಲೆಲ್ಲಿ ಡಿಪ್ ಬರ್ತದೆ, ಲೆವೆಲ್ಸ್ ಎಲ್ಲ ಗೊತ್ತಾಗುತ್ತೆ. ಆ ಲೆವೆಲ್ ಇಂದ ತಕ್ಕಂಗೆ ನಾವು ಎಲ್ಲಿ ನೀರ್ನ ಲೀಡ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೆ ಕನ್ಸಿಡರೇಷನ್ಸ್ ಏನಂದ್ರೆ ಎಷ್ಟು ವಾಟರ್ ವೇ, ಎಷ್ಟು ಅಗಲ ನೀರು ಹೋಗ್ತಾ ಇದೆ, ಪರ್ಮಿಸಬಲ್ ವೆಲಾಸಿಟಿ, ಎಷ್ಟು ಸ್ಪೀಡ್ ಅಲ್ಲಿ ನೀರು ಹರಿಯಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ವೆಲಾಸಿಟಿನ ಎಲ್ಲಾ ಕಡೆ ಒಂದೇ ತರ ಕೊಡಕ್ಕಾಗಲ್ಲ. ಸಾಮಾನ್ಯವಾಗಿ ಕಾಂಕ್ರೀಟ್ ಇದರಲ್ಲಿ ಸ್ಟಾರ್ಮ್ ಡ್ರೈನ್ಗಳಲ್ಲಿ 6 ಮೀಟರ್ ಪರ್ ಸೆಕೆಂಡ್ ಅಂದ್ರೆ 18 ಅಡಿ ಪರ್ ಸೆಕೆಂಡ್ಗೆ ನಾವು ವೆಲಾಸಿಟಿಗೆ ಡಿಸೈನ್ ಮಾಡ್ತೀವಿ ನಾರ್ಮಲಿ. ಸೊ ತುಂಬಾ ಜಾಸ್ತಿ ಮಾಡಕ್ ಹೋಗ್ಬಾರ್ದು, ತುಂಬಾ ಕಡಿಮೆ ಇದ್ರೆ ಪರವಾಗಿಲ್ಲ. ಬಟ್ ವರ್ಟಿಕಲ್ ಕ್ಲಿಯರೆನ್ಸ್ ಅಂದ್ರೆ ಒಂದು ಬ್ರಿಡ್ಜ್ ಬಂತಂದ್ರೆ, ಕಲ್ವರ್ಟ್ಸ್ ಬಂದ್ರೆ ನಮಗೆ ಕ್ಲಿಯರೆನ್ಸ್ ಸಿಗತ್ತಾ? ಯಾಕಂದ್ರೆ ಎಷ್ಟೋ ಕಡೆ ನೋಡ್ತಿರ್ತೀನಿ ಕಲ್ವರ್ಟ್ಗಳು ರೋಡ್ಗಿಂತ ತುಂಬಾ ಎತ್ತರ, 1 ಅಡಿ ಎತ್ತರ ಇರುತ್ತೆ. ಸೊ ಹೀಗಾಗಬಾರ್ದು. ನೆಕ್ಸ್ಟ್ ಫ್ರೀ ಬೋರ್ಡ್ ಸಿಗತ್ತಾ? ಆಮೇಲೆ ಕವರ್ ಡೆಪ್ತ್ ಅಂದ್ರೆ ಫೌಂಡೇಶನ್ಗೆ ನಮಗೆ ಸ್ಟಾರ್ಟ್ ಕರೆಕ್ಟ್ ಆಗಿ ಸಿಗತ್ತಾ, ಲೂಸ್ ಸ್ಟಾರ್ಟ್ ಇದೆಯಾ, ಲ್ಯಾಟ್ರೈಟ್ ಸೈಲ್ ಸಿಗತ್ತಾ, ಅಥವಾ ಇನ್ಯಾವ್ದಾದ್ರು ಕಪ್ ಮಣ್ಣಿದ್ಯಾ, ಜೇಡಿ ಮಣ್ಣಿದ್ಯಾ, ಇವನ್ನೆಲ್ಲ ನೋಡ್ಬೇಕಾಗ್ತದೆ.
ನೆಕ್ಸ್ಟ್ ಇದರಲ್ಲಿ ಫ್ಲಡ್ ಲೆವೆಲ್ ಎಷ್ಟು ತನಕ ಹೋಗಿದೆ ಮ್ಯಾಕ್ಸಿಮಮ್, ನಾವು ಏನೇನ್ ಮಾಡ್ಬೋದು. ಮತ್ತೆ ರೋಡ್ ಡೇಟಾ ತಗೋಬೇಕಾಗತ್ತೆ. ರೋಡ್ ಡೇಟಾ ತಗೋಬೇಕಂದ್ರೆ ಅದು ಸ್ಕ್ಯೂ ನಲ್ಲಿ ಬರುತ್ತಾ, ಅಂದ್ರೆ ಕರ್ವ್ ನಲ್ಲಿ ಶೇಪ್ ಬರುತ್ತಾ ರೋಡು. ಕರ್ವ್ ನಲ್ಲಿ ಜಾಸ್ತಿ ಇದು ಸಿಲ್ಟೇಷನ್ ಜಾಸ್ತಿ ಆಗೋದು ಕರ್ವ್ ಪೋರ್ಷನ್ ಅಲ್ಲಿ, ಯಾಕಂದ್ರೆ ಕರ್ವ್ ನಲ್ಲಿ ವೆಲಾಸಿಟಿ ರಿಡ್ಯೂಸ್ ಆಗುತ್ತೆ. ಹಾಗಾಗಿ ನಾವು ಡಿಸೈನ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇದು. ಆಮೇಲೆ ಬೆಡ್ ಲೆವೆಲ್ ಆಫ್ ಹಳ್ಳ ಮತ್ತೆ ರೋಡ್ ಲೆವೆಲ್, ಜನರಲ್ ಗ್ರೌಂಡ್ ಲೆವೆಲ್ ಇದನ್ನು ತಗೋಬೇಕಾಗ್ತದೆ. ಮತ್ತೆ ಈ ಹಳ್ಳ ಡೀಟೇಲ್ಸ್ ಅಲ್ಲಿ ತಗೊಂಡ್ರೆ ನ್ಯಾಚುರಲ್ ಫ್ಲೋ ಇದ್ರೆ ಅದ್ರದ್ದು ಹೈಯೆಸ್ಟ್ ಫ್ಲಡ್ ಎಷ್ಟು ಬಂದಿದೆ ಅದನ್ನ ಲೋಕಲ್ ಎಂಕ್ವೈರಿ ಮಾಡಿದ್ರೆ ಒಳ್ಳೇದು. ಮತ್ತೆ ಬೆಡ್ ವಿಡ್ತ್ ಎಷ್ಟಿದೆ, ಟಾಪ್ ಎಷ್ಟಿದೆ, ಮತ್ತೆ ಇದು ಹೈಯೆಸ್ಟ್ ಫ್ಲಡ್ ಲೆವೆಲ್ ಎಷ್ಟು ಬಂದಿದೆ, ಮತ್ತೆ ಹಳ್ಳ ಡಿಸ್ಚಾರ್ಜ್ ಎಷ್ಟು ಹೋಗಿದೆ ಅದನ್ನ ಚೆಕ್ ಮಾಡ್ಬೇಕಾಗ್ತದೆ. ಮತ್ತೆ ಎಲ್ ಸೆಕ್ಷನ್ ನಾವು ಡ್ರಾ ಮಾಡ್ಬೇಕಾರೆ ಒಂದು ತಪ್ಪು ಮಾಡ್ತಾ ಇದ್ವಿ. ಏನಪ್ಪಾ ಅಂತಂದ್ರೆ ಲಾಂಗಿಟ್ಯೂಡಲ್ ಸೆಕ್ಷನ್ ಒಂದು ಪ್ರೊಫೈಲ್ ಆಫ್ ದಿ ಇದೇನಿದೆ ಕೆನಾಲ್ ಇದೇನಿದೆ ಅದು ಸ್ಟಾರಮೋಟರ್ ಡ್ರೈನು, ಅದ್ರದ್ದು ಸುಮಾರು ಒಂದು ಶಾರ್ಟ್ ಸ್ಟ್ರೆಚ್ ಗೆ ಮಾಡಕ್ ಹೋಗ್ಬಾರ್ದು. ಅದನ್ನ ಸುಮಾರು ಒಂದು ಕಿಲೋಮೀಟರ್ ಅಟ್ಲೀಸ್ಟ್ ಒಂದು ಅರ್ಧ ಕಿಲೋಮೀಟರ್ ಮೇಲೆ ಅರ್ಧ ಕಿಲೋಮೀಟರ್ ಕೆಳಗಡೆ ತಗೊಂಡ್ರೆ ತುಂಬಾ ಒಳ್ಳೇದು. ಸೊ ಏನಾಗ್ತದೆ ಒಂದು ಪ್ರೊಫೈಲ್ ಆಫ್ ದಿ ಈ ಬೆಡ್ ಲೆವೆಲ್ ನಮಗೆ ಬಹಳ ಸ್ಪಷ್ಟವಾಗಿ ಕ್ಲಾರಿಟಿ ಸಿಗುತ್ತೆ. ಇದು ಮಾಡೋದ್ರಿಂದ ನಮ್ಗೆ ಡಿಸೈನ್ ನ ಬಹಳ ಪರ್ಫೆಕ್ಟ್ ಆಗಿ ಮಾಡಕ್ಕೆ ಅವಕಾಶ ಆಗುತ್ತೆ. ಇಲ್ಲ ಅಂತಂದ್ರೆ ಮಿಸ್ಟೇಕ್ ಮಾಡುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. ಶಾರ್ಟ್ ಸ್ಟ್ರೆಚ್ ತಗೊಂಡ್ರೆ ಏನಾಗ್ಬಿಟ್ಟಿದೆ ಸಮಸ್ಯೆ ಅಂದ್ರೆ, ಹಿಂದೆ ನಮ್ಮ ಕಾರ್ಪೊರೇಷನ್ ಗಳಲ್ಲಿ ಇರ್ಬೋದು, ಎಲ್ಲ ಕಡೆ ಇರ್ಬೋದು, ಇಂಜಿನಿಯರ್ಸ್ ಗಳಾಗ್ಲಿ ಬಹಳ ಒಂದು ಸಿಸ್ಟಮೆಟಿಕ್ ಅಪ್ರೋಚ್ ಅಲ್ಲಿ ಮಾಡ್ತಾ ಇದ್ರು. ಈಗ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಇರಲ್ಲ ಎಷ್ಟೋ ಕಾರ್ಪೊರೇಷನ್ ಗಳಲ್ಲಿ ಹೇಳ್ಬೋದು. ಜೊತೆಗೆ ಇರ್ತಕ್ಕಂಥ ಇದನ್ನ ಯಾರಿಗೂ ಪ್ರೈವೇಟ್ ಇವರಿಗೆ ಕನ್ಸಲ್ಟೆಂಟ್ ತರ ಕೊಟ್ಬಿಡ್ತಾರೆ, ಅವ್ರು ಬಂದು ಸರ್ವೆ ಮಾಡ್ಕೊಡ್ತಾರೆ. ಈ ರೀತಿ ಸರ್ವೆ ಮಾಡ್ಕೊಟ್ಟಾಗ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ತಪ್ಪು ಮಾಡ್ತಿರೋ ಏನ್ ಮಾಡ್ತಿರೋ ಅಂತ. ಯಾಕಂದ್ರೆ ಸರ್ವೆ ಮಾಡೋರು ನೀವು ಟೋಟಲ್ ಸ್ಟೇಷನ್ ಇಟ್ಕೊಂಡ್ಬಂದ್ ಮಾಡಿದ್ರು ಅಷ್ಟೇ ಮಾಡೋ ತಪ್ಪು ಆಗ್ತಲೇ ಇರುತ್ತೆ. ಯಾಕೆಂದ್ರೆ ಟೋಟಲ್ ಸ್ಟೇಷನ್ ಇಟ್ಕೊಂಡ್ಬಂದವರಂತ ವ್ಯಕ್ತಿ SLC ಓದಿರ್ತಾನೆ ಅಥವಾ PUC ಓದಿರ್ತಾನೆ, ಅವನು ಮಾಡ್ಕೊಡ್ತಾನೆ ನಿಮ್ಗೆ. ಎಷ್ಟು ತಪ್ಪಿರ್ಬೋದು ನೋಡಿ. ಅಂದ್ರೆ ಬ್ಯಾಕ್ ಗ್ರೌಂಡ್, ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ನಮ್ಗೆ ಇದ್ದಷ್ಟುವೆ ನಮ್ಗೆ ಅದನ್ನ ಕರೆಕ್ಟ್ ಆಗಿ ಸೂಟಬಲ್ ಆಗಿ ನಮ್ಗೆ ಒಂದು ವಿತ್ ನಾಲೆಡ್ಜ್ ಮಾಡಕ್ಕೆ ಸರಿ ಹೋಗುತ್ತೆ. ನೆಕ್ಸ್ಟ್ A3 ಗೆ ಸೈಜ್ಗೆ ರಿಸ್ಟ್ರಿಕ್ಟ್ ಆಗ್ಬಿಡ್ತೀವಿ. ನಮ್ಗೆ ಏನಾಯ್ತು, ಮೊದಲೆಲ್ಲ ಪ್ರಿಂಟ್ ಔಟ್ ಎಲ್ಲ ಮಿನಿಮಮ್ A0 ಸೈಜ್ ಸಿಗ್ತಾ ಇತ್ತು. ಅಥವಾ ನಾವೇ ಪ್ಲಾಟ್ ಮಾಡ್ಕೋದು ಲಾಂಗಿಟ್ಯೂಡಲ್ ಸೆಕ್ಷನ್ ಆಫ್ ದಿ ಪ್ರೊಫೈಲ್ ಆಫ್ ದಿ ಗ್ರೌಂಡ್ ನ ಅದ್ರ ಇದನ್ನ ಸ್ಟಾರಮೋಟರ್ ಡ್ರೈನ್ ನಾವೇ ಪ್ಲಾಟ್ ಮಾಡ್ಬೋದು. ಅದೇನ್ ದೊಡ್ಡದಲ್ಲ, ಗ್ರಾಫ್ ಶೀಟ್ ತಂದು ನಾವೇ ಮಾಡ್ಬೋದು, ಅದಕ್ಕೆ ಡ್ರಾಯಿಂಗ್ ಬೋರ್ಡು ಬೇಕಿಲ್ಲ. ಆದ್ರೆ ಇವತ್ತು ಏನಾಗಿದೆ ಸಮಸ್ಯೆ ಇದ್ರೆ ಅದಕ್ಕೂ ಸಹ ಕನ್ಸಲ್ಟೆಂಟ್ ಹತ್ರ ಹೋಗಿ ಬೆಳಿಗ್ಗೆ ಸಂಜೆವರೆಗೂ ಕಾದು ಅದನ್ನ ರಿಜಿಸ್ಟ್ರೇಷನ್ ಹಾಕಿಸ್ಕೊಂಡ್ ಬರ್ತಾರೆ. ಅದು ಏನು A3 ಸೈಜ್ ಬರುತ್ತೆ. A3 ಸೈಜ್ ಅಲ್ಲಿ ರಿಸ್ಟ್ರಿಕ್ಟ್ ಆಗ್ಬಿಡುತ್ತೆ, ನಿಮ್ಗೆ ಅನಾಲಿಸಿಸ್ ಮಾಡಕ್ಕಾಗಲ್ಲ. ಅಂದ್ರೆ ಡ್ರಾಯಿಂಗ್ ಸರಿ ಇದ್ರೆ ಅನಾಲಿಸಿಸ್ ಕರೆಕ್ಟ್ ಆಗಿ ಮಾಡ್ಬೋದು. ಸೊ ನಾವು ಡ್ರಾಯಿಂಗ್ ಪರ್ಫೆಕ್ಟ್ ಮಾಡ್ಕೋಬೇಕು, ಹಾಗಾಗಿ ಅದನ್ನು ನೋಡ್ಬೇಕು. ಆಮೇಲೆ ಕ್ಯಾಚ್ಮೆಂಟ್ ಏರಿಯಾ ಫಂಡ್ ಚೆಕ್ ಮಾಡ್ಬೇಕು. ಕ್ಯಾಚ್ಮೆಂಟ್ ಏರಿಯಾ ನೋಡಿದ್ರೆ ಯಾವ ರೀತಿ ಮಾಡ್ಬೋದು. ಸೊ ಡಿಪೆಂಡಿಂಗ್ ಆನ್ ದಿ ಇದು ಕಂಡೀಷನ್, ರೈನ್ಫಾಲ್ ಕಂಡೀಷನ್ ವೇರಿಯೇಷನ್ ಆಗ್ತದೆ. ಇದು ಕ್ರಾಸ್ ಸೆಕ್ಷನ್ ಆಫ್ ದಿ ಹಳ್ಳ. ಇದು ಅಂದ್ರೆ ಒಂದು ಅಡ್ಡ ಛೇದ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸ್ಟಾರಮೋಟರ್ ಡ್ರೈನ್ ಕಟ್ ಮಾಡಿದಾಗ ಎಷ್ಟು ರಫ್ತು ನೀರು ಹೋಗುತ್ತೆ, ನಮ್ಗೆ ಗ್ರೌಂಡ್ ಲೆವೆಲ್ ಎಷ್ಟಿದೆ, ರೋಡ್ ಲೆವೆಲ್ ಎಷ್ಟಿದೆ, ಇವೆಲ್ಲ ಗೊತ್ತಾಗುತ್ತೆ. ಈಗ ಒಂದು ಸ್ಟಾರಮೋಟರ್ ಡಿಸೈನ್ ಮಾಡ್ಬೇಕಾದ್ರೆ ಮುಂಚೆ, ಡಿಸೈನ್ ಮಾಡಕ್ ಮುಂಚೆ ನಮ್ಗೆ ನೀರು ಎಷ್ಟು ಬರ್ತಿದೆ ಆ ಪಾಯಿಂಟ್ ಅಲ್ಲಿ, ವಿತ್ ರೆಸ್ಪೆಕ್ಟ್ ಟು ದಟ್ ಪಾಯಿಂಟ್ ಇಂಪಾರ್ಟೆಂಟ್. ವಿತ್ ರೆಸ್ಪೆಕ್ಟ್ ಟು ದಟ್ ಪಾಯಿಂಟ್ ನೀರು ಅಲ್ಲಿಗೆ ಎಷ್ಟು ಬರುತ್ತೆ, ಅದಕ್ಕೆ ಫಸ್ಟ್ ನಾವು ಏರಿಯಾ ವೆಲಾಸಿಟಿ ಮೆಥಡ್ ಅಲ್ಲಿ ಮತ್ತೆ ಕ್ಯಾಚ್ಮೆಂಟ್ ಏರಿಯಾ ಮೆಥಡ್, ಎರಡು ಮೆಥಡ್ ಇದೆ, ಎರಡರಲ್ಲೂ ನಾವು ಚೆಕ್ ಮಾಡಬೇಕು. ಈ ಡಿಸ್ಚಾರ್ಜ್ ಚೆಕ್ ಮಾಡ್ತಿದ್ರೆ ನಿಮ್ಗೆ ಅರ್ಧ ಕೆಲಸ ಆದಂಗೆ. ಸೊ ಇದಕ್ಕೆ ಏನ್ ಮಾಡ್ಬೇಕು, ಹಿಂಗ್ ಮೆಜರ್ ಮಾಡೋದು. ಫೀಲ್ಡ್ ಅಲ್ಲಿ ಅರ್ಬನ್ ಏರಿಯಾದಲ್ಲಿ ಮೆಜರ್ ಮಾಡೋದು ಕಷ್ಟ. ಸೊ ಹಾಗಾಗಿ ನಾವು ಟೋಪೋ ಶೀಟ್ಸ್ ಅಂತ ಹೇಳ್ತೀವಿ, ಟೋಪೋ ಶೀಟ್ಸ್ ನ ತಗೊಂಡ್ ಬಂದು, ಸೊ ಅಲ್ಲಿ ಗ್ರಿಡ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ. ಆ ಗ್ರಿಡ್ ನಂಬರ್ ನ ನಾವು ಇದಕ್ಕೆ ಹೋಗ್ಬಿಟ್ಟು, ಅದು ಸರ್ವೆ ಆಫ್ ಇಂಡಿಯಾ ವೆಬ್ಸೈಟ್ ಹೋಗ್ಬಿಟ್ಟು, ಸರ್ವೆ ಆಫ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ನಮ್ಮ ಆಧಾರ್ ನಂಬರ್ ಕೊಟ್ಬಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಆ ಡೌನ್ಲೋಡ್ ಈಗ ಫಾರ್ ಎಕ್ಸಾಂಪಲ್ ಉಡುಪಿದು ಟೋಪೋ ಶೀಟ್ ಬೇಕಿದ್ರೆ ನಾವು ಸರ್ವೆ ಆಫ್ ಇಂಡಿಯಾ ಆಧಾರ್ ಇದಕ್ಕೆ ಹೋಗ್ಬಿಟ್ಟು ಆಧಾರ್ ನಂಬರ್ ಕೊಟ್ಬಿಟ್ಟು ನಾವು ಈ ನಕ್ಷೆ ಅಂತಿದೆ ಅದು ಸರ್ವೆ ಆಫ್ ಇಂಡಿಯಾ ಇದರಲ್ಲಿ ಮೆನು, ಈ ನಕ್ಷೆದಲ್ಲಿ ಹೋಗ್ಬಿಟ್ಟು ನಮಗೆ ಬೇಕಾದಂತ ಟೋಪೋ ಶೀಟ್ ಗ್ರಿಡ್ ನಂಬರ್ ಹೇಳಿದ್ರೆ ಅದಕ್ಕೆ ಕೊಡುತ್ತೆ. ಸೊ ಅದನ್ನ ನಾವು ಆಧಾರ್ ನಂಬರ್ ಕೊಟ್ಬಿಟ್ಟು ನಾವು ಅದನ್ನ ಡೌನ್ಲೋಡ್ ಮಾಡ್ತೀವಿ. ಸೊ ಈಗಂತೂ ಅಷ್ಟು ಮುಂಚೆ ಇದೆ. ಮೊದಲಿಂದ ನಾವು ಸರ್ವೆ ಆಫ್ ಇಂಡಿಯಾ ಆಫೀಸ್ಗೆ ಹೋಗಿ ಆ ಟೋಪೋ ಶೀಟ್ ನ ಪರ್ಚೇಸ್ ಮಾಡ್ಕೊಂಡು ತರ್ತಾ ಇದ್ವಿ, ದೊಡ್ಡ ಟಾಸ್ಕ್ ಇತ್ತು ಮೊದಲು. ಈಗ ಅದು ಸಿಂಪ್ಲಿಫೈ ಆಗಿದೆ. ಇದು ಟೋಪೋ ಶೀಟ್. ಇದು ಈ ಟೋಪೋ ಶೀಟ್ ನಲ್ಲಿ ನಿಮಗೆ ಡ್ರೈನೇಜ್ ಲೈನ್ಸ್ ಎಲ್ಲ ತೋರಿಸುತ್ತೆ, ಕಾಂಟೂರ್ ತೋರಿಸುತ್ತೆ, ಮತ್ತೆ ಬೆಡ್ ಲೆವೆಲ್ ಎಲ್ಲೆಲ್ಲ ಹೋಗಿದೆ ಎಲ್ಲ ತೋರಿಸುತ್ತೆ. ಮತ್ತೆ ಟೋಪೋಗ್ರಫಿ ಒಂದು ಹಾರ್ಡ್ ಕಾಪಿ ಆಫ್ ದಿ JAS ಅಂತ ಹೇಳ್ಬೋದು, ಜಿಯೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಮತ್ತೆ ಗ್ರೌಂಡ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೇಳ್ಬೋದು, ಅದನ್ನ ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ ಇದು ಟೋಪೋ ಶೀಟ್ ನಲ್ಲಿ ಇದರಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಡೆಲಿನೇಟ್ ಮಾಡಿರೋದು. ಹೆಂಗ್ ಡೆಲಿನೇಟ್ ಮಾಡಿದರೆ, ಸೊ ದ ಲೈನ್ ಜಾಯಿನ್ ಇನ್ ದಿ ರಿಡ್ಜ್ ಈಸ್ ನೋನ್ ಆಸ್ ಕ್ಯಾಚ್ಮೆಂಟ್ ಏರಿಯಾ ಬೌಂಡ್ರಿ. ಅದು ಬೌಂಡ್ರಿ ಆಗುತ್ತೆ. ಅಲ್ಲಿ ಬಿದ್ದಂತ ನೀರು ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ, ಆ ಕಡೆ ಮತ್ತೆ ಈ ಕಡೆ ಎರಡು ಕಡೆ ಹರಿಯುತ್ತೆ. ಸೊ ಹೊರದಾಗ ಈ ಕಡೆ ಕ್ಯಾಚ್ಮೆಂಟ್ ಬಂದ್ರೆ ಇದು ವಾಟರ್ ಶೆಡ್ ಅಂತೀವಿ, ಆ ಕಡೆ ಬಂದ್ರೆ ಆ ಕಡೆ ವಾಟರ್ ಶೆಡ್ ಅಂತೀವಿ.
ಈ ರೀತಿ ಒಂದು ವಾಟರ್ ಶೆಡ್ ನ ಡೆಲಿನೇಟ್ ಮಾಡ್ಕೊಂಡ್ರೆ ಅಂದ್ರೆ ಡಿಮಾರ್ಕೇಶನ್ ಮಾಡಿದ್ರೆ ನಮ್ಗೆ ಕೆಲಸ ಈಸಿ ಆಗುತ್ತೆ. ಸೊ ಇದು ನಥಿಂಗ್ ಬಟ್ ಫನಲ್ ಅಂತ ಅವಾಗಲೇ ಹೇಳಿದ್ದೆ. ಈ ಫನಲ್ ಟಾಪ್ ಅಲ್ಲಿ ಬಿಡ್ತಕ್ಕಂಥದ್ದೇ ಕ್ಯಾಚ್ಮೆಂಟ್ ಏರಿಯಾ, ಫನಲ್ ಕೆಳಗಡೆ ಬರ್ತಕ್ಕಂಥದ್ದೇ ಡಿಸ್ಚಾರ್ಜ್ ಅಂತ. ಸೊ ಇದು ನೋಡಿ, ಒಂದು ಕ್ಯಾಚ್ಮೆಂಟ್ ಏರಿಯಾ ಅದ್ರ ಡ್ರೈನೇಜ್ ನೆಟ್ವರ್ಕ್ ಯಾವ ತರ ಇದೆ, ಆ ಡ್ರೈನೇಜ್ ನೆಟ್ವರ್ಕ್ ತಗೊಂಡು ಯಾವ ತರ ರಿಲೇಟ್ ಮಾಡಿದ್ರಿ. ಸೊ ಏನೇನು ಎಫೆಕ್ಟ್ ಆಗುತ್ತೆ ಅಲ್ಲಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಯಿಲ್ ಅಂದ್ರೆ ಪೇಮೆಂಟ್ ಅಂತ ಹೇಳ್ಬೋದು. ಕ್ಯಾಚ್ಮೆಂಟ್ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಪೇಮೆಂಟ್ ಯಾವ ತರ ಇದೆ ಅದ್ರ ಮೇಲೆ ಹೋಗುತ್ತೆ. ಸಾಯಿಲ್ ಇದೆಯಾ, ಇಂಟರ್ಲಾಕಿಂಗ್ ಬ್ಲಾಕ್ ಇದೆಯಾ, ರೂಫ್ ಟಾಪ್ ಬರ್ತಾ, ರೋಡ್ ಬರ್ತದ, ಇದ್ರ ಮೇಲೆ ಕ್ಯಾಚ್ಮೆಂಟ್ ಸಪರೇಟ್ ಡಿಪೆಂಡ್ ಆಗುತ್ತೆ ಕಾನ್ಸ್ಟೆಂಟ್. ಮತ್ತೆ ಸ್ಲೋಪ್ ಆಫ್ ದಿ ಕ್ಯಾಚ್ಮೆಂಟ್, ಅದು ಸ್ಟೀಪ್ ಸ್ಲೋಪ್ ಅಲ್ಲಿ ಇದೆಯಾ, ಮಾಡರೇಟ್ ಸ್ಲೋಪ್ ಅಲ್ಲಿ ಇದೆಯಾ, ಲೆವೆಲ್ ಆಗಿದೆಯಾ ಅದನ್ನ ನೋಡ್ಬೇಕಾಗ್ತದೆ. ಅಲ್ಲಿ ಕ್ಯಾಚ್ಮೆಂಟ್ ಅಲ್ಲಿ ಇದು ವೆಜಿಟೇಷನ್ ಕವರ್ ಅಂದ್ರೆ ಪಾರ್ಕ್ಗಳಿದೆಯಾ ಇದು, ಅಥವಾ ಬೇರೆ ಬೇರೆ ಓಪನ್ ಸ್ಪೇಸಸ್ ಎಲ್ಲ ಸಾಕಷ್ಟು ಬಿಟ್ಟಿದಾರ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪಾರ್ಕ್ಗಳು ಓಪನ್ ಸ್ಪೇಸಸ್ ಜಾಸ್ತಿ ಇದ್ರೆ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗುತ್ತೆ, ರನ್ ಆಫ್ ಕಡಿಮೆ ಆಗುತ್ತೆ, ಸ್ಟಾರ್ಮ್ ವಾಟರ್ ಮೇಲೆ ಡ್ರೈನೇಜ್ ಮೇಲೆ ಲೋಡ್ ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಮತ್ತೆ ಇಂಟರ್ಸೆಪ್ಷನ್ ಆಫ್ ಸ್ಟೋರೇಜಸ್. ಸೊ ಸ್ಟೋರೇಜಸ್ ಇಂಟರ್ಸೆಪ್ಷನ್ ಏನಾದ್ರು ಅಲ್ಲಲ್ಲಿ ಪಾಂಡ್ಗಳಿದೆಯಾ, ಅಲ್ಲಲ್ಲೇ ಹೋಗಿ ಇದಾಗುತ್ತೆ, ಪರ್ಕ್ಯುಲೇಟ್ ಆಗುತ್ತೆ ನೀರು, ಅದು ಇಂಪಾರ್ಟೆಂಟ್. ಮತ್ತೆ ಟೆಂಪರೇಚರ್, ಹ್ಯೂಮಿಡಿಟಿ, ಆ ಟೈಮಲ್ಲಿ ಮಳೆ ಬೀಳುವಂತ ಟೈಮಲ್ಲಿ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೇನ್ ಆಗಿ ಇಂಟೆನ್ಸಿಟಿ ಅಂಡ್ ಡ್ಯೂರೇಷನ್ ಆಫ್ ರೈನ್ಫಾಲ್, ಎಷ್ಟು ಇಂಟೆನ್ಸಿಟಿಯಿಂದ ಎಷ್ಟು ಡ್ಯೂರೇಷನ್ ತನಕ ಮಳೆ ಬಿತ್ತು ಅನ್ನೋದು ಬಹಳ ಮುಖ್ಯ. 10 ನಿಮಿಷ ತುಂಬಾ ಜ್ವರ ಬಂದ್ರೆ ಇಂಟೆನ್ಸಿಟಿ ಜಾಸ್ತಿ, ಡ್ಯೂರೇಷನ್ ಕಡಿಮೆ ಅಂತ ಅನ್ಬೋದು, ಆದ್ರೂ ಅದನ್ನ ಕನ್ಸಿಡರೇಷನ್ಗೆ ತಗೋಬೇಕಾಗ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಮೈಸೂರಿನ ಒಂದು ಎಕ್ಸಾಂಪಲ್ ತಗೊಂತೀನಿ. ಮೈಸೂರಿನ ಫಸ್ಟ್ ಕ್ಯಾಚ್ಮೆಂಟ್ ಏರಿಯಾ ಡೆಲಿನೇಟ್ ಮಾಡಿದೆ. ಒಟ್ಟು 6 ವಾಟರ್ ಶೆಡ್ ಬರುತ್ತೆ. ಹೆಬ್ಬಾಳ್ ಲೇಕು, ಬನ್ನಿಮಂಟ ಲೇಕು, ಕೆಂಪಯ್ಯನುಂಡಿ, ಮತ್ತೆ ದಳವಾಯಿ ಕೆರೆ, ಶೆಟ್ಟಿ ಕೆರೆ, ಲಿಂಗಾಮದಿ ಕೆರೆ ಅಂತ ಬರ್ತದೆ. ಇಷ್ಟು ತರ ಒಂದು ವಾಟರ್ ಶೆಡ್ ಬಂದಿದೆ. ಸೊ ನಾನು ಈ ಕೇಳೋದೇನಂದ್ರೆ, ಯಾಕತ್ತರ ಸೊ ಇಲ್ಲಿ ಏನಪ್ಪಾ ಅಂದ್ರೆ, ನಾವು ಈ ವಾಟರ್ ಶೆಡ್ ನ ನಾವು ಮೇನ್ ಆಗಿ ಇದ್ರ ಬೇಸಿಸ್ ಮೇಲೆ ಅಂದ್ರೆ ವಾರ್ಡ್ ವೈಸ್ ಹೋಗಬಾರ್ದು. ಇಲ್ಲಿ ವಾರ್ಡ್ ವೈಸ್ ಪ್ರಶ್ನೆ ಬರಲ್ಲ. ಇಲ್ಲಿ ಡಿಪೆಂಡಿಂಗ್ ಆನ್ ವಾಟರ್ ಶೆಡ್ ವಿ ಹ್ಯಾವ್ ಟು ಮಾನಿಟರ್. ಸೊ ಇದು ಕಾಂಟೂರ್ ಲೈನ್ಸ್. ಸೊ 3D ಮಾಡಿದ್ರೆ ಯಾವ ತರ ಬರುತ್ತೆ, ಒಂದು ಎಕ್ಸಾಂಪಲ್ ಬೇರೆ ಚಿತ್ರ ಇದು. 3D ಮಾಡಿದಾಗ ವಾಟರ್ ಶೆಡ್ ಒಂದು ಎಕ್ಸಾಕ್ಟ್ ಒಂದು ಕಲ್ಪನೆ ಅಂದ್ರೆ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಸೊ ವಾಟರ್ ಶೆಡ್ ಅಂದ್ರೆ ರಿಡ್ಜ್ ಇಂದ ಟೋರ್ಡ್ಸ್ ಡೌನ್ವರ್ಡ್ಸ್ ಯಾವ ತರ ಫ್ಲೋ ಆಗುತ್ತೆ, ಎಷ್ಟೆಷ್ಟು ಹಳ್ಳಗಳು ಬಂದಿರುತ್ತೆ, ಸಿದಿನ ಯಾವಲ್ಲಿ ಜಾಯಿನ್ ಆಗುತ್ತೆ, ಯಾವ ಪಾಯಿಂಟ್ ಅಲ್ಲಿ ಎಷ್ಟು ಡಿಸ್ಚಾರ್ಜ್ ಅಂತ ಮೆಷರ್ ಮಾಡ್ಬೋದು. ನಮ್ಗೆ ಏರಿಯಾ ಗೊತ್ತಿರುತ್ತೆ, ಮತ್ತೆ ಆ ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಮೈಸೂರದ ಒಂದು ಸಿಟಿ ತಗೊಂತೀನಿ. ಮೈಸೂರು ಸಿಟಿ ಮತ್ತೆ ಅಕ್ಕಪಕ್ಕ ಇರ್ತಕ್ಕಂಥದ್ದು ಒಂದು ಏರಿಯಾ ಇದು. ಈ ಏರಿಯಾದಲ್ಲಿ ಒಂದು ವಾಟರ್ ಶೆಡ್ ಬೌಂಡ್ರಿನ ಡೆಲಿನೇಟ್ ಮಾಡಿದೀನಿ, ಅಂತದನ್ನ ಒಂದು ಡಿಮಾರ್ಕೇಶನ್ ಮಾಡಿದೀನಿ. ಸೊ ಡಿಮಾರ್ಕೇಶನ್ ಏನ್ ಮಾಡ್ಬೇಕು ಅಂದ್ರೆ, ರಿಡ್ಜ್ಗೂ 2 ರಿಡ್ಜ್ಗೂ ಮಧ್ಯೆ ಇರ್ತಕ್ಕಂಥದ್ದೇ, 2 ಹಳ್ಳ ಲೈನ್ಗೂ ಮಧ್ಯೆ ಇರ್ತಕ್ಕಂಥದ್ದೇ ರಿಡ್ಜ್. ಆ ರಿಡ್ಜ್ ನ ಡೆಲಿನೇಟ್ ಮಾಡ್ಬೇಕು, ಅದನ್ನ ಟೋಪೋ ಶೀಟ್ ಅಲ್ಲಿ ಐಡೆಂಟಿಫೈ ಮಾಡೋದು ಈಸಿಯಾಗಿ. ಸೊ ಈ ಡಿಲಿನೇಟ್ ಮಾಡೋದನ್ನ ಮಾರ್ಕ್ ಮಾಡಿದೆ. ಇಲ್ಲಿ ಇದು ಬೆಟ್ಟ ತಪ್ಪಲಲ್ಲಿ ಬರ್ತದೆ. ಬೆಟ್ಟದಿಂದ ಬಂದಂತ ಒಂದು ಪೋರ್ಷನ್ ಅಲ್ಲಿ ಬರ್ತಕ್ಕಂಥ ನೀರು ಯಾವ ರೀತಿ ಮಳೆ ನೀರು ಅಲ್ಲಿ ಬರ್ತದೆ. ಬೆಟ್ಟದಲ್ಲಿ ಬರ್ತಕ್ಕಂಥ ನೀರು ನಾನಾ ದಿಕ್ಕುಗಳಿಗೆ ಹೋಗುತ್ತೆ. ಆದ್ರೆ ಆ ಚಾಮುಂಡಿ ಬೆಟ್ಟದಲ್ಲಿ ಬಿದ್ದಂತ ನೀರು ಒಂದು ಪೋರ್ಷನ್ ಲಲಿತಾದ್ರಿಪುರ ಅನ್ನೋ ಕಡೆ ಒಂದು ಶಾರ್ಟ್ ವಾಟರ್ ಡೈನ್ ಡಿಸೈನ್ ಮಾಡ್ಬೇಕಾಗಿದೆ, ಕ್ರಾಸ್ ಸೆಕ್ಷನ್. ಸೊ ಎಷ್ಟು ನೀರು ಬರುತ್ತೆ ಅಲ್ಲಿ ಅನ್ನೋದನ್ನ ನಾವು ಡಿಮಾರ್ಕೇಶನ್ ಬ್ಲೂ ಲೈನ್ ಅಲ್ಲಿ ಬಲಗಡೆ ಇರ್ತಕ್ಕಂಥ ಚಿತ್ರದಲ್ಲಿ ಡಿಮಾರ್ಕೇಶನ್ ಮಾಡಿದೆ. ಆನ್ ದಿ ಬೇಸ್ಡ್ ಆನ್ ದಿ ಫ್ಲೋ ಪ್ಯಾಟರ್ನ್ ಮತ್ತೆ ರಿಡ್ಜ್ ಪ್ಯಾಟರ್ನ್. ಸೊ ಡಿಲಿನೇಷನ್ ಮಾಡೋದ್ರಿಂದ ರಿಡ್ಜ್ ನ ನಾವು ಕ್ಯಾಚ್ಮೆಂಟ್ ಏರಿಯಾನ ಈ ರೀತಿ ಒಂದು ಟ್ರೇಸಿಂಗ್ ಪೇಪರ್ ತಗೊಂಡ್ಬಿಟ್ಟು ಅದನ್ನ ಗ್ರಾಫ್ ಶೀಟ್ ಅಲ್ಲಿ ಇಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸಪೋಸ್ 1:50,000 ಸ್ಕೇಲ್ ಅಲ್ಲಿ ಟೋಪೋ ಶೀಟ್ ಇದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.5 ಕಿಲೋಮೀಟರ್ ಸ್ಕ್ವೇರ್ ಇದು ಬರುತ್ತೆ. ಸೊ ಸ್ಕ್ವೇರ್ ಮಾಡಿದಾಗ 1 ಸೆಂಟಿಮೀಟರ್ ಬೈ 1 ಸೆಂಟಿಮೀಟರ್ ಸ್ಕ್ವೇರ್ ಮಾಡಿದ್ರೆ ಅದು 0.25 ಅಂದ್ರೆ 0.5 into 0.25 ಸ್ಕ್ವೇರ್ ಕಿಲೋಮೀಟರ್ ಇದು ಬರುತ್ತೆ ಆನ್ ದಿ ಗ್ರೌಂಡ್. ಅಂದ್ರೆ ಡಿಪೆಂಡಿಂಗ್ ಆನ್ ದಿ ಟೋಪೋ ಶೀಟ್ ಸ್ಕೇಲ್ ಏರಿಯಾನ ಮೆಜರ್ ಮಾಡಬಹುದು, ಸ್ಕ್ವೇರ್ ಕಿಲೋಮೀಟರ್ ಮೆಜರ್ ಮಾಡಬಹುದು. ಅಂದ್ರೆ ಇಲ್ಲಿ ಮುಕ್ಕಾಲು, ಅರ್ಧ, ಕಾಲ್ ಭಾಗ ಎಲ್ಲ ಬರುತ್ತೆ. ಅದನ್ನೆಲ್ಲ ಸಮರೈಸ್ ಮಾಡಿದೆ, ಟೋಟಲ್ ಮಾಡ್ಕೊಂಡಿದೆ ಎಷ್ಟೆಷ್ಟು ಬರುತ್ತೆ ಅಂತ. ಸೊ ಇದನ್ನ ಮಾಡ್ಕೊಂಡು ಒಂದು ರೆವಿಸ್ ಕೋಎಫಿಷಿಯಂಟ್ ಅಂತ ಒಂದಿದೆ. ಈ ರೆವಿಸ್ ಕೋಎಫಿಷಿಯಂಟ್ ಅಲ್ಲಿ ಇದನ್ನ FPS ಅಲ್ಲಿ ಇದೆ ಮತ್ತೆ MKS ಸಿಸ್ಟಮ್. ಸೊ ಈ ಸಿಸ್ಟಮ್ ಇದೆ. ಇದರಲ್ಲಿ ಕಾನ್ಸ್ಟೆಂಟ್ ನ ತಗೋಬೇಕು. ಸೊ ಯಾವ್ಯಾವ ಪ್ರದೇಶಕ್ಕೆ ಯಾವ ಕಾನ್ಸ್ಟೆಂಟ್ ತಗೋಬೇಕು. ಸಪೋಸ್ ಉಡುಪಿ ಕೋಸ್ಟಲ್ ಮಲೆನಾಡು ರೀಜನ್ ಅಲ್ಲಿ ಬೇರೆ ಕಾನ್ಸ್ಟೆಂಟ್ ತಗೋಬೇಕು. ಈ ರೀತಿ ಕಾನ್ಸ್ಟೆಂಟ್ ಒಂದು ತಗೋಬೇಕು. ಈ ಕಾನ್ಸ್ಟೆಂಟ್ ಹೆಂಗ್ ತಗೊಳ್ಳೋದು, ಇದು ಒಂದೊಂದು ಸರಿ ತಪ್ಪಾಗ್ಬಿಡುತ್ತೆ. ಈಗ ಅತಿ ಕಡಿಮೆ ಬೆಳೆಯುವಂತ ಪ್ರದೇಶ ಚಿತ್ರದುರ್ಗ, ಅಲ್ಲಿ ನಾವು 6.8 ತಗೊಂಡ್ರೆ ಸರಿ ಹೋಗುತ್ತೆ. ಆದ್ರೆ ಈ 6.8 ವ್ಯಾಲ್ಯೂನ ನಾವು ಕೋಸ್ಟಲ್ ತಗೊಳಕ್ ಬರಲ್ಲ, ಅಲ್ಲಿ ವ್ಯಾಲ್ಯೂನೇ ಬೇರೆ ಆಗುತ್ತೆ. ಸೊ ಹಾಗಾಗಿ ನಾವು ಅದಕ್ಕೆ ರೈನ್ಫಾಲ್ ಬೇಸಿಸ್ ಮೇಲೆ ಹೋಗ್ಬೇಕು. ಸೊ ರೈನ್ಫಾಲ್ ಎಲ್ಲಿ ಜಾಸ್ತಿ ಇದೆ ಅದು ಐಸೋಟ್ಸ್ ಅಂತ ಕೊಟ್ಟಿದೆ. ಅಂದ್ರೆ ಐಸೋಟ್ಸ್ ಅಂದ್ರೆ ಈಕ್ವಲ್ ಇದು
ಅಮೌಂಟ್ ಆಫ್ ರೈನ್ಫಾಲ್ ಆಗತಕ್ಕಂಥ ಪ್ರದೇಶ. ಅದು ವೆಸ್ಟರ್ನ್ ರೀಜನ್, ವೆಸ್ಟರ್ನ್ ಘಾಟ್ಸ್ಗೆ ಪ್ಯಾರಲಲ್ ಆಗಿದೆ ನೋಡಿ. ಅಲ್ಲಿ ಕೋಸ್ಟಲ್ ಏರಿಯಾದಲ್ಲಿ 4 ರಿಂದ 4,500 ಮಿಲಿಮೀಟರ್ ರೈನ್ಫಾಲ್ ಆಗ್ತದೆ. ಆದ್ರೆ ಬೇರೆ ಪ್ರದೇಶಕ್ಕೆ ಚಿತ್ರದುರ್ಗ, ಈ ಕಡೆ ಗುಲ್ಬರ್ಗ ಆ ಕಡೆ ಬಂದ್ರೆ 450 ಮಿಲಿಮೀಟರ್ ಮಳೆ ಆಗ್ತದೆ ಕೆಲವು ಪ್ರದೇಶದಲ್ಲಿ. ಮತ್ತೆ ಕೋಲಾರ ಕಡೆ ಬಂದ್ರೆ 500-550 ಮಿಲಿಮೀಟರ್ ಮಳೆ ಆಗ್ತದೆ. ಈ ಇದರಿಂದ ರೈನ್ಫಾಲ್ ಐಸೋಲೇಟ್ಸ್ ಇಂದ ನಾವು ರೈನ್ಫಾಲ್ ಇನ್ಫಾರ್ಮೇಶನ್ ತಗೊಂತೀವಿ. ಸೊ ರೈನ್ಫಾಲ್ ಇನ್ಫಾರ್ಮೇಶನ್ ತಗೊಂಡು ಎಷ್ಟು ರೈನ್ಫಾಲ್ ಇದ್ರೆ ಎಷ್ಟು ಕಾನ್ಸ್ಟೆಂಟ್ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ ಆದ್ರೆ ಬರೀ 450 ತಗೊಂಡ್ರೆ ಸಾಕು ಕಾನ್ಸ್ಟೆಂಟ್. ಇದನ್ನ ಕ್ಯಾಚ್ಮೆಂಟ್ ಏರಿಯಾ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ನಮ್ಗೆ ಕ್ಯಾಚ್ಮೆಂಟ್ ಏರಿಯಲ್ಲಿ ಎಷ್ಟು ನೀರು ಸಿಗತ್ತೆ, ಮಳೆ ಬಂದಾಗ ಪೀಕ್ ರೈನ್ ಇದ್ದಾಗ ಎಷ್ಟು ಸಿಗುತ್ತೆ ಅನ್ನೋದು ಗೊತ್ತಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೋಸ್ಟಲ್ ಏರಿಯಾದಲ್ಲಿ ಅಥವಾ ಮಲೆನಾಡಲ್ಲಿ 4000 ಅಂಡ್ ಅಬೋವ್ ಇದು ಮಿಲಿಮೀಟರ್ ರೈನ್ಫಾಲ್ ಆಗ್ತದೆ. ಅಲ್ಲಿ ಕಾನ್ಸ್ಟೆಂಟ್ ಸಿ ಕಾನ್ಸ್ಟೆಂಟ್ ನ 18 ತಗೋಬೇಕು MK ಸಿಸ್ಟಮ್ ಪ್ರಕಾರ. ಸೊ 18 ವ್ಯಾಲ್ಯೂ ತಗೊಂಡ್ರೆ ಅದನ್ನ ನಾವು ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಏನಂದ್ರೆ ಅವಾಗ ಕ್ರಾಸ್ ಸೆಕ್ಷನ್ ಈಗ ಡಿಸೈನ್ ಮಾಡ್ಬೇಕು ಅಂದ್ರೆ ಈ ಸ್ಟಾರ್ಮ್ ಡ್ರೈನ್ ಟ್ರಯಲ್ ಅಂಡ್ ಎರರ್ ಬೇಸಿಸ್ ಅಲ್ಲಿ ಮಾಡ್ಬೇಕು. ಫಸ್ಟ್ ಡೆಪ್ತ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ, ಎಷ್ಟು ಫ್ಲೋ ಐತೆ ಎಷ್ಟು ಡೆಪ್ತ್ ಹೋಗುತ್ತೆ ಅಂತ. ವಿಡ್ತ್ ನಾವು ಅಕಾರ್ಡಿಂಗ್ಲಿ ನಾವು ಇಟ್ಟು ಫಿಕ್ಸ್ ಅಪ್ ಅಂದ್ರೆ ಇಷ್ಟು ಕ್ರಾಸ್ ಸೆಕ್ಷನ್ ಏರಿಯಾಗೆ ಇಷ್ಟು ವಿಡ್ತ್ ತಗೊಂಡ್ರೆ ಎಷ್ಟು ವೆಲಾಸಿಟಿ ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ವೆಲಾಸಿಟಿ ಸಾಮಾನ್ಯ 3 ಮೀಟರ್ ಪರ್ ಸೆಕೆಂಡ್ ಕೊಡ್ತೀವಿ. ಸೊ 3 ಮೀಟರ್ ವೆಲಾಸಿಟಿ ಪರ್ ಸೆಕೆಂಡ್ ಅದೇ ಡಿಪೆಂಡಿಂಗ್ ಆನ್ ದಿ ಟೋಪೋಗ್ರಫಿ ಆಲ್ಸೋ. ಅಷ್ಟು ತಗೊಂಡಾಗ ನಮ್ಗೆ ಎಷ್ಟು ಡಿಸ್ಚಾರ್ಜ್ ಪಾಸ್ ಆಗುತ್ತೆ ಈ ಡ್ರೈನ್ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ. ಇದನ್ನ ಸ್ವಲ್ಪ ಆಲ್ಟರ್ ಮಾಡ್ಕೊಂಡ್ರೆ ಅಂದ್ರೆ ಬೆಡ್ ವಿಡ್ತ್ ಚೇಂಜ್ ಮಾಡ್ತಾ ಹೋದ್ರೆ ನಾವು ಎಷ್ಟು ವಿಡ್ತ್ಗೆ ಫಿಕ್ಸ್ ಮಾಡ್ಕೋಬಹುದು ಇದನ್ನ ಅನ್ನೋದು ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ. ಅದೇ ಸಾಮಾನ್ಯವಾಗಿ ಅಚೀವ್ ಡಿಸ್ಚಾರ್ಜ್ ಗಿಂತ ಡಿಸೈನ್ ಡಿಸ್ಚಾರ್ಜ್ ಜಾಸ್ತಿ ಇರಬೇಕು. ಅವ್ರಿಗೆ ಸೇಫರ್ ರನ್ ಆಗುತ್ತೆ, ಸೇಫರ್ ಮಾಡಲ್ ಇರುತ್ತೆ. ಸೊ ಇವೆಲ್ಲ ಇದು ಸ್ಟೀಲ್ ಏನ್ ಸ್ಟ್ರೆಸ್ ತಗೋಬೇಕು, ಕಾಂಕ್ರೀಟ್ ಯಾವ್ದು ತಗೋಬೇಕು, ಮತ್ತೆ ಗ್ರೇಡೇಷನ್ ಆಫ್ ಕಾಂಕ್ರೀಟ್ ಯಾವ್ದು ತಗೋಬೇಕು, ಮತ್ತೆ ಲೋಡಿಂಗ್ ಪ್ಯಾಟರ್ನ್ ಯಾವ್ದು ತಗೋಬೇಕು. ಈಗ ಸಪೋಸ್ ಏನೋ ಬ್ರಿಡ್ಜ್ ಬಂತಂದ್ರೆ ಇದ್ರ ಮೇಲೆ ಸ್ಟಾರ್ ರೈಲ್ವೆ ಬ್ರಿಡ್ಜ್ ಬಂದ್ರೆ ಯಾವ ಲೋಡ್ ತಗೋಬೇಕು, ಮತ್ತೆ ಅಲ್ಲಿ ಪಕ್ಕ ಇರ್ತಕ್ಕಂಥ ಸಾಯಿಲ್ ಕಂಡೀಷನ್ ಯಾವ ತರ ಇದೆ, ಅದದ್ದು CN5 ಅಂತೀವಿ, ಆಂಗಲ್ ಆಫ್ ಇಂಟರ್ನಲ್ ಫ್ರಿಕ್ಷನ್ ಮತ್ತೆ ಕೋಯಿಸಿನೆನ್ಸ್ ಆಫ್ ಸಾಯಿಲ್ ಅಂತ. ಇವಿದನ್ನು ಪಾಯಿಂಟ್ಸ್ ನ ಕನ್ಸಿಡರೇಷನ್ ತಗೋಬೇಕು. ಸೊ ಇದನ್ನ ತಗೊಂಡು ನಾವು ಪ್ರೆಷರ್ಗೆ ಚೆಕ್ ಮಾಡ್ಬೇಕು. ಪ್ರೆಷರ್ ಯಾವ ತರ ಅಂತಂದ್ರೆ 2 ಸೈಡ್ ಇಂದನೂ ಪ್ರೆಷರ್ ಇದೆಯಾ ಗೋಡೆಗೆ, ಅಥವಾ ಒಂದ್ ಸೈಡ್ ಇಂದ ಇನ್ ಸೈಡ್ ಇಂದ ಮಾತ್ರ ಇದೆಯಾ, ಅಥವಾ ಭರ್ತಿಯಾದಾಗ ಯಾವ ತರ ಇದೆ, ಎಂಟಿ ಕಂಡೀಷನ್ ಆಗಿ ಸ್ಟಾರ್ಮ್ ಡ್ರೈನ್ ಯಾವ ತರ ಪ್ರೆಷರ್ ಇರುತ್ತೆ ಅದನ್ನ ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎಂಟಿ ಕಂಡೀಷನ್ ಇದು. ಎಂಟಿ ಕಂಡೀಷನ್ ಇದ್ದಾಗ ವಾಲ್ ಮೇಲೆ ಪ್ರೆಷರ್ ಯಾವ ತರ ಇರುತ್ತೆ. ಅರ್ತ್ ಫಿಲ್ ಆದಾಗ ಇನ್ನೊಂದ್ ಕಡೆ ವರ್ತ್ ಪ್ರೆಷರ್ ಇಂದ ಯಾವ ತರ ಫಿಲ್ ಆಗುತ್ತೆ. ಸಪೋಸ್ ಅರ್ತ್ ಫಿಲ್ ಆಗುತ್ತೆ, ಈ ಶಾರ ಮಟ್ಟು ಫುಲ್ ಬರ್ತಿರುತ್ತೆ, ಅವಾಗ ಯಾವ ತರ ಪ್ರೆಷರ್ ಇರುತ್ತೆ. ಇದನ್ನ ನಾವು ಈ ಪ್ರೆಷರ್ ನ ಚೆಕ್ ಮಾಡ್ಕೊಂಡು ಈ ಪ್ರೆಷರ್ ಮೇಲೆ ನಾವು ರೀಇನ್ಫೋರ್ಸ್ಮೆಂಟ್ ಥಿಕ್ನೆಸ್ ಆಫ್ ಸ್ಲಾಬ್ ಎಲ್ಲ ಡಿಸೈನ್ ಮಾಡ್ಬೇಕು. ಸೊ ಅದನ್ನ ನೋಡಿ ಪ್ರೆಷರ್ ಅನ್ನ ತಗೊಂಡಿದೆ, ಅದ್ರ ಬೆಂಡಿ ಮೂವ್ಮೆಂಟ್ ಅಂತ ಹೇಳ್ತೀವಿ. ಬೆಂಡಿ ಮೂವ್ಮೆಂಟ್ ಪ್ರೆಷರ್ ಅಲ್ಲಿ ತಗೊಂಡು ಅದ್ರ ಮೇಲೆ ಪ್ರೆಷರ್ ನ ರೀಇನ್ಫೋರ್ಸ್ಮೆಂಟ್ ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ರೀಇನ್ಫೋರ್ಸ್ಮೆಂಟ್ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಯಾವ ಗ್ರೇಡ್ ಆಫ್ ಕಾಂಕ್ರೀಟ್ ತಗೊಂಡ್ರೆ ಯಾವ ಇದನ್ನ ತಗೋಬೇಕು, ಕಾನ್ಸ್ಟೆಂಟ್ ತಗೋಬೇಕು ಅನ್ನೋದು ಒಂದು ಟೇಬಲ್ ಇದು. ಸೊ ಈ ಟೇಬಲ್ ಮೂಲಕ ನಾವು ರೀಇನ್ಫೋರ್ಸ್ಮೆಂಟ್ ಮತ್ತೆ ಇದನ್ನೆಲ್ಲ ಅರೈವ್ ಆಗ್ತೀವಿ. ರೀಇನ್ಫೋರ್ಸ್ಮೆಂಟ್ ಮೇಲೆ ಚೆಕ್ ಮಾಡ್ತೀವಿ, ನಾವು ತಗೊಂಡ್ರೆ ಸಫಿಶಿಯಂಟ್ ಹೌದಲ್ವೋ, ನಾವು ತಗೊಂಡ್ರೆ ಡೆಪ್ತ್ ಸರಿ ಇದೆಯಲ್ವೋ. ಈ ಸ್ಟ್ರಕ್ಚರಲ್ ಡಿಸೈನ್ ನ ಮಾಡಿ ನಾವು ಮುಂದುವರಿತೀವಿ. ಅಂದ್ರೆ ರೀಇನ್ಫೋರ್ಸ್ಮೆಂಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಎಷ್ಟು ಡಯಾಮೀಟರ್ ಕೊಡ್ಬೇಕು, ಎಷ್ಟು ಇದು ಕೊಡ್ಬೇಕು, ಸ್ಟೀಲ್ ಯಾವ ತರ ಹಾಕ್ಬೇಕು, ಸ್ಟೀಲ್ ಯಾವ ತರ ಇನ್ಸೈಡ್ ಇಂದ ಪ್ರೆಷರ್ ಕೊಡ್ಬೇಕು, ಎಂಟಿ ಕಂಡೀಷನ್ ಕೊಡ್ಬೇಕಾ, ಇದು ಎಲ್ಲ ಚೆಕ್ ಮಾಡ್ತೀವಿ. ಇದನ್ನ ಸ್ಟ್ರಕ್ಚರಲ್ ಡಿಸೈನ್ ಬರುತ್ತೆ. ಇದು ರೀಇನ್ಫೋರ್ಸ್ಮೆಂಟ್ ಡೀಟೇಲಿಂಗ್. ರೀಇನ್ಫೋರ್ಸ್ಮೆಂಟ್ ಡೀಟೇಲಿಂಗ್ ಹರೀಶ್ ದಯವಿಟ್ಟು ಯಾರು ಮಾತಾಡಬೇಡಿ, ನಿಮ್ಮ ಮೊಬೈಲ್ ನ ಮ್ಯೂಟ್ ಮಾಡ್ಕೊಳ್ಳಿ. 5 ನಿಮಿಷ ಮುಗ್ದೋಗುತ್ತೆ. ನಂತರ ಮತ್ತೆ ಇಂಟ್ರಾಕ್ಷನ್ ಮಾಡೋಣ. ನೆಕ್ಸ್ಟ್ ಇದು ರೀಇನ್ಫೋರ್ಸ್ಮೆಂಟ್ ಡೀಟೇಲಿಂಗ್ ಅಂತೀವಿ. ಅಂದ್ರೆ ರೀಇನ್ಫೋರ್ಸ್ಮೆಂಟ್ ನ ಯಾವ ರೀತಿ ಪ್ಲೇಸ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಎಲ್ಲಿ ಯಾವ ತರ ಪ್ರೆಷರ್ ಇದೆ, ಯಾವ ತರ ಪ್ರೆಷರ್ಗೆ ನಾವು ಯಾವ ರೀತಿ ಹಾಕ್ಬೇಕು ಅದನ್ನ ರೀಇನ್ಫೋರ್ಸ್ಮೆಂಟ್ ನ ಹಾಕಿದೆ ಇಲ್ಲಿ. ಮತ್ತೆ ಇದನ್ನ ಯಾವ ಸ್ಟೀಲ್ ನ ರೀಇನ್ಫೋರ್ಸ್ಮೆಂಟ್ ಯಾವ್ದು ತಗೋಬೇಕು, ಆಮೇಲೆ ಕೆಲವು HYSD ಬಾರ್ಸ್ ಒರಿಜಿನಲ್ ಬಾರ್ಸ್ ಯೂಸ್ ಮಾಡ್ಬೇಕು. ಆದ್ರೆ ಈಗ ಏನಾಗ್ತಿದೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋದು ರೀರೋಲ್ಡ್ ಸ್ಟೀಲ್. ರೀರೋಲ್ಡ್ ಸ್ಟೀಲ್ ಅಂತ ಏನಂದ್ರೆ ನಿಮ್ಮ ಹತ್ರ ಹಳೆ ಸ್ಟೀಲ್ ಎಲ್ಲ ತಗೊಂಡು ಮೆಲ್ಟ್ ಮಾಡಿ ಮತ್ತೆ ಅದನ್ನ ಸ್ಟೀಲ್ ಪ್ರೊಡ್ಯೂಸ್ ಮಾಡಿ ಕಳಿಸ್ತಾರೆ. ಅದು ರೀರೋಲ್ಡ್ ಸ್ಟೀಲ್ ಆಗುತ್ತೆ. ರೀರೋಲ್ಡ್ ಸ್ಟೀಲ್ ಸ್ಟ್ರೆಂತ್ ವರ್ಕಬಿಲಿಟಿ ಇರಲ್ಲ, ಅದ್ರಲ್ಲಿ ಕಡಿಮೆ ಇರುತ್ತೆ. ಸೊ ಅದನ್ನ ಜಾಸ್ತಿ ಯೂಸ್ ಮಾಡಬಾರ್ದು ಅದನ್ನ. ಸೊ ಹಾಗಾಗಿ ನಾವು ರೀರೋಲ್ಡ್ ಸ್ಟೀಲ್ ಬಂದು ಒರಿಜಿನಲ್ ಸ್ಟೀಲ್ ಅಂದ್ರೆ ಹೊಸದಾಗಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಸ್ಟೀಲೇ ಬಳಸಬೇಕು. ಮತ್ತೆ ಎಷ್ಟೋ ಕಡೆ ಸ್ಟೀಲ್ ಕರೋಡ್ ಆಗ್ಬಿಟ್ಟಿರುತ್ತೆ, ಇದನ್ನ ನೋಡ್ಬೇಕು. ಲ್ಯಾಬ್ಗಳು ಕರೆಕ್ಟ್ ಆಗಿ ಕೊಡ್ಬೇಕು, ಬೆಂಡಿ ಮೂವ್ಮೆಂಟ್ ಎಷ್ಟು ಅದೆಲ್ಲ ನೋಡ್ಬೇಕು, ಪ್ರೆಷರ್ ಎಲ್ಲಿದೆ ಅಲ್ಲಿ ರೀಇನ್ಫೋರ್ಸ್ಮೆಂಟ್ ಜಾಸ್ತಿ ಕೊಡ್ಬೇಕು. ಇದನ್ನೆಲ್ಲ ಕನ್ಸಿಡರೇಷನ್ ನೋಟ್ ಅಲ್ಲಿ ಹೇಳಿದೆ. ಸೊ ಮತ್ತೆ ಅದ್ರ ತಕ್ಕಂಗೆ ರಿಟೈನಿಂಗ್ ವಾಲ್ ಅಕ್ಕಪಕ್ಕ ಸ್ಟಾರ್ಮ್ ಡ್ರೈನ್ ಒಂದು ಕಟ್ಬಿಟ್ಟೆ ಸಾಲದು, ಅದ್ರ ಪಕ್ಕ ರಿಟೈನಿಂಗ್ ವಾಲ್ ರೋಡ್ಗೆ ಸೇರಿದಂಗೆ ಕಟ್ಬೇಕಾಗ್ತದೆ. ಈ ರಿಟೈನಿಂಗ್ ವಾಲ್ ಯಾವ ತರ ಬರ್ತದೆ,
ಅದು ವರ್ಕ್ ಪ್ರೆಷರ್ ಯಾವ ತರ ಬರುತ್ತೆ, ವರ್ಕ್ ಪ್ರೆಷರ್ ಇಂದ ವಾಟರ್ ಪ್ರೆಷರ್ ಎಷ್ಟು ಬರ್ತದೆ. ಸೊ ಇವೆರಡು ನೋಡ್ಕೊಂಡು ಇವೆರಡು ಚೆಕ್ ಮಾಡ್ಕೊಂಡು ನಾವು ಎಷ್ಟು ಥಿಕ್ನೆಸ್ ಆಫ್ ರಿಟೈನಿಂಗ್ ವಾಲ್ ಎಷ್ಟು ದಪ್ಪ ಇರಬೇಕು, ಎಷ್ಟು ಅಗಲ ಕಟ್ಟಬೇಕು, ಎಷ್ಟು ಎತ್ತರ ಕಟ್ಟಬೇಕು, ಈ ಮೂರನೇ ನಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಈ ಡಿಸೈನ್ ಮಾಡ್ತಾ ಅದಕ್ಕೆಲ್ಲ ಲೆವೆಲ್ಸ್ ಎಲ್ಲ ಇಟ್ಕೊಂಡಿರ್ಬೇಕು, ಫೀಲ್ಡ್ ಲೆವೆಲ್ಸ್ ಎಲ್ಲ. ಸೊ ಇದ್ರ ಮೂಲಕ ನಾವು ತಗೊಂಡಿರ್ತಕ್ಕಂಥ ಸ್ಲ್ಯಾಬ್ ಥಿಕ್ನೆಸ್ ಸರಿ ಇದೆಯಲ್ವೋ, ಅದು ಪ್ರೆಷರ್ ಸೇರ್ಕೋ, ಬೇರಿಂಗ್ ಪ್ರೆಷರ್ ತಗೊಳತ್ತಲ್ವೋ. ಅಂದ್ರೆ ನಾವು 11 ಟನ್ ಬಂದಿದೆ ಫಾರ್ ಎಕ್ಸಾಂಪಲ್, 11 ಟನ್ ಬ್ಲಾಕ್ ಕಟನ್ಸ್ ಇರ್ತಕ್ಕಂಥ ಕಡೆ 11 ಟನ್ ತಗೊಳ್ಳೋದೇ ಇಲ್ಲ. ಸೊ ಅವಾಗ ಏನ್ ಮಾಡ್ಬೇಕು ನಾವು, ಬ್ಲಾಕ್ ಕಟನ್ ಸಾಯಿಲ್ ಇರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ಬೇಕು. CNS ಅಂತ ಹೇಳ್ತೀವಿ, ಕೋಯಿಸಿನ್ ನಾನ್ ಸೀಲಿಂಗ್ ಸಾಯಿಲ್ ಅಂತ. ಆ ಸಾಯಿಲ್ ನ ತಂದು ಹಾಕಿ ಅದಕ್ಕೆ ಕಾಂಪ್ಯಾಕ್ಟ್ ಮಾಡಿ ಅದ್ರ ಮೇಲೆ ಕಟ್ಟಬೇಕು. ಇಲ್ಲಾಂದ್ರೆ ಕಟ್ ಆಫ್ ವಾಲ್ಗಳನ್ನ ಹಾಕಿ ಬೋಲ್ಡರ್ಸ್ ನ ತುಂಬಿ ಅದನ್ನ ಬೇರಿಂಗ್ ಸ್ಟ್ರೆಂತ್ ನ ಇಂಪ್ರೂವ್ ಮಾಡ್ಕೋಬೇಕು. ಬೇರಿಂಗ್ ಸ್ಟ್ರೆಂತ್ ಇಂಪ್ರೂವ್ ಆದ್ರೆ ಕಾಂಕ್ರೀಟ್ ಸ್ಟ್ರಕ್ಚರ್ ಸ್ಟೇಬಲ್ ಆಗಿರುತ್ತೆ. ಕಾಂಕ್ರೀಟ್ ಸ್ಟಾರ್ಮ್ ವಾಟರ್ ಡ್ಯಾಗ್ ಏನು ಸಮಸ್ಯೆ ಇರಲ್ಲ. ಈ ಸಾಯಿಲ್ ಪ್ರಾಪರ್ಟೀಸ್ ಬಹಳ ಮುಖ್ಯ. ಇದೆಲ್ಲ ನಾವು ಫೀಲ್ಡ್ ಅಲ್ಲಿ ಬಹಳಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಇದು ಮಾಡಬಾರ್ದು. ಇದೆಲ್ಲ ಡಿಸೈನ್ ಅಲ್ಲಿ ಇವೆಲ್ಲ ಬಹಳ ಥರ ನೋಡ್ಬೇಕು, ಅವಾಗ ಸಮಸ್ಯೆನೇ ಇರಲ್ಲ. ನೆಕ್ಸ್ಟ್ ನೋಡಿ BC ಸಾಯಿಲ್ ಅಂತೀವಿ, ಅದೇ ಬ್ಲಾಕ್ ಕಟನ್ ಸಾಯಿಲ್ ಬರೀ 8 ಟನ್ ಅಷ್ಟೇ ಇದು ಬೇರಿಂಗ್ ಕೆಪಾಸಿಟಿ ಇರುತ್ತೆ. 8 ಟನ್ ದಾಟ್ಬಿಟ್ರೆ ಅದರಲ್ಲಿ ಕ್ರ್ಯಾಕ್ ಬರೋ ಶುರು ಆಗ್ತದೆ ಸ್ಟ್ರಕ್ಚರ್. ಸಾಯಿಲ್ ಸುಮಾರು 12 ಟನ್ ತೊಗೊಳುತ್ತೆ ಕಾಂಪ್ಯಾಕ್ಟ್ ಆಗಿದೆ. ಹಾರ್ಡ್ ಗ್ರಾವೆಲ್ ಆದ್ರೆ 18 ಟನ್ ವರೆಗೂ ತೊಗೊಳುತ್ತೆ. ಸಾಫ್ಟ್ ರಾಕ್ ಆದ್ರೆ 40 ಟನ್ ತೊಗೊಳುತ್ತೆ ಪರ್ ಸ್ಕ್ವೇರ್ ಮೀಟರ್. ಈ 40 ಟನ್ ಸ್ಕ್ವೇರ್ ಮೀಟರ್ ತಗೊಂಡ್ರೆ ಬೇಕಾದಷ್ಟು ನಮ್ಮ ಕಂಡೀಷನ್ಗೆ ಬೇಕಾದಷ್ಟು. ಸೊ ಈ ರೀತಿಯಿಂದ SBC ಆಫ್ ಸಾಯಿಲ್ ಅಂದ್ರೆ ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ದಿ ಸ್ಟಾರ್ಟಾ, ಇದು ಫೌಂಡೇಶನ್ ಡಿಸೈನ್ ಗೆ ಬೇಕಾಗ್ತದೆ. ಈ ಫೌಂಡೇಶನ್ ಡಿಸೈನ್ ನಾವು ಕರೆಕ್ಟ್ ಆಗಿ ತಗೊಂಡ್ರೆ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕಲ್ವರ್ಟ್ಸ್ ನ ಸಾಮಾನ್ಯ ನಾವು ಏನ್ ಮಾಡ್ತೀವಿ, ಆಸ್ ಪರ್ ಇದು ಇಂಡಿಯನ್ ರೋಡ್ ಕಾಂಗ್ರೆಸ್ ಪಬ್ಲಿಷ್ ಆಗಿರ್ತಕ್ಕಂಥ ಒಂದು ಗೈಡ್ ಲೈನ್ಸ್ ಫಾರ್ ಡಿಸೈನ್ ಆಫ್ ಸ್ಮಾಲ್ ಬ್ರಿಡ್ಜಸ್ ಅಂಡ್ ಕಲ್ವರ್ಟ್ಸ್ ಅದರಲ್ಲಿ ತಗೊಂತೀವಿ. ಸೊ ಇದರಲ್ಲಿ ಒಂದು ಇದು ಮಾಡ್ಬಿಟ್ಟು ಸ್ಟ್ಯಾಂಡರ್ಡೈಸ್ ಮಾಡ್ಬಿಟ್ಟಿದ್ರೆ ಯಾವ್ದು ಎಷ್ಟು ತಗೋಬೇಕಂತ. ಅದು SP 16 ಅಂತ 13 ಅಂತ ಬರುತ್ತೆ. SP 13 ಅಂದ್ರೆ ಸ್ಪೆಷಲ್ ಪಬ್ಲಿಕೇಶನ್ ನಂಬರ್ 13 2004 ಅಲ್ಲಿ ಪಬ್ಲಿಷ್ ಆಗಿದೆ. ಸೊ ಇದ್ರ ಮೂಲಕ ನಿಮ್ಗೆ ಸಾಕಷ್ಟು ಮಾಹಿತಿಗಳು ಎಲ್ಲ ಅಡಾಪ್ಟ್ ಮಾಡ್ಕೊತೀವಿ. ಸೊ ಇಷ್ಟು ಹೇಳ್ತಾ ಈ ಸ್ಟ್ರಕ್ಚರಲ್ ಡಿಸೈನ್ ಪಾರ್ಟ್ ನ ಮುಗಿಸ್ತೀನಿ. ಈಗ ಸ್ಟಾರ್ಮ್ ವಾಟರ್ ಡ್ಯಾಗ್ ಮೇಲೆ ಇವತ್ತಿನ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅನ್ಮ್ಯೂಟ್ ಮಾಡಿ ಕೇಳಿ, ನಿಮ್ಮ ಮೊಬೈಲು ಅಥವಾ ಇದನ್ನ ಅನ್ಮ್ಯೂಟ್ ಮಾಡಿ ಕೇಳಿ. ಶ್ರುತಿ ಏನಾರು ಏನಾರು ಕೇಳಿದರೆ ಓಕೆ ಅಂತನಾ? ಎರಡನೇವ್ರು ಯಾರು? ಶಿವಕುಮಾರ್ ಅವರು ಬಹಳ ಸೀರಿಯಸ್ ಆಗಿ ನೋಡ್ತಾ ಇದ್ರೆ, ಇನ್ನ ಪ್ರಶ್ನೆ ಇದ್ರೆ ಕೇಳ್ಬೋದು. ರವಿಕುಮಾರ್ ಇದು ಸರ್ ಇವಾಗ ಡಿಸೈನ್ ತಾವ್ ಹೇಳಿದ್ರಲ್ಲ, ಅದರಲ್ಲಿ ಒಂದಷ್ಟು ವೆಂಟ್ ವೈಸ್ ಯಾವ್ಯಾವ ರೀತಿ ಅಂದ್ಬಿಟ್ಟು ಒಂದಷ್ಟು ಸೆಕ್ಷನ್ ಎಲ್ಲ ತೋರಿಸಿದ್ರೆ ನಮ್ಗೆ ಅನುಕೂಲ ಆಗೋದು ಸರ್. ಸೆಕ್ಷನ್ ಕೋಡ್ ಬುಕ್ ಅಲ್ಲಿ ಇದೆ ಇದು. ಆ ಕೋಡ್ ಬುಕ್ ಗೈಡ್ ಲೈನ್ಸ್ ಎಲ್ಲ ಕಳಿಸ್ತೀವಿ ನಿಮ್ಗೆ, ನೀವು ಅದನ್ನ ಮಾಡ್ಬೋದು. ಆಯ್ತು ಸರ್, ಓಕೆ ಸರ್. ಸರ್ ನಮಸ್ತೆ ಸರ್, ಗಂಗಾಧರ್ ಅಂತ ಸರ್. ಹೇಳಿ ಗಂಗಾಧರ್. ಸರ್ ಈ ಸ್ಟಾರ್ಮ್ ವಾಟರ್ ಡ್ರೈನ್ ರಾಜಕಾಲುವೆಗಳು ಏನ್ ಟೌನ್ ವ್ಯಾಪ್ತಿಯಲ್ಲಿ ಬರ್ತಾವಲ್ಲ, ಅವೆಲ್ಲ ಹೆಚ್ಚು ಕಮ್ಮಿ ಈ ಸಿಟಿಗಳು ಬಿಟ್ಟು ನಮ್ಮ ಪುರಸಭೆಗಳು ಇಂಥ ಕಡೆ ಎಲ್ಲಾನು ಎಲ್ಲ ಆಲ್ಮೋಸ್ಟ್ ನಾವು ಕಾಂಕ್ರೀಟ್ ಡ್ರೈನ್ ಸ್ಟಾರ್ಮ್ ವಾಟರ್ ಡ್ರೈನ್ ಅಂತ ಚಿಕ್ಕದಾಗಿ ಮಾಡ್ತೀವಿ ಸರ್. ಒಂದು 3 ಮೀಟರ್ಸ್ ಬಿಡ್ತು ಆತರ ಎಲ್ಲ ಮಾಡಿರ್ತೀವಿ. ಸರಿ. ಚೈನ್ ಏಜ್ ಅಲ್ಲಿ ಸರ್ವೆ ಅಲ್ಲಿ ಒಂದೊಂದು ಚೈನ್ ಅಂದ್ರೆ 30 ಫೀಟ್ ಆತರ ಉದ್ದ ಇರ್ತದೆ. ಸರಿ. ಯಾವಾಗ ಸ್ಟಾರ್ಮ್ ವಾಟರ್ ಡ್ರೈನ್ ಚಿಕ್ಕದ್ ಮಾಡ್ಬಿಡ್ತೀವೋ ಆ ಕಡೆ ಒತ್ತುವರಿ ಆಗಿ ಪ್ರಾಬ್ಲಮ್ ಆಗುತ್ತೆ. ಹಳೆ ಸ್ಟೈಲ್ ಅಲ್ಲಿ ನಾವು ಪಿಚಿಂಗ್ ರಿವೆಟ್ಮೆಂಟ್ ಮಾಡ್ಬಿಟ್ಟು ಒಂದು ಕಾಲುವೆ ಟ್ರೆಪಿಸಾಯ್ಡಲ್ ಶೇಪ್ ಅಲ್ಲೇ ಮಾಡಿ ಅಟ್ಲೀಸ್ಟ್ ಸ್ವಲ್ಪ ಆಕಡೆ ಬ್ಯೂಟಿಫಿಕೇಶನ್ ಮಾಡಿದ್ರೆ ಒಂದು ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತಾ ಇರ್ತದೆ. ನೀರು ಬರುವಂತ ನೀರು ಹಾಗೇನೆ ಪಾಸ್ ಆಗ್ತಾ ಇರ್ತದೆ, ರೀಚಾರ್ಜ್ ಆಗುತ್ತೆ. ಸೊ ಏರಿಯಾನು ಹಾಗೆ ಉಳ್ಕೊಳ್ಳುತ್ತೆ ಅನ್ನೋದು ನನ್ನ ಒಂದು ಆ ರೀತಿ ಮಾಡ್ಬೋದಾ ಅನ್ನೋದು ನನ್ನೊಂದು. ಅದು ಸಾಮಾನ್ಯವಾಗಿ ಹೇಳ್ತೀವಿ. ಈಗ ಪ್ರಾಕ್ಟೀಸ್ ಏನಿದೆಯಪ್ಪ ಅಂದ್ರೆ ಇರಿಗೇಷನ್ ಕೆನಾಲ್ಗಳಲ್ಲಿ ಟ್ರೆಪಿಸಾಯ್ಡಲ್ ಶೇಪ್ ಅಲ್ಲಿ ಮಾಡ್ತೀವಿ. ನಾರ್ಮಲಿ ಟ್ರೆಪಿಸಾಯ್ಡಲ್ ಶೇಪ್ ಅಲ್ಲಿ ಮಾಡ್ಬೇಕಾದ್ರೆ ಒಂದು ಎಚ್ಚರಿಕೆ ಏನಪ್ಪಾ ಅಂದ್ರೆ ಸೈಡ್ ಸ್ಲೋಪ್ ಬಹಳ ಕನ್ಸಲ್ಟೇಷನ್ ಅಂದ್ರೆ ಕಾಂಪ್ಯಾಕ್ಟ್ ಆಗ್ಬೇಕು, ಸಾಯಿಲು ತುಂಬಾ ಚೆನ್ನಾಗಬೇಕು. ಲೈನಿಂಗ್ ಮಾಡಿದ್ರೆ ಏನ್ ಸಮಸ್ಯೆ ಇಲ್ಲ, ಬಟ್ ಲೈನಿಂಗು ಅದನ್ನ ಮೇಂಟೈನ್ ಮಾಡ್ಬೇಕು, ಮಾನಿಟರ್ ಮಾಡ್ತಾ ಇರ್ಬೇಕು. ಬಟ್ ಇದು ಸ್ವಲ್ಪ ಬಾಕ್ಸ್ ಸ್ಟ್ರಕ್ಚರ್ ಮಾಡ್ಬಿಟ್ಟಿದ್ರೆ ಪರ್ಮನೆಂಟ್ ಸ್ಟ್ರಕ್ಚರ್ ಅದು ಸೇಫ್ ಆಗಿರುತ್ತೆ. ಬಟ್ ಇನ್ನೊಂದೇನಿದ್ರೆ ಮೇಂಟೆನೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಹೇಳ್ದಂಗೆ ನಾವು ಸ್ವಲ್ಪ ಮಾನಿಟರಿಂಗು ಮ್ಯಾನೇಜ್ಮೆಂಟ್ ಅದೇ ಹೇಳ್ದಲ್ಲ, ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್ ಮುಂಗಾರು ಮಳೆ ಮುಂಚೆ ನಾವು ಡಿಸಿಲ್ಟೇಷನ್ ಡಿವಿಡಿಂಗು ಎಲ್ಲ ಮಾಡಿಸ್ಬಿಟ್ರೆ ನಮ್ಗೆ ಅರ್ಧಕ್ಕರ್ಧ ಸಮಸ್ಯೆಗಳು ಕಡಿಮೆ ಆಗ್ತವೆ. ಒಂದು
ಎರಡನೇದು ಒತ್ತುವರಿ ಸಮಸ್ಯೆ. ಒತ್ತುವರಿ ಸಮಸ್ಯೆನ ನಾವು ಅಲ್ಲಲ್ಲೇ ಮಾನಿಟರ್ ಮಾಡಿ ನೋಟಿಸ್ ಕೊಡೋದು, evacuate ಮಾಡೋದು, ಸ್ವಲ್ಪ ಎನ್ಫೋರ್ಸ್ಮೆಂಟ್ ಜಾಸ್ತಿ ಇರ್ಬೇಕು. ಅಂದ್ರೆ ಇದ್ರ ಬಗ್ಗೆ ನಾವು ಸಾಕಷ್ಟು ಇವ್ರಿಗೆ ನಾವು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಡೋದ್ ಮೂಲಕ ಇರ್ಬೋದು. ಅಂದ್ರೆ ಸ್ವಲ್ಪ ಜನಗಳಲ್ಲಿ ಭಯ ಇದ್ ಮಾಡ್ತಾನೆ ಇರ್ಬೇಕು ಕೆಲವು ವಿಚಾರದಲ್ಲಿ, ಬೇರೆ ದಾರಿನೇ ಇಲ್ಲ. ನಾವು ಕೆಲವು ಟೈಮಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಹೋಗ್ಲೇಬೇಕಾಗ್ತದೆ, ಇಲ್ಲವರೆ ಮಾನಿಟರ್ ಮಾಡೋದು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಮೂರನೇದು IRC ಇದರಲ್ಲಿ ಸ್ಪೆಷಲ್ ಪಬ್ಲಿಕೇಶನ್ ನಂಬರ್ 50 ಅದ್ರಲ್ಲಿ ನೀವು ಹೇಳ್ದಂಗೆ ರೀಚಾರ್ಜ್ ಮಾಡಕ್ಕೆ ಏನೇನೆಲ್ಲ ಅವಕಾಶ ಇದೆ ಅಂತ ಬಿಟ್ಟು ನಾನು ಒಂದ್ ಸ್ವಲ್ಪ ಬ್ರೀಫ್ ಆಗಿ ಎಲ್ಲ ಹೇಳಿದೀನಿ. ನಿಮ್ಗೆ IRCದು ಇದನ್ನ ಕಾಪಿನೂ ಕಳಿಸ್ಕೊಡ್ತೀನಿ. ಈಗ ಟ್ರೈನಿಂಗ್ ಹೋದ್ಮೇಲೆ ನಿಮ್ಗೆ ನಾಳೆ ಕಳಿಸ್ತೀನಿ ಅಂತ. ನಾಳೆ ತಮ್ದು ಯಾವ್ದು ಇದು ELB ಸರ್? ದೇವನಹಳ್ಳಿ ಪುರಸಭೆ ಸರ್. ಓಕೆ, ತಮ್ಮ ELBಗಳು ಮತ್ತೆ ಎಲ್ಲಾ ELBಗಳು ನಾವು ಇದನ್ನ ಕಳಿಸ್ತೀವಿ, IRCದು ಕಾಪಿ ಕಳಿಸ್ತೀವಿ. ಅದರಲ್ಲಿ ಯಾವ ತರ ಎಲ್ಲ ಮಾಡಕ್ಕೆ ಅವಕಾಶಗಳಿದೆ, ನಿಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ಯಾವ್ಯಾವ ಸಿಚುಯೇಷನ್ಗೆ ಯಾವ ತರ ಮಾಡಬಹುದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಚಿತ್ರಗಳ ಸಮೇತ ಸ್ಪೆಸಿಫಿಕೇಶನ್ ಸಮೇತ ಕೊಟ್ಟಿದ್ದಾರೆ. ನಾವು ಅದನ್ನ ನಿಮ್ಗೆ ತಲುಪೋ ವ್ಯವಸ್ಥೆ ಮಾಡ್ತೀವಿ. ನಿಮ್ಗೆ ಇನ್ನೇನ ಡೌಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಏನ್ ಸಮಸ್ಯೆ ಇಲ್ಲ. ಸಾಧ್ಯ ಆದಷ್ಟು ನಿಮ್ಗೆ ಅಲ್ಲೇ ಸಿಕ್ಕೋಗುತ್ತೆ ಮಾಹಿತಿಗಳು. ಈ ತರ ರೀಚಾರ್ಜಿಂಗ್ ಅರೇಂಜ್ಮೆಂಟ್ಸ್ ಈ ತರ ನೀವು ಮಾಡಕ್ಕೆ ಅವಕಾಶ ಖಂಡಿತ ಇದೆ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್, ಮಂಡ್ಯ ನಗರಸಭೆಯಿಂದ ಸರ್. ಸರ್ ಈಗ ಸ್ಟ್ರಾ ಮಾಡಲ್ ಟ್ರೈನ್ಗೆ ಈ ಮಂಡ್ಯ ನಗರಸಭೆ ವ್ಯಾಪ್ತಿನಲ್ಲಿ ಸರ್ ಏನ್ ವಿಡ್ತ್ ಆಫ್ ದಿ ಸ್ಟ್ರಾ ಮಾಡಲ್ ಟ್ರೈನ್ ಅಂತ ಎಲ್ಲೂ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇಲ್ಲ ಸರ್. ಅದ್ ಯಾವ ತರ ತಗೋಬೇಕು ಸರ್ ವಿಡ್ತು? ಇಲ್ಲ ಬಿಡ್ತ ಪ್ರಶ್ನೆ ಬರಲ್ಲ. ನಿಮ್ಗೆ ಒಂದು ಮಾತಾಡಿದೆ ನಾನು. ಬಿಡ್ತು ಯಾವಾಗ ಫಿಕ್ಸ್ ಆಗುತ್ತೆ ಅಂದ್ರೆ ಡಿಪೆಂಡಿಂಗ್ ಆನ್ ದಿ ಲಾಂಜಿಟ್ಯೂಡಲ್ ಸ್ಲೋಪ್, ಅಂದ್ರೆ ಸ್ಲೋಪ್ ಆಫ್ ದಿ ಸ್ಟಾರ್ ಮಾಡಲ್ ಟ್ರೈನ್ ಏನಿದೆ 1 ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಂಬರ್ 1 ಅಂದ್ರೆ ಹೈಡ್ರಾಲಿಕ್ ಡಿಸೈನ್ ಬರ್ತದೆ. ಹೈಡ್ರಾಲಿಕ್ ಡಿಸೈನ್ ಅಲ್ಲಿ ಈ ಸ್ಲೋಪ್ ಮೇಲೆ ಡಿಪೆಂಡ್ ಆಗಿದೆ. ಹೈಯರ್ ದಿ ಸ್ಲೋಪ್ ಲೆಸ್ಸರ್ ದಿ ವಿಡ್ತ್. ಹೇಳ್ತೀನಿ, ಹೈಯರ್ ದಿ ಸ್ಲೋಪ್ ಆಫ್ ದಿ ಸ್ಟಾರ್ ಅಂಡ್ ಡ್ರೈನ್, ಲೆಸ್ಸರ್ ದಿ ವಿಡ್ತ್ ಆಫ್ ದಿ ಸ್ಟಾರ್ ಅಂಡ್ ಡ್ರೈನ್. ನಿಮಗೆ ವಿಡ್ತ್ ಜಾಸ್ತಿ ಆಗುತ್ತೆ ಯಾವಾಗ ಅಂದ್ರೆ ಫ್ಲಾಟ್ ಇದ್ದಾಗ, ತುಂಬಾ ಫ್ಲಾಟ್ ಇದ್ರೆ ವಿಡ್ತ್ ಜಾಸ್ತಿ ಬೇಕಾಗ್ತದೆ ಸ್ಟಾರ್ ಅಂಡ್ ಡ್ರೈನ್. ಸ್ಲೋಪ್ ಜಾಸ್ತಿ ಇದ್ದಷ್ಟು ವಿಡ್ತ್ ಕಡಿಮೆ ಆಗುತ್ತೆ. ಸೊ ಇಟ್ ವಿಲ್ ಕಮ್ಸ್ ಅಂಡರ್ ಸ್ಟಾರ್ ಅಂಡ್ ಡಿಸೈನ್, ಸ್ಟ್ರಕ್ಚರಲ್ ಡಿಸೈನ್ ಪಾರ್ಟ್ ಅಲ್ಲಿ. ಅದು ಹೈಡ್ರಾಲಿಕ್ ಡಿಸೈನ್ ಪಾರ್ಟ್ ಅಲ್ಲಿ ಬರ್ತದೆ. ಹೈಡ್ರಾಲಿಕ್ ಡಿಸೈನ್ ಪಾರ್ಟ್ ಅಷ್ಟೇ ಬಹಳ ಸಿಂಪಲ್ ಇದೆ. ನಾನು ಈಗಾಗಲೇ ಜಸ್ಟ್ ನಿಮ್ಗೆ ಪವರ್ ಪಾಯಿಂಟ್ ಮೂಲಕ ತೋರಿಸಿದೀನಿ. ಬಟ್ ಪವರ್ ಪಾಯಿಂಟ್ ಮೂಲಕ ಇದು ಮಾಡೋದು ತುಂಬಾ ಕಮ್ಯುನಿಕೇಶನ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಡಿಸೈನ್ ಪಾರ್ಟ್ ಎಲ್ಲ ಸ್ವಲ್ಪ ಅನಾಲಿಸಿಸ್ ಮಾಡ್ಬೇಕು, ಇದು ಸುಲಭ ಮಾಡ್ಬೋದು. ಬಟ್ ಓವರ್ ಆಲ್ ಇದನ್ನ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ ಸರ್. ಬಫರ್ ಝೋನ್ ಅಂತ ಹೇಳ್ತೀವಲ್ಲ ಸರ್ ಸ್ಟ್ರಾ ಮಾಡಲ್ ಟ್ರೈನ್ ನಲ್ಲಿ, ಅಲ್ಲಿ ಎಲ್ಲೂ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇಲ್ವಲ್ಲ ಸರ್? ಈ ಸ್ಟಡಿ ಬಿಡುವಾಗ ಆಫ್ಟರ್ ದಿ ಇದು ಅಂತ ಅದು ಲೋಕಲ್ ಬಾಡಿ ಅಂದ್ರೆ ಬಫರ್ ಝೋನ್ ಅಂದ್ರೆ ಸಾಮಾನ್ಯ ಏನಂದ್ರೆ ಈ ಕೆರೆಗಳಿಗೆಲ್ಲ ಬಫರ್ ಝೋನ್ ಮಾಡ್ಬಿಟ್ಟಿದ್ದಾರೆ ಆಕ್ಚುಲಿ. ಆದ್ರೆ ಈ ತೊರೆಗಳು ಅಂದ್ರೆ ಈ ರಾಜ ಕಾಲುವೆ ನೆಟ್ವರ್ಕ್ ಇರ್ಬೋದು, ಅವಕ್ಕೆಲ್ಲ ಬಫರ್ ಝೋನ್ ಅಂತ ಬಿಟ್ಟು ಒಂದು ಸ್ಟ್ಯಾಂಡರ್ಡೈಸ್ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಈಗ ರಿಡ್ಜ್ ಪೋರ್ಷನ್ ಅಲ್ಲಿ ಸ್ಟಾರ್ ಮಾಡಲ್ ಟ್ರೈನ್ ಇದ್ದಾಗ ರಿಡ್ಜ್ ಪೋರ್ಷನ್ ಅಲ್ಲಿ ಬಫರ್ ಜಾಸ್ತಿ ಬೇಕಾಗಲ್ಲ. ಆದ್ರೆ ನೀವು ಡೌನ್ ಬರ್ತಾ ಬಫರ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಯಾಕೆಂದ್ರೆ ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಆಗುತ್ತೆ, ಮತ್ತೆ ಫ್ಲೋರ್ ಇದು ಜಾಸ್ತಿ ಇರುತ್ತೆ. ಮತ್ತೆ ಅದೊಟ್ಟು ಇಟ್ ಡಿಪೆಂಡ್ಸ್ ಅಪಾನ್ ದಿ ಲಾಂಜಿಟ್ಯೂಡಲ್ ಸ್ಲೋಪ್, ಅಂದ್ರೆ ಸ್ಟಾರ್ ಮಾಡಲ್ ಟ್ರೈನ್ ಸ್ಲೋಪ್ ಏನಿದೆ ಅದಕ್ಕೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಬೆಂಗಳೂರು ಅಲ್ಲೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಸರ್, BBMP ನಾನು ನೋಡಿದೆ ನೋಟಿಫಿಕೇಶನ್. ಬಫರ್ ಝೋನ್ ಫಾರ್ 75 ಮೀಟರ್ ಒಂದಕ್ಕೆ ಕೊಟ್ಟಿದ್ರು, ಮೀಡಿಯಂ ಬಫರ್ ಝೋನ್ ಅಂದ್ಬಿಟ್ಟು 25 ಮೀಟರ್ ಅಂತ ಕೊಟ್ಟಿದ್ರು ಸರ್ ಅದು. ಬಟ್ ಇಲ್ಲಿ ಲೋಕಲ್ ಆಗಿ ಎಲ್ಲೋ ನಮ್ಗೆ ಕೊಟ್ಟಿಲ್ಲ ಸರ್, ಲೋಕಲ್ ಬಾಡಿಗಳಲ್ಲಿ. ನೀವು ಬೆಂಗಳೂರಿನಲ್ಲೇ ನೀವು ಹೇಳಿದ್ರಲ್ಲ, ಇಟ್ ಈಸ್ ಆನ್ ದಿ ರೆಕಾರ್ಡ್ ಬಟ್ ನಾಟ್ ಆನ್ ದಿ ಪ್ರಾಕ್ಟಿಕಲ್ ಸಿಚುಯೇಷನ್. ಹೌದಾ? ಎಲ್ಲ ಕಟ್ಕೊಂಡವ್ರು ಇದ್ದಾರಲ್ವ, ಹಾಗೆ ಅದ್ರ ಸಮಸ್ಯೆ ಇರೋದು. ಹಾಗಾಗಿ ನಾವು ಬಟ್ ಒಂದಂತ ನಿಜ, ನಾವು ಫೀಲ್ಡ್ ಕಂಡೀಷನ್ ಅನುಗುಣವಾಗಿ ಅಲ್ಲಿಗೆ ತಕ್ಕಂತೆ ನಾವು ಸ್ವಲ್ಪ ಬಫರ್ನ ನಾವು ಕ್ರಿಯೇಟ್ ಮಾಡ್ಲೇಬೇಕು. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ತದೆ. ಅದಕ್ಕಿಂತ ಬೆಸ್ಟ್ ಅಂತಂದ್ರೆ ನಿಮ್ಮ ಮಂಡ್ಯ ಜಿಲ್ಲೆಯಲ್ಲೇ PES ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತಕ್ಕಂಥ ಡಾಕ್ಟರ್ ಪ್ರಸನ್ನ ಕುಮಾರ್ ಅಂತಿದ್ದಾರೆ. ಅವರು ಈ ಮಳೆ ನೀರ್ದು ರೀಚಾರ್ಜ್ ಎಲ್ಲ ಯಾವ ತರ ಮಾಡ್ಬೇಕು, ಸ್ಟಾರ್ ಅಂಡ್ ಡ್ರೈನ್ ಯಾವ ತರ ಮಾಡ್ಬೇಕು ಅನ್ನೋ ಬಗ್ಗೆ ಮಾಹಿತಿ ಅವ್ರ ತುಂಬಾ ಚೆನ್ನಾಗಿದೆ. ನೀವು ಮಂಡ್ಯದಲ್ಲಿ ಇರೋದ್ರಿಂದ, ಮಂಡ್ಯ ನಗರಸಭೆಯಿಂದ ನೀವು ಅಲ್ಲಿ ಪುರಸಭೆ ನಿಮ್ಮ ಮುನ್ಸಿಪಾಲಿಟಿಯಿಂದ ಇವ್ರನ್ನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತಕ್ಕಂಥ ಇವ್ರನ್ನ ಪ್ರೊಫೆಸರ್ ಪ್ರಸನ್ನ ಕುಮಾರ್ ನೀವು ಕನ್ಸಲ್ಟ್ ಮಾಡ್ಬೋದು. ಅವರಿಗೆ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಇದೆ. ಯಾಕೆ ನಿಮ್ಗೆ ವೆರಿ ನಿಯರ್ ಇರೋದ್ರಿಂದ ನಿಮ್ಗೆ ಸಾಕಷ್ಟು ಮಾಹಿತಿನ ಇಮಿಡಿಯೇಟ್ ಆಗಿ ಪಡೆಯಕ್ಕೆ ಅವಕಾಶ ಇದೆ. ಓಕೆ ಸರ್, ಥ್ಯಾಂಕ್ ಯು. ಒಂದು ಸಬ್ಮಿಷನ್ ಸರ್ ಹುಡುಕಿಂದ ಸರ್ ಮಾತಾಡಿ ಸರ್. ಈಗ ಸ್ಟಾರ್ ಮಾಡಲ್ ಟ್ರೈನ್ ಕನ್ಸ್ಟ್ರಕ್ಷನ್ ಆಗುತ್ತೆ, ಅದು ನಿರ್ವಹಣೆ ಮಾಡೋ ಟೈಮ್ ನಲ್ಲಿ ಡಿಸಿಲ್ಟಿಂಗ್ ಮಾಡ್ತಾರಲ್ಲ, ಹೌದು. ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಆ ಟ್ರೈನ್ ಪಕ್ಕದಲ್ಲಿ ನ್ಯಾವಿಗೇಟ್ ಮಾಡೋ ವೆಹಿಕಲ್ ಹೋಗೋದಕ್ಕೆ, JCB ಹೋಗ್ಲಿಕ್ಕೆ, ಇಟಾಚಿ ಹೋಗ್ಲಿಕ್ಕೆ, ಡಿಸಿಲ್ಟಿಂಗ್ ಮಾಡ್ಲಿಕ್ಕೆ, ಅದನ್ನ ಶಿಫ್ಟ್ ಮಾಡ್ಲಿಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಎಲ್ಲಾ ಕಡೆ ದೊಡ್ಡ ಸಮಸ್ಯೆ ULB ಇದೆ. ಮತ್ತೆ
ಆ ಡ್ರೈನ್ ವಾಲ್ ಪಕ್ಕದಲ್ಲೇ ಮನೆಗಳು ಕಟ್ಕೊಂಡ್ ಬಿಟ್ಟಿರ್ತಾರೆ. ಹೌದು ಹೌದು ಮ್ಯಾನ್ಯುಯಲ್ ಹೋಗಿ ತಗೊಂಡ್ ಬರೋದಿದೆಯಲ್ಲ ಡಿಸಿಲ್ಟಿಂಗ್, ಇಟ್ಸ್ ಹೆಕ್ಟಿಕ್ ಜಾಬ್. ಮತ್ತೆ ಒಪ್ತೀನಿ ಅದು ಒಪ್ತೀನಿ. ಈಗ ನಾವು ಒಂದು ಸಜೆಷನ್, ಎಲ್ಲಿ ಸ್ಟಾರ್ಮರ್ ಡ್ರೈನ್ ಇರ್ತದೆ ಅದ್ರ ಪಕ್ಕದಲ್ಲಿ ಅಟ್ಲೀಸ್ಟ್ ದೇರ್ ಶುಡ್ ಬಿ ಸಮ್ ಸ್ಪೇಸ್ ಕೆಪ್ಟ್ ಫಾರ್ ಟ್ರಾನ್ಸ್ಪೋರ್ಟೇಷನ್, ಲೀಡ್, ಲಿಫ್ಟ್ ಅಂಡ್ ಡಿಸಿಲ್ಟಿಂಗ್. ಅದಕ್ಕೆ ಸರ್ವಿಸ್ ರೋಡ್ ಅಂತ ಹೇಳ್ತಾರೆ. ನಾರ್ಮಲಿ ಹಿಂದೆ ಸರ್ವಿಸ್ ರೋಡ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ರು, ಆದ್ರೆ ಸರ್ವಿಸ್ ರೋಡ್ ಅಂತ ಒಂದು ಹ್ಯಾಬಿಟ್. ಈಗ ಲೇಬರ್ ಬಿಟ್ಟು ತಗೊಂಡ್ಬೇಕಂದ್ರೆ ಟ್ರಾಕ್ಟರ್ ಎಲ್ಲೋ ಇರ್ತದೆ, ಲೇಬರ್ 50 ಜನ ಲೇಬರ್ ಬಿಟ್ಟರು ಕೂಡ ಒಂದು JCB ಮಾಡೋ ಕೆಲಸ 100 ಲೇಬರ್ ಮಾಡಕ್ ಆಗೋದಿಲ್ಲ. ಕರೆಕ್ಟ್, ಯು ಆರ್ ರೈಟ್, ಯು ಆರ್ ರೈಟ್. ಇದೇ ಫ್ಲಾಪ್ ಆಗ್ತಾ ಇರೋದು. ಎಲ್ಲ ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಡಿಸಿಲ್ಟಿಂಗ್ ಮಾಡದೇ ಇರೋದ್ರಿಂದ, ಡಿಸಿಲ್ಟಿಂಗ್ ಮಾಡೋದು ಕಾಸ್ಟ್ ಜಾಸ್ತಿ ಆಗೋದ್ರಿಂದ, ಡ್ರೈನ್ ಪಕ್ಕದಲ್ಲಿ ಬಿಡ್ತು ಸರ್ವಿಸ್ ರೋಡ್ಗಳು ಮತ್ತೆ ನ್ಯಾವಿಗೇಟ್ ಮಾಡೋಕೆ ಯಾವ್ದು ದಾರಿ ಇರೋದಂತಾನೆ ವಾಟರ್. ಯು ಆರ್ ರೈಟ್, ಯು ಆರ್ ರೈಟ್. 100% ಐ ವಿಲ್ ಅಗ್ರಿ ವಿತ್ ದಿಸ್ ಪಾಯಿಂಟ್. ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ನಾವು ಇಷ್ಟು ಮಾಡ್ಬೋದು. ಈಗ ಕೋರ್ ಏರಿಯಾ ಅಂದ್ರೇನು, ಹಳೆ ಓಲ್ಡ್ ಇದೇನಿದೆ ನಿಮ್ದು ಇದು ಬರುತ್ತಲ್ವಾ, ಇದು ಉಡುಪಿ ಅಲ್ವಾ? ಉಡುಪಿನಲ್ಲಿ ನಿಮ್ದು ಕೋರ್ ಏರಿಯಾ ಬರುತ್ತೆ, ಅಲ್ಲಿ ಮಾಡೋದ್ ಕಷ್ಟ ಇದೆ ನಿಜ. ಆದ್ರೆ ಸ್ವಲ್ಪ ಔಟ್ಸ್ಕಟ್ಸ್ ಅಲ್ಲಿ ಅವಕಾಶ ಇದೆ ಮಾಡಕ್ಕೆ. ಏನಪ್ಪಾ ಅಂದ್ರೆ, ಸ್ಟಾರಮೌಂಟ್ ಡ್ರೈನ್ ಪಕ್ಕದಲ್ಲಿ ಸರ್ವಿಸ್ ರೋಡ್ ಅಂತ ಹಿಂದೆ ಪ್ರೊವೈಡ್ ಮಾಡ್ತಾ ಇದ್ರು. ಆ ಸರ್ವಿಸ್ ರೋಡ್ಗೆ ಪ್ರಾವಿಷನ್ ಮಾಸ್ಟರ್ ಪ್ಲಾನ್ ಅಲ್ಲೇ ಸೇರಿಸ್ಕೊಂಡ್ಬಿಡ್ಬೇಕು. ಆ ಮಾಸ್ಟರ್ ಪ್ಲಾನ್ ಅಲ್ಲಿ ಅದು ಇನ್ಕ್ಲೂಡ್ ಆಗ್ಬಿಟ್ರೆ ಮುಂದಿನ ಅಟ್ಲೀಸ್ಟ್ ಮುಂದಿನ ಡೆವಲಪ್ಮೆಂಟ್ ಅನುಕೂಲ ಆಗುತ್ತೆ. ಬಟ್ ಇವತ್ತಿಗೆ ಇಮ್ಮಿಡಿಯೇಟ್ ಆಗಿ ಕೋರ್ ಏರಿಯಾದಲ್ಲಿ ಏನ್ ಮಾಡೋದು ಕಷ್ಟ ಇದೆ. ಯಾಕಂದ್ರೆ ಪಬ್ಲಿಕ್ ಆಟಿಟ್ಯೂಡ್ ಸ್ವಲ್ಪ ಬದಲಾವಣೆ ಆದರ್ತು ನಾವು ಏನು ಮಾಡಕ್ಕ ಇಲ್ಲ. ನಮ್ಗೆ ಪೊಲೀಸ್ ಪವರ್ ತರ ಒಂದು ಸ್ಟ್ರಿಕ್ಟ್ ಪವರ್ ಸಾರ ಕೊಟ್ರೆ ನಾವೇನೋ ಮಾಡಕ್ಕೆ ಸಾಧ್ಯ ಇದೆ. ನಮ್ ಕೈಲ ಗನ್ನು ಕೊಟ್ಟಿಲ್ಲ, ಬೂಟು ಕೊಟ್ಟಿಲ್ಲ, ಲಾಠಿ ಕೊಟ್ಟಿಲ್ಲ, ಹೆಂಗೆ ಸರ್ ಕಂಟ್ರೋಲ್ ಮಾಡೋದು? ಗನ್ನು ಲಾಠಿ ಬೇಡ, ಬರೀ ಪೇಪರ್ ಆರ್ಡರ್ ಕೊಟ್ಟಿಲ್ಲ. ಹಾಗಾಗಿ ನಮ್ಗೆ ಪವರ್ಸ್ ಇಲ್ದೇ ಇರೋದ್ರಿಂದ ನಮ್ಗೆ ರೆಕಾರ್ಡ್ ಬಿಲ್ಡಪ್ ಮಾಡಬೇಕು. ಕೋರ್ಟ್ ಮೂಲಕ ಅಥವಾ ಕೋರ್ಟ್ ಸ್ಟೇ ಬರ್ತಾರೆ ಏನೋ ಮಾಡಕ್ ಹೋದ್ರೆ ಅದಕ್ಕೆ ಕೋರ್ಟ್ ಅಲ್ಲಿ ವರ್ಷಗಳಲ್ಲಿ ಗುದ್ದಾಡ್ಬೇಕು. ಈ ರೀತಿ ಒಂದು ವ್ಯವಸ್ಥೆ ಇದೆ. ಸೊ ಹಾಗಾಗಿ ನಾವು ಒಂದು ಇದಕ್ಕೆ ಎಲ್ಲಿ ಸಾಧ್ಯ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರಿಂಗ್ ಅಂತ ಹೇಳ್ತೀವಲ್ಲ. ಸೊ ಅಟ್ಲೀಸ್ಟ್ ಎಲ್ಲೆಲ್ಲಿ ಇದಾಗಿದೆ ಅಲ್ಲಿ ಸ್ವಲ್ಪ ರೆಕ್ಟಿಫಿಕೇಶನ್ ಮಾಡಕ್ಕೆ ಸ್ವಲ್ಪ ಅವಕಾಶಗಳಿದೆ ಒಂದು. ಮತ್ತೆ ಸ್ಟಾರಮ್ ಡ್ರೈನ್ ಅಲ್ಲೇ ಡಿಸಿಲ್ಟೇಷನ್ ಇದ್ ಮಾಡೋಂಥದ್ದು, ಅಂದ್ರೆ ಲೋಡ್ ಬಿಡ್ದಿರೋ ತರ ಮಾಡೋದಕ್ಕೆ ಒಂದು ದಾರಿ ಇದೆ. ಮನೆಯ ಮುಂಭಾಗದಲ್ಲಿ ಕಾಂಪೌಂಡ್ ಸೇರಿದಂಗೆನೆ ಒಂದು 2.5 ಫೀಟ್ ಒಂದು ರಿಂಗ್ಗಳನ್ನ 4 ರಿಂಗ್ಗಳನ್ನ ಹಾಕಿದ್ರೆ ಸಾಕು. ಸ್ಟಾರಮ್ ಡ್ರೈನ್ ಬೆಡ್ ಸೇರಿದಂಗೆ ಕಾಂಪೌಂಡ್ ಇಂದ ಈಚೆ. ಅವಾಗ ಏನಾಗ್ತದೆ, ಒಂದೊಂದ್ ಮನೆಯಿಂದನೂ 2.5 ಅಡಿ ರಿಂಗ್ಗಳನ್ನ ಹಾಕಿದ್ರೆ ಬಿಟ್ಟು ಬೋಲ್ಡರ್ಸ್ ಬಿಡಬೇಕು, ಮುಗೀತು. ಬಂದಂತ ನೀರು ಅಬ್ಸರ್ವ್ ಮಾಡಿ ಕೆಳಗೆ ರೀಚಾರ್ಜ್ ಮಾಡ್ತಾ ಇರ್ತದೆ. ಇದು ನಾನು ನಮ್ಮಲ್ಲೇ ಮಾಡ್ಕೊಂಡಿದೀನಿ, ಸಾಕಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತದೆ. ಬಹುಶಃ ನಿಮ್ಗೆ ನಾಡಿದ್ದು ಮತ್ತೆ ಮುಂದಿನ ವಾರದಲ್ಲಿ, ಮುಂದಿನ ಶನಿವಾರ ನಿಮ್ಗೆ ಒಂದು ಇದಿದೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಂಬಂಧಪಟ್ಟಂತೆ, ರೀಚಾರ್ಜ್ ಸಂಬಂಧಪಡುತ್ತೆ, ಅದರಲ್ಲಿ ನಿಮ್ಗೆ ಈ ಸ್ಲೈಡ್ ಎಲ್ಲ ಬರ್ತದೆ. ಸೊ ಯಾವ ರೀತಿ ಮಾಡ್ಬೋದು ಅಂದ್ರೆ, ಒಬ್ಬೊಬ್ಬರ ಮನೆ ಮುಂದೆನೂ 2.5 ಅಡಿದು ರಿಂಗುಗಳನ್ನ ಹಾಕ್ಬಿಟ್ರೆ ಸ್ಟಾರಮ್ ವಾಟರ್ ಡ್ರೈನ್ ಮೇಲೆ ಸಾಕಷ್ಟು ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇದು ರೀಚಾರ್ಜಿಂಗು ಒಂದ್ ಕಡೆ ಆಗುತ್ತೆ, ರೀಚಾರ್ಜಿಂಗ್ ಆಗುತ್ತೆ, ಬೋರ್ವೆಲ್ ಕ್ವಾಂಟಿಟಿನೂ ಇಂಪ್ರೂವ್ ಆಗ್ತವೆ. ಇದು IRC ಗೈಡ್ಲೈನ್ಸ್ ಎಲ್ಲ ಇದು ಮಾಡಿದ್ದಾರೆ. ಮತ್ತೆ ಸ್ಟಾರ್ ವಾಟರ್ ಡ್ರೈನ್ ಅಲ್ಲಿ ಅಲ್ಲಲ್ಲಿ ರೀಚಾರ್ಜ್ ಬಿಟ್ಟು ಪಬ್ಲಿಕ್ ಆಗಿ ಅಂದ್ರೆ ಕಾರ್ಪೊರೇಷನ್ ಮತ್ತೆ ಮುನ್ಸಿಪಾಲಿಟಿ ವತಿಯಿಂದ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೈಡ್ಲೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಗೈಡ್ಲೈನ್ಸ್ ಬುಕ್ ಕಳಿಸ್ತಾ ಇದೆ IRC ಸ್ಪೆಷಲ್ ಪಬ್ಲಿಕೇಶನ್ ನಂಬರ್ 50 ಅಂತ. ಅದರಲ್ಲಿ ಚಿತ್ರಗಳು, ಮಾಹಿತಿಗಳು, ಸ್ಪೆಸಿಫಿಕೇಶನ್ಗಳು ಅದರಲ್ಲಿ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಂದ್ರೆ ಅಲ್ಲಿ ಅವರು ಅದೇ ಹೇಳೋದು, ನೀವು ನಿಮ್ಮ ಔಟ್ ಆಫ್ ಟ್ರೆಡಿಷನಲ್ ಇಂದ ಈಚೆ ಬನ್ನಿ, ಸ್ವಲ್ಪ ನೀವು ಹಳೆ ಮೆಥಡ್ಗೆ ಸ್ಟಾರ್ ವಾಟರ್ ಡ್ರೈನ್ ಹೋಗ್ಬೇಡಿ, ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತ ಬಿಟ್ಟು ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಎಲ್ಲಾ ಫೋಟೋ ಸಮೇತ ಸ್ಪೆಸಿಫಿಕೇಶನ್ ಸಮೇತ ತಿಳಿಸಿದೆ. ನಿಮ್ಗೆ ನಾಳೆ ದಿವಸ ಅದನ್ನ ಕಳಿಸ್ತಾ ಇದೀವಿ, ಎಲ್ಲರಿಗೂ ಫಾರ್ವರ್ಡ್ ಮಾಡ್ತಾ ಇದೀವಿ. ದಯವಿಟ್ಟು ಅದನ್ನ ಪಡಿ. ಕಳಿಸಿದ್ರೆ ಇವೆಲ್ಲ ಯಾವ್ದು ಸರ್? ಹಾರ್ಡ್ ಕಾಪಿ ಕಳಿಸಿದ್ರೆ ಸಾಫ್ಟ್ ಕಾಪಿ ಕಳಿಸಿದ್ರೆ ಸರ್? ಸಾಫ್ಟ್ ಕಾಪಿ ಕಳಿಸ್ತಾ ಇದೀವಿ. ಎಸ್, ವಿಲ್ ಕಲೆಕ್ಟ್ ಸಾಫ್ಟ್ ಕಾಪಿ. ರಮೇಶ್ ಸರ್, ಹೇಳಿ. ಈಗ ಸ್ಟಾರ್ ವಾಟರ್ ಡ್ರೈನ್ದು ಒಳ್ಳೆ ಇದು ಸೆಷನ್ ಇದು. ಪ್ರಾಕ್ಟಿಕಲ್ ಆಗಿ ತುಂಬಾ ಡಿಫಿಕಲ್ಟೀಸ್ ಇದೆ ಸರ್. ಹೌದು, ಒಪ್ತೀನಿ. ಸ್ಟಾರ್ ವಾಟರ್ ಡ್ರೈನ್ ಪ್ರಾಪರ್ಟಿ ಬಂದು ಸರ್ಕಾರದ ಕಂದಾಯ ಇಲಾಖೆ ಸಾಹುಕಾರದಕ್ಕೆ, ಮುನ್ಸಿಪಾಲಿಟಿಗೆ ಇರಲ್ಲ. DC ಇಸ್ ದ ಓನರ್ ಆಫ್ ದಟ್. ಅಲ್ಲಿ ಒಂದ್ ಚೈನ್ ಎಲ್ಲ ಇರ್ತದೆ ವಾಸ್ತವವಾಗಿ, ಬಟ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ 5 ಅಡಿ 10 ಅಡಿ ಬಿಟ್ಟಿರ್ತಾರೆ. ಹೌದು, ಬೆಳೆದಂಗೆ ಸರ್ವಿಸ್ ರೋಡ್ ಎಸೆನ್ಷಿಯಲ್. ಅಲ್ಲಿ ಮಾಡ್ಲಿಕ್ಕೆ ಇರ್ಬೋದು, ಇನ್ಸ್ಪೆಕ್ಷನ್ ಇರ್ಬೋದು, ಓಡಾಡ್ಲಿಕ್ಕೆ. ಕ್ಲೀನ್ ಮಾಡಕ್ಕೆ ನಮಗೆ ಜಾಗ ಇರಲ್ಲ ಅಂತ ಸರ್ವಿಸ್ ಮಾಡೋದು ಕನ್ಸಿನ್ ಮಾಡೋದು. ನಂದೇನು ರಿಕ್ವೆಸ್ಟ್ ಅಂತಂದ್ರೆ, ಟೋಪೋ ಏರಿಯಲ್ ಏನಾದ್ರು ಕ್ಯಾಮ್ರಾ ಮುಖಾಂತರ ಸರ್ವೆ ಮಾಡಿ
ಲೋಕಲ್ ಬಾಡಿ ಲಿಮಿಟ್ ಅಲ್ಲಿ ಎಷ್ಟು ಸ್ಟಾರ್ ಮಾಡ್ತಾ ಇದೆ, ಏನ್ ವಿಡ್ತ್ ಇದೆ, ಏನ್ ಸ್ಟಿಚ್ ಇದೆ, ಮತ್ತೆ ಏರಿಯಾ ಅಂದ್ರೆ ಪ್ರೊಫೈಲ್ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹರಿಯುತ್ತೆ ಅದು ಡ್ರೈನ್, ಆತರ ಏನಾದ್ರು ಮಾರ್ಕ್ ಮಾಡಿ ಪ್ರಾಕ್ಟಿಕ್ ಅಂದ್ರೆ ಥಿಯರಿಟಿಕಲ್ ಆಗಿ ಮಾಡಿ, ಆಮೇಲೆ ವಾಸ್ತವ ಎಷ್ಟು ಬಿಟ್ಟಿದೆ ಅಂತ ತಿಳ್ಕೊಂಡು ಆ ನಂತರ ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಅದಕ್ಕೆ ತಕ್ಕನ ನಾವು ಡಿಸೈನ್ ಮಾಡ್ಕೊಂಡು ಎಸ್ಟಿಮೇಟ್ ಮಾಡ್ಕೊಂಡು ಆಮೇಲೆ ಅದು ಅನುಕೂಲ ಆಗ್ತದೆ ಸರ್. ಈ ನಿಟ್ಟಿನಲ್ಲಿ ಎಲ್ಲಾ ಮುನ್ಸಿಪಾಲಿಟಿ ಲಿಮಿಟ್ ಅಲ್ಲಿ ಇರ್ತಕ್ಕಂಥ ರಾಜಕಾಲುವೆಗಳು ಇರ್ರೆಸ್ಪೆಕ್ಟಿವ್ ಆಫ್ ಸೈಜ್, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಅದನ್ನೆಲ್ಲ ಇದ್ ಮಾಡಿ ಆಮೇಲೆ ಬಫರ್ ಬಗ್ಗೆನೂ ಅಷ್ಟೇ, ಬಫರ್ ಮಾಡಕ್ ಚಾನ್ಸೇ ಇಲ್ಲ ಈಗ ಈ ಜನರೇಷನ್ ಅಲ್ಲಿ. ಮುಂದೆ ಕಷ್ಟ ಇದೆ. ಹಾಗಾಗಿ ಈ ಒಂದು ಸರ್ವೆ ಮಾಡಿ ರಿಯಲಿಸ್ಟಿಕ್ ಆಗಿ ಎಷ್ಟು ಲೋಕಲ್ ಬಾಡೀಸ್ ಅಲ್ಲಿ ಎಷ್ಟು ಡ್ರೈನ್ಸ್ ಇದೆ ಅಂದ್ರೆ ಮೋರ್ ದ್ಯಾನ್ 6 feet ಆತರ ನಾರ್ಮಲ್ ಡ್ರೈನ್, ಅದನ್ನ ಮಾಡಕ್ ಏನಾದ್ರು ಆಗುತ್ತೆ ಸರ್? DML ಲೆವೆಲ್ ಅಲ್ಲಿ ಏನಾದ್ರು ಡಿಸ್ಕಸ್ ಈಗ ಮಾಡಕ್ಕೆ ಒಂದು ಇಚ್ಛಾಶಕ್ತಿ ಬೇಕಷ್ಟೇ. ಒಂದು ಎಕ್ಸಾಂಪಲ್ ಹೇಳ್ತಿದ್ರೆ ಏನಪ್ಪಾ ಅಂತಂದ್ರೆ, ಈ ಸ್ಟಾರ್ ಮಾರ್ಕೆಟ್ ನಿಮ್ಮ UIB ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಒಂದು ಬೌಂಡ್ರಿ ಫಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಟೋಪೋ ಶೀಟ್ ಇಟ್ಕೊಂಡ್ರೆ ನಿಮಗೆ ಟೋಪೋ ಶೀಟ್ ಫಸ್ಟ್ ಡೆಲಿನೇಟ್ ಮಾಡ್ಬೇಕು, ಒಂದು ಮಾಸ್ಟರ್ ಪ್ಲಾನ್ ತರ ಮಾಡ್ಕೋಬೇಕು. ಅಂದ್ರೆ ಎಷ್ಟು ವಾಟರ್ ಶೆಡ್ ಬರ್ತದೆ, ಯಾವ ವಾಟರ್ ಶೆಡ್ಗೆ ಯಾವ ತರ ಗಮನ ಕೊಡ್ಬೇಕು. ಯಾಕಂದ್ರೆ ಒಂದು ವಾಟರ್ ಶೆಡ್ ಇನ್ನೊಂದು ವಾಟರ್ ಶೆಡ್ ನಾವು ಮಿಕ್ಸ್ ಮಾಡಿ ಡಿಸೈನ್ ಮಾಡಕ್ ಆಗದೇ ಇಲ್ಲ. ಸೊ ವಾಟರ್ ಶೆಡ್ ವೈಸ್ ಡಿವೈಡ್ ಮಾಡ್ಬೇಕು. ಈಗ ನಮ್ಮ ಮೈಸೂರದ ಒಂದು ಎಕ್ಸಾಂಪಲ್ ತೋರಿಸಿದೆ, ಅದರಲ್ಲಿ ಮೈಸೂರದು 6 ವಾಟರ್ ಶೆಡ್ ಬರುತ್ತೆ, ಬಹುಶಃ ನಿಮ್ಮ ರಾಮನಗರದ್ದು 3 ವಾಟರ್ ಶೆಡ್ ಬರ್ಬೋದು. ಇದಾಗ್ತದೆ ಸರ್, ಇದು ಕಾಂಟೂರ್ ಮ್ಯಾಪ್ ತಗೊಂಡಾಗ ಗೊತ್ತಾಗ್ತದೆ ಡಿವೈಡ್ ಮಾಡಬಹುದು ಅಂತ. ನಮ್ಮ ಪ್ರಕಾರ ಇಲ್ಲಿ ನೀವ್ ಹೇಳ್ದಂಗೆ ನೀವು ಟೋಪೋ ಶೀಟ್ ಇಟ್ಕೊಂಡ್ರೆ ಸಾಕು, ಟೋಪೋ ಶೀಟ್ ಇಟ್ಕೊಂಡ್ರೆ ಸಾಕು. ನಿಮ್ಮ ರಾಮನಗರದ ವ್ಯಾಪ್ತಿ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಇದನ್ನ ಕೊಟ್ಬಿಟ್ರೆ ನಾವು ಡೆಲಿನೇಟ್ ಮಾಡ್ಬೋದು. ಸೊ ಡೆಲಿನೇಟ್ ಮಾಡಿದ್ರೆ ನಿಮ್ಗೆ ಅಂದಾಜು ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಎಷ್ಟೆಷ್ಟು ಏರಿಯಾ ಬರ್ತದೆ, ಎಷ್ಟು ಡಿಸ್ಚಾರ್ಜ್ ಬರುತ್ತೆ, ಆ ಡಿಸ್ಚಾರ್ಜ್ಗೆ ಎಷ್ಟು ಸ್ಲೋಪ್ ಇದೆ, ಆ ಸ್ಲೋಪ್ಗೆ ನಾವು ಎಷ್ಟು ಕ್ರಾಸ್ ಸೆಕ್ಷನ್ ಬಿಡ್ತು ಕೊಡ್ಬೇಕು. ಸೊ ಫಸ್ಟ್ ಹೈಡ್ರಾಲಿಕ್ ಡಿಸೈನ್ ಇಂದ ಬರ್ತೀವಿ, ಹೈಡ್ರಾಲಿಕ್ ಡಿಸೈನ್ ಸ್ಟ್ರಕ್ಚರಲ್ ಡಿಸೈನ್ ಬರ್ತೀವಿ. ಸೊ ಇದನ್ನ ಸ್ವಲ್ಪ ಸಿಸ್ಟಮೆಟಿಕ್ ಮಾಡ್ಕೋಬಹುದು. ಬಟ್ ಲೈನಿಂಗ್ ಗಳು ಆಗ್ಬಿಟ್ಟು ಇದೆಲ್ಲ ಆಗ್ಬಿಟ್ಟು ಅಂದ್ರೆ ಇನ್ನೂ ಸ್ವಲ್ಪ ಸಿಸ್ಟಮೆಟಿಕ್ ಇಂಪ್ರೂವ್ ಆಗುತ್ತೆ, ಅಂದ್ರೆ ಡಿಸ್ಚಾರ್ಜ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಡಿಸೈನ್ ಪ್ರಕಾರ ಓಕೆ ಸರ್, ಸೆಕ್ಷನ್ ಏನೋ ಒಂದು ಡಿಸೈನ್ ಬರ್ತದೆ, ಬಟ್ ಅಲ್ಲಿ ಏನಾಗ್ತದೆ ಬಾಟ್ಲ್ ನೆಕ್ ಆಗ್ತದೆ. ಎಷ್ಟೋ ಕಡೆ ಮೇಲೆ ಒಂದು ಸೆಕ್ಷನ್ ಇರ್ತದೆ, ಕೆಳಗೆ ಬರ್ತಾ ಬರ್ತಾ ಯಾರೋ ಎನ್ಕ್ರೋಚ್ಮೆಂಟ್ ಆಗ್ತದೆ, ಅಲ್ಲಿ ನಾವು ಓಪನ್ ಮಾಡಕ್ಕೆ ಆಗಲ್ಲ. ಇಲ್ಲ, ಅದಕ್ಕೊಂದು ಸೊಲ್ಯೂಷನ್ ಇದೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಕ್ಲೋಸ್ ಡ್ರೈನ್ ಮಾಡ್ಬಿಡ್ಬೇಕು. ಕ್ಲೋಸ್ ಡ್ರೈನ್ ಅಂದ್ರೆ ಬಾಕ್ಸ್ ಟೈಪ್ ಡ್ರೈನ್ ಮಾಡ್ಬೇಕು. ಬಾಕ್ಸ್ ಟೈಪ್ ಮಾಡಿದ್ರೆ ಅಲ್ಲಿ ಎನ್ಕ್ರೋಚ್ ಮಾಡಿದ್ರೆ ಏನ್ ಸಮಸ್ಯೆ ಆಗಲ್ಲ. ಅಂದ್ರೆ ಅವರು ಡ್ರೈನ್ ಮೇಲೆ ಕೂತಿರ್ತಾರೋ ನಿಂತಿರ್ತಾರೋ ಅದು ಬೇರೆ ವಿಚಾರ. ಒಟ್ಟಿನಲ್ಲಿ ಕ್ಲೋಸ್ ಡ್ರೈನ್ ಮಾಡ್ಬಿಟ್ರೆ ಸೇಫ್ಟಿನೂ ಇರುತ್ತೆ. ಬಟ್ ಏನಂದ್ರೆ ಸ್ಲೋಪ್ ಕೊಡೋದು ಬಹಳ ಇಂಪಾರ್ಟೆಂಟ್. ಸೆಲ್ಫ್ ಲೀಸಿಂಗ್ ವೆಲಾಸಿಟಿ ಎಷ್ಟಾರ ಮಿನಿಮಮ್ ಸ್ಲೋಪ್ ಇದ್ಬಿಟ್ರೆ ವಂಡರ್ಫುಲ್ ಆಗಿ ಫಂಕ್ಷನ್ ಆಗುತ್ತದೆ. ಬಟ್ ಏನಪ್ಪಾ ಅಂದ್ರೆ ವಾರ್ಡ್ ವೈಸ್ ಪೀಸ್ ಮಾಡಕ್ ಹೋಗ್ಬಾರ್ದು, ನನ್ನ ರಿಕ್ವೆಸ್ಟ್. ಇದೇನಾಗ್ತದೆ, ಎಲ್ರು ಏನಾಗ್ತದೆ ಪೀಸ್ ನೋಡ್ತಾರೆ, ಅವ್ರವ್ರ ವಾರ್ಡ್ದವ್ರು ನೋಡ್ತಾರೆ. ನಿಮ್ಗೆ ಮಿಸ್ಟೇಕ್ಗಳು ಮತ್ತೆ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಆಗೋದಿಲ್ಲ. ಬೆಸ್ಟ್ ಅಂತಂದ್ರೆ ಅಕಾರ್ಡಿಂಗ್ ಟು ಟೋಪೋಗ್ರಫಿಕಲ್ ಕಂಡೀಷನ್ ಎಷ್ಟು ವಾಟರ್ ಶೆಡ್ ಬರ್ತದೆ, ಆ ವಾಟರ್ ಶೆಡ್ ಪ್ರಕಾರ ಡಿವೈಡ್ ಮಾಡ್ಬಿಡಿ. ಒಬ್ಬರೇ ವ್ಯಕ್ತಿ ಎಲ್ಲ ಮಾಡ್ಬೋದಾ ಅಥವಾ ಇಬ್ಬರು ವ್ಯಕ್ತಿ ಎಲ್ಲ ಮಾಡ್ಬೋದಾ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಲ್ಲ ಸುಮಾರು ಎಲ್ಬಿಗಳಲ್ಲಿ ನೋಡಿದೀನಿ. ಹೇಳ್ತಾರೆ ಮೈಸೂರಲ್ಲಿ 6 ವಾಟರ್ ಶೆಡ್ ಇದೆ. ಆಕ್ಚುಲಿ 6 ವಾಟರ್ ಶೆಡ್ ಇಂದ ಯಾರು ನಂಬರ್ ಆಫ್ ಇವ್ರು ಏಯಿಸಿದ್ದಾರೆ ನೋಡೋದು ಅಲ್ಲ. ಒಂದು ಎಕ್ಸಾಂಪಲ್ ಹೇಳ್ತಾರೆ. ಸೊ ಏನಾಗ್ತದೆ, ಅವ್ರದ್ದು ಇವ್ರು ನೋಡ್ತಾರೆ, ನೀವು ಹೇಳಿದ್ರೆ ಆತರ ಸಮಸ್ಯೆ ಬರ್ತದೆ, ಬಾಟ್ಲಿ ಸಮಸ್ಯೆ ಬಂದ್ಬಿಡುತ್ತೆ. ಇನ್ನೊಂದ್ ಕಡೆ ಬಿಟ್ಟು ಜಾಸ್ತಿ ಇರುತ್ತೆ, ಇನ್ನೊಂದ್ ಕಡೆ ಬಿಟ್ಟು ಜಾಸ್ತಿ ಇರ್ಬೇಕು, ಅಲ್ಲಿ ಕಡಿಮೆ ಇರುತ್ತೆ. ಈ ತರ ಒಂಥರ ಅನ್ವನ್ ಮತ್ತೆ ಏನೇನು ನೋಡ್ಬಾರ್ದು ಮಿಸ್ಟೇಕ್ಗಳು ಅದೆಲ್ಲ ನೋಡೋಷ್ಟು ಮಾಡ್ತೀವಿ. ಇಟ್ ಶುಡ್ ಬಿ ಹೋಲಿಸ್ಟಿಕ್ ಅಪ್ರೋಚ್. ಸಮಗ್ರವಾದ ಒಂದು ಇದ್ಬೇಕು, ಅವಾಗ ಸಿಸ್ಟಮೆಟಿಕ್ ಮಾಡೋದು ಸಾಧ್ಯ. ರೋಡ್ ಸೈಡ್ ಡ್ರೈನ್ಸ್ ಅಷ್ಟು ಸಮಸ್ಯೆ ಆಗಲ್ಲ ಸರ್. ನ್ಯಾಚುರಲ್ ವ್ಯಾಲಿ ಅದು ಸರ್ವೆ ಆಗದೇನೆ ನಮ್ಗೆ ಎಕ್ಸಾಕ್ಟ್ ಐಡಿಯಾ ಬರಲ್ಲ. ಹೌದೌದು, ಏನಿಲ್ಲ ನೀವು ಪ್ಲಾನ್ ಮಾಡ್ಕೊಂಡ್ರೆ, ಹೌದು ನೀವು ಪ್ಲಾನಿಂಗ್ ಮ್ಯಾಪಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಅರ್ಧ ಸಮಸ್ಯೆ ಬಂದ್ಬಿಡುತ್ತೆ, ಸಾಲ್ವ್ ಆಗುತ್ತೆ. ಅದಕ್ಕೆ ಹೇಳಿದ್ದು ಟು ಸ್ಟಾರ್ಟ್ ವಿತ್ ನೀವು ಒಂದು ಮ್ಯಾಪಿಂಗ್ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಏನ್ ಸಮಸ್ಯೆಗಳಿದೆ ಐಡೆಂಟಿಫೈ ಮಾಡ್ಬಿಟ್ರೆ ಸುಮಾರು ಸಾಲ್ವ್ ಆಗುತ್ತೆ. ಅದನ್ನ ಹೇಳಿದಲ್ಲ, ಡಯಾಗ್ನೋಸಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಾದರ್ ದನ್ ಕ್ಯೂರ್. ಫಸ್ಟ್ ಡಯಾಗ್ನೋಸಿಸ್ ಕರೆಕ್ಟ್ ಆದ್ರೆ ಅದ್ರ ತಕ್ಕಂಗೆ ಮೆಡಿಸಿನ್ ಕೊಡ್ಬೇಕು. ನಮ್ಮಲ್ಲಿ ಡಯಾಗ್ನೋಸಿಸ್ ಕರೆಕ್ಟ್ ಆಗ್ತಿಲ್ಲ, ಸೊ ಹಾಗಾಗಿ ಮೆಡಿಸಿನ್ ಕರೆಕ್ಟ್ ಆಗಿ ಕೊಡಕ್ ಆಗ್ತಿಲ್ಲ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಹಿಯರ್ ಆಲ್ಸೋ. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದ. ಮಹೇಶ್ ಶೇಟ್. ಹುಕ್ಕೇರಿ ಅವರು ಇನ್ನು ಪ್ರಶ್ನೆಗಳಿದ್ರೆ ಕೇಳ್ಬೋದು.
ಪ್ರಶ್ನೆಗಳಿದ್ಯಾ? ಸೊ ಇದು ಬರೀ ಇಂಜಿನಿಯರ್ಸ್ ಮಾತ್ರ ಅಲ್ಲ, ಚೀಫ್ ಆಫೀಸರ್ ಇರ್ಬೋದು ಅಥವಾ ಇನ್ಯಾರು ಇರ್ಬೋದು, ಒಂದು ಅಟ್ಲೀಸ್ಟ್ ನಾನು ಜನರಲೈಸ್ ಮಾಡಿ ಹೇಳಿದೀನಿ. ಸೊ ಇಷ್ಟನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸುಮಾರಷ್ಟು ಸಮಸ್ಯೆಗಳು ಸಾಲ್ವ್ ಮಾಡೋಕೆ ಖಂಡಿತ ಮಾಡ್ಬೋದು. ಸೊ ಈ ನಾಳೆ ಇದ್ರ ಸಂಬಂಧಪಟ್ಟಂತ ಒಂದು ವಿಡಿಯೋವನ್ನು ಕಳಿಸ್ತಿದ್ದೀನಿ, ಪ್ಲಸ್ IRC ಗೈಡ್ಲೈನ್ಸ್ ಏನಿರುತ್ತೆ ಅದನ್ನು ಕಳಿಸ್ತಾ ಇದ್ದೀನಿ. ಸೊ ಇವೆಲ್ಲ ಮಾಹಿತಿಗಳನ್ನ ತಮಗೆ ಕಳಿಸ್ತಾ ಇದ್ದೀನಿ. ಸೊ ಇನ್ನೇನೋ ಕ್ವಶನ್ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಈ ಟ್ರೈನಿಂಗ್ ನ ಸಮಾಪ್ತ ಮಾಡ್ತೀನಿ ಇವತ್ತು. ಸೊ ಓಕೆ, ಸೊ ಎಲ್ರಿಗೂ ಧನ್ಯವಾದಗಳು. ನಾಳೆ ಇದ್ರ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನ ತಮಗೆ ತಮ್ಮ ULB ಗಳಿಗೆ ಕಳಿಸ್ತಾ ಇದ್ದೀನಿ. ಸೊ ಇದುವರೆಗೂ ವಾಚ್ ಮಾಡಿರ್ತಕ್ಕಂಥ ಈ ಒಂದು ಸೆಷನ್ ನ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಈ ಸೆಷನ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.